ಶ್ರೀರಾಮ್. ಓಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಓಕೆ, ಜೈ ಶ್ರೀರಾಮ್. ಥ್ಯಾಂಕ್ ಯು. ಈಗ ಇವತ್ತು ನಾವು ಇವರುಗಳ ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿಯಲ್ಲಿ 132 ಅವಿದ್ಯೆಯ ರೂಪ ಭೇದಗಳು ಸ್ಟಡಿ ಗ್ರೂಪ್ ಇದೆ. ಪೇಜ್ ನಂಬರ್ ಬಂದಿದೆ 228. ಇಲ್ಲಿ ಶುರುವಾಗತ್ತೆ. ಎಲ್ಲರೂ ಸಿದ್ಧರಾಗಿ ಉತ್ತರ ಕೊಡೋದಕ್ಕೆ. ಈಗ ಇಲ್ಲಿ ದೃಷ್ಟಾಂತ ದ್ರಷ್ಟಾಂತ. ನಾವು ವ್ಯವಹಾರದಲ್ಲಿ ಯಾವುದಾದ್ರೂ ಒಂದು ವಿಷಯದ ಜ್ಞಾನ ಮಾಡ್ಕೋಬೇಕಾದ್ರೆ ಹೇಗಾಗುತ್ತೆ, ಅದು ತಿಳ್ಕೊಳ್ದೇ ಇದ್ದರೆ ಏನಾಗುತ್ತೆ. ಹಾವು ಹಗ್ಗ ತಗೊಂಡು ಯಾರಾದರೂ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಅರ್ಥ ಏನು ಅಂತಂದರೆ, ನಾವು ಹಗ್ಗ ಅಂತ ತಿಳ್ಕೊಳ್ಳದೆ ಇದ್ದಾಗ ಏನಂತ ತಿಳ್ಕೊತೀವಿ, ಅದಕ್ಕೆ ಕಾರಣ ಏನು, ಮತ್ತು ಇದು ಅಗ್ರಹಣ, ಅನ್ಯತಾಗ್ರಹಣ, ಸಂಶಯಾಗ್ರಹಣ. ಅನ್ಯತಾಗ್ರಹಣ ಅಥವಾ ವಿಪರೀತ ಗ್ರಹಣ ಎಲ್ಲ ಒಂದೇ ಸಂಸ್ಕೃತನಲ್ಲಿ. ಇದ್ದದ್ದನ್ನಿದ್ದಾಗ ತಿಳ್ಕೊಳ್ಳದೆ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು, ಸಂಶಯವಾಗಿ ತಿಳ್ಕೊಳ್ಳೋದು, ಇಷ್ಟನ್ನು ಹಾವು ಹಗ್ಗಕ್ಕೆ ಹೋಲಿಸಿ ಹೇಳಬೇಕು. ಯಾರಾದರೂ ಇದನ್ನು ಶ್ರೀಧರ್ ಅವರು ಹೇಳ್ತೀರಾ ಸರ್? ಕಲ್ಪನಾ, ನೀವು ಹೇಳ್ತೀರಮ್ಮ? ನೀವು ಹೇಳ್ತೀರಮ್ಮ ಕಲ್ಪನಾ? ಶ್ರೀಧರ್ ಸರ್ ಹೇಳಿ ಸರ್. ಸರ್, ಇಲ್ಲಿ ಅರ್ಥ ಅಥವಾ ಅಪಾರ್ಥ, ಯಾವುದೋ ಒಂದು ವಿಷಯನ ಅಪಾರ್ಥ ಆದರೆ ಅದು ಫಲಿತಾಂಶಗಳೇನೇನು ಅನ್ನೋದನ್ನ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಒಂದು ಇಲ್ಲೇನಾಗತ್ತೆ ಅಂದ್ರೆ, ಹಗ್ಗನೇ ಹಾವು ಅಂತ ತಿಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ಏನೇನು ಫಲಿತಾಂಶಗಳಿರುತ್ತೆ ಅದರ ಅನುಭವನೇ ನಾವು ತಗೋಬಿಡ್ತೀವಿ. ಹಾವೇ ಅಂತ ಅನುಭವ ತಗೋಬಿಟ್ಟು ಹಾವಿದ್ದಾಗ ಹೆಂಗಾಗತ್ತೆ ಹಾಗೇ ಆಗ್ತದೆ. ಅದು ಅನ್ಯತಾಗ್ರಹಣ ಅಂದ್ರೆ ಅದನ್ನ ಬಿಟ್ಟು ಬೇರೆ ತರ ಯೋಚನೆ ಮಾಡೋದು. ಸಂಶಯ ಗ್ರಹಣ ಅಂದ್ರೆ ಅದು ಯಾರೋ ಬಂದು ಹೇಳ್ತಾರೆ ಅದು ಹಾವಲ್ಲ ಅಂತ. ಹೌದಾ, ಹಾಗಾದ್ರೆ ನೋಡ್ಬೇಕಲ್ಲ, ಪರೀಕ್ಷೆ ಮಾಡ್ಬೇಕಲ್ಲ ಅಂತ. ಆಮೇಲೆ ಇರೋದಿದ್ದಂಗೆ ತಿಳ್ಕೊಳ್ಳೋದು ಅಂದ್ರೆ ನಾವೇ ಹೋಗಿ ಪರೀಕ್ಷೆ ಮಾಡಿ ಅದೇನಿದೆ ಅಂತ ಗೊತ್ತು ಮಾಡ್ಕೊಳ್ಳೋದು ಇದೆ. ಈಗ ಈ 3 ತರ ಇರತ್ತೆ ನಮ್ಗೆ. ಸೊ ಅದನ್ನ ಜ್ಞಾನಿಗಳು ಹೀಗೆ ಈ 3 ರೀತಿಯಲ್ಲಿ ಜ್ಞಾನನ ಪಡ್ಕೋಬಹುದು ನಾವು ಅನ್ನೋದನ್ನ ಸ್ವಾಮಿಗಳು ಹೇಳಿದ್ದಾರೆ. ಸೊ ಹಾಗೆ ನಮ್ದು ಈಗ ನಿಜ ಜೀವನದಲ್ಲೂ ಹಾಗೆ ಈಗ ನಾವು ದೇಹ ಅಂತ ತಿಳ್ಕೊಂಡಾಗ ಇಷ್ಟೆಲ್ಲ ಅವ್ಯವಸ್ಥೆಗಳಾಗತ್ತೆ. ಅದೇ ನಾವು ಆತ್ಮ ಅಂತ ತಿಳ್ಕೊಂಡ್ರೆ ತಿಳ್ಕೊಂಡು ನಮ್ಗೆ ಮುಕ್ತಿ ಮೋಕ್ಷ 2 ಸಿಗತ್ತೆ. ಸೊ ಅದಕ್ಕೆ ಈ 3 ತರನು ಬೇರೆ ಬೇರೆ ವಿಧಾನಗಳಿದೆ. ಒಂದು ಸಂಶಯ ಪಟ್ಟು ತಿಳ್ಕೊಳ್ಳೋದು, ಯಾರೋ ಬಂದು ಹೇಳಿದಾಗ, ಅಥವಾ ಹೌದಾ ಅನ್ಕೊಳ್ಳೋದು. ಸೊ ಹೀಗೆ ನಾವು ಒಂದೊಂದಾಗಿ ನಾವು ಅದನ್ನ ಅನುಭವನ ಪಡ್ಕೋಬೋದು, ಜ್ಞಾನನ ಪಡ್ಕೋಬೋದು ಅಂತ ಸ್ವಾಮಿಗಳು ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಗುಡ್. ಈಗ ಇನ್ಯಾರಾದರೂ ಅದಕ್ಕೆ ಹೇಳಂಗಿದ್ರೆ ಹೇಳಿ. ಈಗ ಅವರು ಶರೀರದ ವಿಷಯವಾಗಿ ಹೇಳಿದ್ರಲ್ಲ ಸರ್, ಅದು ಅವಸ್ಥೆಗಳು 3 ಅವಸ್ಥೆಗಳ ಮೂಲಕ ವಿವರಣೆ ಕೊಡ್ತಾರೆ. ಹೆಂಗೆ ಅಂದ್ರೆ, ಗಾಢ ನಿದ್ರೆನಲ್ಲಿ ಆತ್ಮನಾಗಿರ್ತೀವಿ, ಆದ್ರೆ ಅಲ್ಲಿ ತಿಳ್ಕೊಳಕ್ ಆಗೋದಿಲ್ಲ. ಆದ್ರೆ ಎಚ್ಚರದಲ್ಲಿ ತಪ್ಪು ತಿಳ್ಕೊಳ್ತೀವಿ. ಯಾವಾಗ ತಿಳ್ಕೊಳಕ್ ಆಗ್ಲಿಲ್ವೋ ಎಚ್ಚರದಲ್ಲಿ ತಪ್ಪು ತಿಳುವಳಿಕೆ ಆಗುತ್ತೆ.
ಮತ್ತೆ ಕನ್ಸಲ್ಲೂ ತಪ್ಪು ತಿಳುವಳಿಕೆ. ಯಾರಾದ್ರೂ ನಮ್ಗೆ ಹೇಳಿದ್ರೆ ನಾವು ಅದನ್ನ ಒಪ್ಕೊಳಕ್ ತಯಾರಿರೋದಿಲ್ಲ. ಯಾಕೆಂದ್ರೆ ನಮ್ಗೆ ಅದು ಆತ್ಮನ ವಸ್ತು ನೋಡ್ಕೊಂಡಾಗ ನೋಡಕ್ಕಾಗಲ್ಲ, ಹಗ್ಗ ಹಾವಿನಲ್ಲಿ ಕಾಣ್ದಂಗೆ ಕಾಣೋದಿಲ್ಲ. ಆವಾಗ ನಮ್ಗೆ ಸಂಶಯ ಬರುತ್ತೆ. ಅಗ್ರಹಣ ಇದ್ದಿದ್ದಂಗೆ ತಿಳ್ಕೊಳ್ಳಿಲ್ಲ, ಅನ್ಯತಾ ಗ್ರಹಣ ತಪ್ಪಾಗಿ ತಿಳ್ಕೊಂಡ್ವಿ ಎಚ್ಚರದಲ್ಲಿ. ಆಮೇಲಿಂದ ಸಂಶಯ ಗ್ರಹಣ, ಯಾರಾದ್ರೂ ಹೇಳ್ದಾಗ ನಮ್ಗೆ ಸಂಶಯ ಬರುತ್ತೆ. ಇದು 3 ರೀತಿಯಲ್ಲಿ ಅವಿದ್ಯೆ ಅನ್ನೋದು ಇರುತ್ತೆ. ಓಕೆ, ಇನ್ಯಾರಾದರೂ ಹೇಳ್ತೀರಾ? ಓಕೆ, ಇಲ್ಲಿ ದೃಷ್ಟಾಂತ ದ್ರಷ್ಟಾಂತ. ಇಲ್ಲಿ ನಾವು ದೃಷ್ಟಾಂತಗಳಲ್ಲಿ ಈಗ ಇದ್ದದ್ದನ್ನಿದ್ದಾಗ ತಿಳ್ಕೊಂಡ್ರೆ ತಪ್ಪಾಗಿ ತಿಳ್ಕೊಳ್ಳೋ ಸಾಧ್ಯವೇ ಇಲ್ಲ. ಈಗ ಇರೋದು ಹಗ್ಗ, ನಸುಕತ್ತಲೆಯಲ್ಲಿ ನಾವು ಹಾವು ಅಂತ ತಿಳ್ಕೊತೀವಿ. ಯಾಕೆ? ಕತ್ಲೇನೂ ಅಲ್ಲ, ಪೂರ್ತಿ ಬೆಳಕೂ ಇಲ್ಲ. ಇದು ನಸುಕತ್ತಲೆ. ಅವೆರಡು ಸಾಯಂಕಾಲ 6 ಗಂಟೆ 6:30 ಆ ಸಂದರ್ಭದಲ್ಲಿ ಇದ್ದದ್ದನ್ನಿದ್ದಾಗ ತಿಳ್ಕೊಳಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ ಅವಾಗ? ಇದ್ದದ್ದನ್ನಿದ್ದಾಗ ಹಗ್ಗ ಅಂತ ತಿಳ್ಕೊಂಡ್ರೆ ನನಗೆ ಹಾವಿನ ಭಯ ಬರೋ ಚಾನ್ಸಸ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 12 ಗಂಟೆಯಲ್ಲಿ ಯಾರಾದರೂ ಹಾವು ಅಂತ ಮಾಡ್ಕೊತಾರ ಅಂತ ಕೂಡ, ಒಂದು ಕಣ್ಣು ಇಲ್ಲದೆ ಇರೋವನು ಕೂಡ ಅವನು ಹಾವು ಅಂತ ಮಾಡ್ಕೊಳ್ಳಲ್ಲ. ಯಾಕೆ? ಸ್ಪಷ್ಟವಾಗಿ ಕಾಣ್ತಾ ಇದೆ ಹಗ್ಗ ಅಂತ. ಸೊ ಹಾಗಾದರೆ ಯಾವಾಗ ಸ್ಪಷ್ಟವಾಗಿ ಕಾಣದೇ ಇದ್ದಾಗ ಅದು ಆ ಹಗ್ಗ ಹಾವಿನ ಥರ ಬಿದ್ದಿರುತ್ತೆ. ಮತ್ತು ಆ ಗಾಳಿಗೆ ಹಿಂಗೆ ಅಲ್ಲಾಡಿದಾಗ ಹಾವು ಅಂದ್ಕೊಂಡ್ಬಿಡ್ತೀವಿ ನಾವು. ಇಷ್ಟು. ಸೊ ನಾವೇನು ಮಾಡ್ತೀವಿ? ಅದನ್ನು ಹಾವು ಅಂತಲೋ, ನೀರಿನ ಕೋಡಿ ಅಂತಲೋ, ನೆಲದ ಬೆರಕು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ಕೊತಾರೆ. ಅವ್ರ ಮನಸ್ಸಿಗೆ ಏನೇನು ತೋಚಿದ್ರೆ ಅದು. ಆದರೆ ಎಲ್ಲವೂ ತಪ್ಪೆ. ಆದರೆ ನಾವು ನಡುತ್ತಾ ಇರ್ತೀವಿ. ಅದರ ರಿಸಲ್ಟ್ ನೋಡ್ರಿ. ಪದ ನಡುತ್ತಾ ಇರ್ತೀನಿ, ಭಯ ಪಡ್ತಾ ಇರ್ತೀನಿ, ನನ್ನ ಪಲ್ಸ್ ಜಾಸ್ತಿ ಆಗುತ್ತೆ, ಹೃದಯದ ಬಡಿತ ಜೋರಾಗುತ್ತೆ, ಉಸಿರಾಟ ಜೋರಾಗುತ್ತೆ, ಭಯ ಎಲ್ಲವೂ ಶುರುವಾಗುತ್ತೆ. ಆ ಕಡೆಯಿಂದ ಬರೋವನು ಕೇಳ್ತಾನೆ, ಯಾಕಪ್ಪ ನಡುತ್ತಾ ಇದ್ದೀಯ? ಸ್ವಾಮಿ ಹಾವು ಮಲಗಿತ್ತು. ಹಾವಲ್ಲಪ್ಪ ಅದು, ಅವನ ಹತ್ರ ಟಾರ್ಚ್ ಇರುತ್ತೆ, ಹಗ್ಗನಪ್ಪ ಅದು ಅಂತಾನು. ಈಗ ನಮಗೆ ಸಂಶಯ ಬರುತ್ತೆ. ಅರೆ, ನನಗೆ ಹಾವಾಗ ಕಾಣ್ತಾ ಇದ್ದೀವಿ, ಇನ್ನೇನು ಹಗ್ಗ ಅಂತಾನಲ್ಲ, ನಮ್ಗೆ ಡೆಫಿನೆಟ್ ಆಗಿಲ್ಲ ಇನ್ನೂ. ಒಟ್ಟಿನಲ್ಲಿ ನಮಗೆ ಸಂಶಯ ಬರುತ್ತೆ. ಬಾಪಾನೆ ಅವ್ನು ಕೇಳ್ತಾನೆ, ಏನು ಸ್ವಾಮಿ ಹಾವು ಅಂದರೆ ಹರ ನಡುಗ್ತಾನೆ, ನೀವೇನು ಸ್ವಾಮಿ ಹಗ್ಗ ಅಂದ್ಬಿಡ್ತೀರಾ? ನಾನು ನೋಡಿ ಹೆಂಗೆ ನಡುತ್ತಾ ಇದ್ದೀನಿ ಅಂತಾನೆ. ಬಾಪ ಕರ್ಕೊಂಡೋಗಿ ತೋರಿಸ್ತೇನೆ ಅಂತ ಕೈ ಇಟ್ಟು ಕರ್ಕೊಂಡೋಗಿ ಟಾರ್ಚ್ ಹಾಕಿ ತೋರಿಸ್ತಾನೆ. ಅಯ್ಯ ಹಗ್ಗವ, ನಾನು ಇಷ್ಟೊಂದು ಹೆದರ್ಕೊಂಡೆ ಅಂತ ಆ ಹಗ್ಗನ ಕೈಯಲ್ಲಿ ತಗೊಂಡು, ಓಹ್ ಹಾವೇ ಆಟ ಆಡಿಸ್ತೀಯಾ ನನಗೆ, ಆಡಿಸಿವಾಗ ಅಂತ ಹಿಂಗೆಲ್ಲ ಮಾಡ್ತಾನೆ ಹಾಸ್ಯವಾಗಿ. ಅವನಿಗೆ ನಾಚಿಕೆ ಆಗತ್ತೆ. ಇದು ಸಹಜ. ಈಗ ಹಾವು ಹಗ್ಗ ಹೇಳಿದೆ. ಈ ಎಕ್ಸಾಂಪಲ್ಗಳಲ್ಲಿ ಮತ್ತೆ ಯಾವ್ಯಾವುದನ್ನು ಹೇಳಬಹುದು? ಪ್ರಶ್ನೆ ಯಾವ್ಯಾವುದನ್ನು? ಕಪ್ಪೆ ಚಿಪ್ಪು, ಬೆಳ್ಳಿ. ಆಮೇಲೆ ಚಿನ್ನ ಒಡವೆಗಳು, ಆಮೇಲೆ ಆಭರಣಗಳು, ಆಮೇಲೆ ಮರಳುಗಾಡಲ್ಲಿ ನೀರು, ಆಮೇಲೆ ಮೋಟು ಮರದಲ್ಲಿ ಮನುಷ್ಯ. ಏನಂದ್ರೆ ಇಷ್ಟಿದು? ಅದೇ ಮೋಟು ಮರ ಅಂತ ಹೇಳಿ. ಮೋಟು ಮರದಲ್ಲಿ ಮನುಷ್ಯ. ಹಾಗೆ ಹೇಗೆ ಬೇಕಾದ್ರೂ ಆಗ್ಬೋದು. ಈಗ ನೋಡ್ರಿ, ಕತ್ಲೆ ಅಂತಾನೆ ಏನಿಲ್ಲ, ಮಧ್ಯಾಹ್ನ 12 ಗಂಟೆ. ಕಪ್ಪೆ ಚಿಪ್ಪು ಅಂತ ನಮ್ಗೆ ಗೊತ್ತಿಲ್ಲ, ಮೊದಲನೇ ಸಾರಿ ಗೊತ್ತಿಲ್ಲದೆ ಇದ್ದಾಗ ನಾನು ಅದನ್ನು ಬೆಳ್ಳಿ ಅನ್ಕೊಂತೀನಿ, ಪಳಪಳ ಹೊಳಿತಾ ಇರುತ್ತೆ. ಈಗ ಯಾವ ಕತ್ಲೆ ಇದೆ? ನಿಮ್ಮ ಕಣ್ಣು ಚೆನ್ನಾಗಿದೆ, ಹೇಗಿದೆ ನೋಡ್ರಿ, ಎಲ್ಲಿ ಬೇಕಾದರೂ ಹಾಕ್ಬೋದು. ಒಟ್ಟಿನಲ್ಲಿ ಇಂಥವೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾರೆ. ಇದನ್ನು ನಾವು ಪ್ರಾತಿಭಾಸಿಕ ಸತ್ಯ ಅಂತಾರೆ. ಪ್ರಾತಿಭಾಸಿಕ ಅಂತಂದರೆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುತ್ತೆ, ಪ್ರತಿಬಿಂಬ. ಹಾಗೆ ಅದು ಸತ್ಯ ಅಲ್ಲ, ಹಂಗೆ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಪ್ರಾತಿಭಾಸಿಕ ಸತ್ಯ. ನಿಜ ಇಲ್ಲ, ಅದು ಇದ್ದಂತೆ ತೋರುತ್ತಷ್ಟೆ. ಹಾವಲ್ಲ, ಹಾವಿನಂತೆ ತೋರುತ್ತೆ. ಬೆಳ್ಳಿ ಅಲ್ಲ, ಬೆಳ್ಳಿ ಅಂತೆ ತೋರುತ್ತೆ. ನೀರಿಲ್ಲ, ನೀರಿನಂತೆ ತೋರುತ್ತೆ. ಅಲ್ಲಿ ಮರಗಳು ಕೂಡ
ತಳ್ಕಂಪಳಕ ಆಗಿರೋದು ಎಲ್ಲ ಕಾಣುತ್ತೆ. ಹೀಗೆ ಇವುಗಳನ್ನ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಸೊ ಇವೆಲ್ಲ ಎಕ್ಸಾಂಪಲ್ಸು ಕೊಡ್ತಾರೆ. ಅದರಲ್ಲಿ ಹಾವು ಹಗ್ಗ ತುಂಬ ಫೇಮಸ್. ಎಲ್ಲಿ ನೋಡಿದ್ರು ಇದನ್ನು ಪ್ರತಿಯೊಬ್ಬರು ವೇದಾಂತಿಗಳು ಹೇಳೋದ್ರಿಂದ ಇದನ್ನು ನಾವು ಇಟ್ಕೊತೀವಿ. ಈಗ ನಮಗೆ ದೃಷ್ಟಾಂತ ಗೊತ್ತಾಯಿತು. ಈಗ ದ್ರಾಷ್ಟಾಂತದಲ್ಲಿ ಏನಾಗುತ್ತೆ? ಈಗ ನಿಜವಾಗ್ಲೂ ಇರೋದು ಆತ್ಮಸ್ವರೂಪವೇ. ನಮಗೆ ಗೊತ್ತಾ ಆತ್ಮಸ್ವರೂಪ ಅಂತ? ಮತ್ತೇನು ತಿಳ್ಕೊತೀವಿ? ಈ ಶರೀರವನ್ನು ನಾನು ಅಂತ ತಿಳ್ಕೊತೀನಿ. ಬಂತು ರೋಗ. ಆದ್ದರಿಂದ ಏನಾಯಿತು? ಈಗ ನನಗೆ ಈ ಶರೀರವನ್ನು ಅಂದರೆ ನಾನು ಡಾಕ್ಟರ್ ಪ್ರಸಾದ್ ಅಂದ್ಕೊಳ್ಳೋದು ಏನೋ ಮಾಡ್ಕೊತೀನಿ. ಹಾಗೇನಾಗುತ್ತೆ? ಈ ಶರೀರದ್ದೇನೇನಿದೆ, ನಾನು ಹುಟ್ಟಿದ್ದೀನಿ, ಬೆಳೀತೀನಿ, ಒಂದಿನ ಸತ್ತು ಹೋಗ್ತೀನಿ, ಇದೆಲ್ಲ ಆಗಕ್ಕೆ ಶುರುವಾಗುತ್ತೆ. ಶಾಸ್ತ್ರ ನಮಗೇನು ಹೇಳುತ್ತೆ? ಅದು ಹೌದಪ್ಪ, ಹೌದು, ನೀನೇ ದೇವರಾಗಿದ್ದೀಯಾ ಅಂತ ಶಿಶುನಾಳ ಶರೀಫು ತತ್ವಮಸಿ ಶ್ವೇತಕೇತು ಅಂತ ಶಾಸ್ತ್ರ ಹೇಳಿದಾಗ ಹೇಗಾಗುತ್ತೆ ಸ್ವಾಮಿ ನಾನು ಆತ್ಮ? ಇದಕ್ಕೂ ಎಷ್ಟು ಅಜಗಜಾಂತರ ಇದೆ. ಹಾವು ಹಗ್ಗಕ್ಕೆ ಎಷ್ಟು ಅಜಗಜಾಂತರ ಇದೆ. ಅಲ್ಲಿ ಹಾವೇ ಇಲ್ಲ ಅಂಥದ್ದನ್ನು ಮಾಡಿಕೊಂಡೆ. ಇಲ್ಲಿ ಇದು ಸಾಯೋದು, ದುಃಖಾಲಯವಾಗಿರೋದು, ಬದಲಾವಣೆ ಆಗೋದು. ಆತ್ಮ ಬಂದರೆ ಅವನು ಹುಟ್ಟಲ್ಲ, ಸಾಯೋಲ್ಲ, ಬದಲಾವಣೆ ಆಗೋಲ್ಲ. ಆನಂದ ಸ್ವರೂಪ, ಆನಂದ ಸಾಗರ. ಎಷ್ಟು ವ್ಯತ್ಯಾಸ ಇದೆಯಲ್ಲ ಸ್ವಾಮಿ, ಹೇಗೆ ಸಾಧ್ಯ ಅಂತ ಕೇಳ್ತೀವಿ. ಅದಕ್ಕೆ ಅವ್ರೇನು ಮಾಡ್ತಾರೆ? ನೋಡಪ್ಪ, ಎಚ್ಚರದಲ್ಲಿ ನೀನೇನು ಅಂದ್ಕೊಂಡಿದ್ದೀಯಾ? ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀಯ. ನಮಗೆಲ್ರಿಗೂ ಅರ್ಥ ಆಗೋದಕ್ಕೆ ಜನಕ ಮಹಾರಾಜ. ಕನಸಿನಲ್ಲಿ ಏನು ಅನ್ಕೊಂತೀಯ? ಅಲ್ಲಿ ಬೇರೆ ಏನಿರ್ತಾನೆ, ಇವನು ಇದೇನಾ ನೀನು ನಿಜವಾದ ಸ್ವರೂಪ? ಅಲ್ಲ. ಕನಸಿನಲ್ಲಿ ಭಿಕ್ಷುಕ ಅನ್ಕೊಂತೀಯ. ಈಗ ಅದು ಸತ್ಯವ ಇದು ಸತ್ಯವ ಅಂತ ಕೇಳಿದ್ರೆ ನಿನಗೂ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾದ್ರೆ ನನ್ನ ನಿಜವಾದ ಸ್ವರೂಪ ಯಾವುದು? ಏ ಸಚ್ಚೆ ಓ ಸಚ್ಚೆ. ಆಗ ಅಷ್ಟವಕ್ರ, ನೀನು ದೇವರು ಇನ್ನೊಂದು ಅವಸ್ಥೆ ಕೊಟ್ಟಿದ್ದಾನೆ, ಪರೀಕ್ಷೆ ಮಾಡಿಬಿಡಪ್ಪ. ನಿದ್ದೆ ನೋಡಿಕೊಂಡಾಗ ನಾನಿದ್ದೆ. ಯಾವ ರೂಪದಲ್ಲಿದ್ದೆ? ಎಚ್ಚರದ ಜನಕ ಮಹಾರಾಜನೂ ಅಲ್ಲ, ಕನಸಿನ ಭಿಕ್ಷುಕನೂ ಅಲ್ಲದೆ ಇದ್ನೋ ಇಲ್ವೋ? ಅಲ್ಲ, ಆಕಾರ ಇಲ್ಲ, ಜನಕ ಮಹಾರಾಜ ಅಲ್ಲ, ಇವನು ಅಲ್ಲ. ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ, ಆನಂದ ಸ್ವರೂಪ. ಅದು ಹುಟ್ಟಿದೆ ಅನ್ಸಲ್ಲ, ಬೆಳೆದಿದೆ ಅನ್ಸಲ್ಲ, ಬದಲಾವಣೆ ಆಗಿದೆ ಅನ್ಸಲ್ಲ, ಸಾಯುತ್ತೆ ಅನ್ಸಲ್ಲ. ಇಷ್ಟೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಇಷ್ಟು ನಮಗೆ ಬೇಕಾದಷ್ಟಾಯಿತು. ಇಲ್ಲಿ ದೃಷ್ಟಾಂತ ದ್ರಾಷ್ಟಾಂತ ಎರಡನ್ನೂ ಮೆಲ್ಕಾಕ್ತಾ ಹೋದೆ. ಎರಡಕ್ಕೂ ಸಮಾನವಾಗಿ ತೋರಿಸ್ತಾ ಇದ್ದಾರೆ. ಇನ್ನ ಜನರು ಈಗ ವಿದ್ಯೆ ಅವಿದ್ಯೆ ಇದು ಕೂಡ ನೀವು ಹೇಳಿದ್ರಿ. ಇವಾಗ ನಿಜವಾಗ್ಲೂ ವಿದ್ಯೆ ಅಂತಂದ್ರೆ ಯಾವುದಕ್ಕೆ ಹೇಳಬೇಕು? ನಿಜವಾದ ವಿದ್ಯೆ ಯಾವುದು? ನಿಜವಾದ ವಿದ್ಯೆ ಯಾವುದು? ಈಗ ಹುಡುಗರು ಹೋಗ್ತಾರೆ, ಎಜುಕೇಷನ್ ಆಗುತ್ತೆ, ಅದು ನಿಜವಾದ ವಿದ್ಯೆನ. ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ವ್ಯಾಪಾರದ್ದು ಕಲ್ತ್ಕೊತಾರೆ. ಇದು ವಿದ್ಯೆನ? ನಿಜವಾಗ್ಲೂ ವಿದ್ಯೆ ಅಂದರೆ ಅರ್ಥ ಏನು? ಅವಿದ್ಯೆ ಅಂತಂದ್ರೆ ಗೊತ್ತಾಯ್ತು. ಇವಾಗ ವಿದ್ಯೆ ಅಂತಂದ್ರೆ ಏನು ಪ್ರಶ್ನೆ? ಆತ್ಮವಿದ್ಯೆ ಸರ್. ಆತ್ಮವಿದ್ಯೆ. ಅದೇನು ಆತ್ಮವಿದ್ಯೆ? ಅದು ಏನು ಆತ್ಮವಿದ್ಯೆ? ಅದನ್ನ ತಿಳಿದ್ರೆ ಎಲ್ಲ ತಿಳ್ಕೊಂಡಂಗಾಗುತ್ತೆ ಸರ್. ಅದ್ರಿಂದ ಅದಕ್ಕೋಸ್ಕರ ವಿದ್ಯೆಗಳಲ್ಲಿ ನಾನು ಆತ್ಮವಿದ್ಯೆ ಅಂತ ಭಗವಂತ ಹೇಳ್ತಾನೆ. ವಿಭೂತಿಗಳಲ್ಲಿ ಎಲ್ಲ ವಿದ್ಯೆಗಳಲ್ಲಿ ನಾನು ಆತ್ಮವಿದ್ಯೆ ನನ್ನ ವಿಭೂತಿ ಅಂತ ಕರೀತಾನೆ. ಆದ್ದರಿಂದ ಯಾವುದೇ ವಿದ್ಯೆಗಳು ಕಲ್ತರೂ ರೋಟಿ ಕಪಡ ಮಕ್ಕಾನ್ಗಾಗ್ಬೋದು ಮತ್ತು ಅದು ನಮಗೆ ಪೂರ್ತಿ ಕೊನೆವರೆಗೂ ಬರೋದಿಲ್ಲ. ನನಗೆ ಈ ಲೋಕದಲ್ಲಾಗ್ಬೋದು, ಪರಲೋಕಕ್ಕೆ ಹೋದರೆ ಅದು ಸಹಾಯ ಆಗೋದಿಲ್ಲ. ನೀವು ಹೇಳಬೇಕೆಲ್ಲ, ಹೇಳ್ರಿ, ನೀವು ಹೇಳಬೇಕು. ಇನ್ನೂ ಯಾರ್ಯಾರಾದ್ರೂ ಹೇಳಿ, ಯಾಕೆ ಈ ವಿದ್ಯೆ ಗ್ರೇಟ್? ಆಧ್ಯಾತ್ಮ ವಿದ್ಯೆ, ಆತ್ಮವಿದ್ಯೆ, ನನ್ನ ನಿಜವಾದ ಸ್ವರೂಪದ ವಿದ್ಯೆ. ಬೇರೆ ವಿದ್ಯೆಗಳು ಸ್ವಲ್ಪನೇ ತಿಳ್ಕೊಳಕ್ಕಾಗೋದು ಸರ್, ಕಂಪ್ಲೀಟ್ ಆಗಿ ತಿಳ್ಕೊಳಕ್ಕಾಗಲ್ಲ. ಇವಾಗ ಡಾಕ್ಟರ್ ಆದ್ರೆ ಬೇರೆ ಒಂದು ಸ್ಪೆಷಲೈಸೇಷನ್, ಅದ್ರಲ್ಲಿ ಒಂದು ಭಾಗ ಅಷ್ಟೇ ತಿಳ್ಕೊಂಡು ಸರ್ಜನ್ ಆಗಕ್ಕಾಗಲ್ಲ ಅವರು. ಆ ತರ ಲಾಯರ್ ಆದ್ರೆ ಅವನು ಅದ್ರಲ್ಲೂ ಬೇರೆ ಬೇರೆ ಪಾರ್ಟ್ಸ್, ಕ್ರಿಮಿನಲ್ ಲಾಯರ್ ಬೇರೆ, ಈ ಲಾಯರ್ ಬೇರೆ, ಆ ಲಾಯರ್ ಬೇರೆ ಅಂತ ತಿಳ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ ವ್ಯಾವಹಾರಿಕ ಪ್ರಪಂಚದಲ್ಲೇ ವಿದ್ಯೆ ಅಂದ್ರೆ. ಆದ್ರೆ ಇದು ಅಧ್ಯಾತ್ಮ ವಿದ್ಯೆ ಅನ್ನೋದು ನನ್ನ ಸ್ವರೂಪನೇ, ನಾನೇ ಅದಾಗಿದ್ದೀನಿ ಅಂತ ತಿಳ್ಕೊಳೋದು ಎಲ್ಲಾ ವಿದ್ಯೆಗಳಿಗಿಂತ ಹೆಚ್ಚಿನದ್ದಾದ್ದು ಇದು ಅಂತ. ಇದೇ ಯಾವುದೊಂದನ್ನು ತಿಳ್ಕೊಂಡರೆ ಎಲ್ಲವನ್ನೂ ತಿಳಿದಂತಾಗುವುದು ಅಂತದ್ದು. ಇದು ಕೊನೆ. ಇದು ತಿಳ್ಕೊಂಡ್ಮೇಲೆ ಮತ್ತೆ ಇನ್ನೇನು ತಿಳ್ಕೊಳ್ಬೇಕಾಗಿಲ್ಲ ಅಂತ.
ಯಾಕೆಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲದನ್ನು ಬಿಡಿಸೋ ಅಂತ ವಿದ್ಯೆ ಇದು. ಮತ್ತೆ ನಮ್ಗೆ ಹುಟ್ಟು ಸಾವಿಂದನೇ ತಪ್ಪಿಸೋಂತ ವಿದ್ಯೆ. ಆದ್ರಿಂದ ಇದೇ ಮುಖ್ಯ, ಇದನ್ನೇ ತಿಳ್ಕೊಬೇಕು, ಇದೇ ಮನುಷ್ಯನ ಹುಟ್ಟಿ ಬಂದಿರೋದಕ್ಕೆ ಸಾರ್ಥಕ್ಯ ಅಂತ ಹೇಳ್ತಾರೆ. ಹೇಳಿಮ್ಮ ಪ್ರತಿಭಾ, ನೀವು ಏನಾದರೂ ಹೇಳಿ, ಯಾರು ಏನ್ ಬೇಕಾದ್ರೂ ಮಾತಾಡಿ. ಇವಾಗ ನಾರದರು 64 ವಿದ್ಯೆಗಳು ಕಲ್ತ್ಕೊಂಡಿದ್ರು ಅವ್ರಿಗೆ ಮನಸ್ಸು ಇನ್ನೂ ಏನೋ ಒಂದು ತಿಳ್ಕೊಳೋದಿದೆ ಅಂತ ಅನಿಸ್ತಾನೆ ಇತ್ತು. ಅದಕ್ಕೋಸ್ಕರ ಅವರು ಸನತ್ ಕುಮಾರರ ಹತ್ರನೂ ಯಾರ ಹತ್ರನೂ ಹೋಗ್ಬಿಟ್ಟು ನನಗೆ ಎಲ್ಲವನ್ನು ತಿಳ್ಕೊಳೋ ಅಂತ ವಿದ್ಯೆ, ತೃಪ್ತಿ ಕೊಡೋ ಅಂತ ವಿದ್ಯೆ ಬೇಕು ಅಂತ ಅಂದಾಗ ಅವರು ಭೂಮಾ ವಿದ್ಯೆ ಅಂತ ಹೇಳ್ಕೊಡ್ತಾರೆ. ಎಲ್ಲಾ ವಿದ್ಯೆಗಳಿಗೂ ಕಾಮ 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 ಅಂದ್ರೆ ಕಂಟಿನ್ಯೂಷನ್ ಇದ್ದೇ ಇರುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಆಗ್ಬಿಡುತ್ತೆ. ಇದೊಂದು ತಿಳ್ಕೊಂಡ್ಬಿಟ್ರೆ ಫುಲ್ ಸ್ಟಾಪ್, ನೆಕ್ಸ್ಟ್ ತಿಳ್ಕೊಳೋಷ್ಟಿಲ್ಲ. ಸೊ ಹೇಳಿಸಿದ್ದಾರೆ ಅವರು. ಸರ್, ಇದರಲ್ಲಿ ಇನ್ನೊಂದು ಜ್ಞಾಪಕ ಮಾಡ್ಕೋಬಹುದು ನಾವು, ನಚಿಕೇತಂದು. ಸೊ ಯಮ ಕೇಳ್ತಾನೆ, ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಕೊಡ್ತಾನೆ, ನಿನ್ಗೆ ಲೌಕಿಕ ಸುಖ ಏನು ಬೇಕಾದ್ರೂ ಕೊಡ್ತೀನಿ ಅಂದ್ರೆ. ಆದ್ರೆ ನಚಿಕೇತ ಹೇಳ್ತಾನೆ, ನನಗೆ ಯಾವ್ದ್ರಲ್ಲಿ ಸಂಪೂರ್ಣತ್ವ ಇದೋ, ಸಂಪೂರ್ಣ ತಿಳ್ಕೊಂಡಂಗಾಗತ್ತೋ ಅದೇ ಬೇಕು ಅಂತಾನೆ. ಸೊ ಅದು ಒಂದು ಸರ್, ಅದನ್ನು ನೆನ್ಸ್ಕೋಬಹುದು ಇಲ್ಲಿ ನಾವು. ಪೂರ್ಣತ್ವ ಇದೆ, ಯಾವ್ದ್ರಲ್ಲಿ ಪೂರ್ಣತ್ವ ಇದೆ ಅದು ತಿಳ್ಕೊಂಡು ಮಿಕ್ಕಿದ ಯಾವ್ದು ಬೇಡ. ಅದನ್ನ ತಿಳ್ಕೊಬಿಟ್ರೆ ಇನ್ಯಾವುದು ನೆಸಿಟಿನೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅಂತ ಅದು ಇದೇ ವಿದ್ಯೆ ಅಂತ ಅದನ್ನೇ ಕೇಳ್ತಾನೆ ನಚಿಕೇತ ಯಮನ. ಅದು ನೆನಪು ಮಾಡ್ಕೋಬೇಕು. ನೋಡಿದ್ರ, ಎಲ್ಲರೂ ಹೇಳಿದ್ರಿ ಹೆಂಗೆ ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ. ಈಗ ಎಲ್ಲರದ್ದು ನಾವು ಸೇರಿಸ್ಕೊಂಡಾಗ ಒಬ್ಬೊಬ್ಬರಿಗೂ ಒಂದೊಂದು ಥರ ನೆನಪು ಬರುತ್ತೆ, ಎಲ್ಲರದ್ದು ಕರೆಕ್ಟ್. ಆದ್ದರಿಂದ ಇದು ವಿದ್ಯೆಗೆ ವಿದ್ಯೆ ಅಂತ. ಆದರೆ ಇದನ್ನ ಸರ್ವಜ್ಞ ಅಂತ ಕರೀತಾರೆ. ಇನ್ಯಾವ ವಿದ್ಯೆಯಲ್ಲಿ ಇವನ ಸರ್ವಜ್ಞ ಅಂತ ಕರೆಯೋದಿಲ್ಲ. ಹೇಗಿದೆ, ಎಲ್ಲರೂ ಹೇಳಿದ್ವಿ, ಬಟ್ ಇನ್ನೊಂದು ಕೊರತೆ ಅನ್ನಿಸ್ತು ನನಗೆ. ಯಾವುದದು? ಆತ್ಮವಿದ್ಯೆಯಲ್ಲಿ ಏನೋ ಪುನರ್ಜನ್ಮ ಇರಲ್ಲ. ಅಸರೆ ಅಯ್ಯೋ, ಜನ್ಮ ಆದ್ರೆ ನನಗೇನು ಅಶರೀರ ಅಶರೀರ ಎಂತೆಂತ ಪಿಕ್ಚರ್ಗಳು ಬರುತ್ತೆ, ಅವನ್ನೆಲ್ಲ ನೋಡ್ಬೋದು. ಜನ್ಮ ಇದ್ರೆ ಕಳ್ಕೊಳ್ಳೋದೇನೋ. ಮತ್ತೆ ಸೈಂಟಿಸ್ಟ್ಗಳು ಇನ್ನೇನೇನು ಕಂಡುಹಿಡಿತಾರೋ ಯಾರು ಗೊತ್ತು, ಅವನ್ನೆಲ್ಲ ಎಂಜಾಯ್ ಮಾಡ್ಬೋದು. ಜನ್ಮ ಇದ್ರೆ ಕಷ್ಟ. ಎಂಜಾಯ್ ಮಾಡಿದ್ರು ದುಃಖ, ಇದು ಶೋಕ ಮೋಹಗಳನ್ನೆಲ್ಲ ಕಳ್ಕೊಳಕ್ ಆಗೋದಿಲ್ಲ ಸರ್. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಇದೆಲ್ಲ ಇದ್ದೇ ಇರುತ್ತೆ ಸರ್. ಅದು ನೋಡೋಷ್ಟು ಟೈಮ್ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ, ಮತ್ತೆ ಅನುಭವಿಸ್ಲೇಬೇಕು ಮಾಡಿರೋದೆಲ್ಲನು. ಆದ್ರಿಂದ ಇದೊಂದೇ, ಇದು ಅಶರೀರನು ಅಮನಸ್ಕನು ಅಂತ ಇದಕ್ಕೆ ಆನಂದ ಸ್ವರೂಪನು ಅಂತ ಹೇಳೋದು. ಸುಖದ ಮೂಲ ಆನಂದ ಆನಂದ ಹಿಡೀರಿ. ನೀವ್ ಏನ್ ಹೇಳ್ರಿ ಲೆಕ್ಕ ಇಲ್ಲ. ಆನಂದ ನಾರದ್ರನ್ನ ಕೇಳೋದು ಅದೇ. ಸನತ್ ಕುಮಾರ್ರೆ ಅವ್ರು ಕೇಳೋದೇನು ಅಂದರೆ, ನಾನು ಕೇಳಿದ್ದೀನಿ ಯಾವ ವಿದ್ಯೆ ತಿಳಿದ್ರೆ ಹೆಚ್ಚು ಪರ್ಮನೆಂಟ್ ಆನಂದ ಸಿಗುತ್ತೋ ಅದು. ಇವನಿಗೆ ಸಿಕ್ಕಿಲ್ಲ. 64 ವಿದ್ಯೆಗಳು ಕಲ್ತಿದ್ರು ಸಿಕ್ಕಿಲ್ಲ. ಅದು ಏನು ಸ್ಪೆಷಲೈಸ್ಡು. ಆ ಕಡೆ ಸಂಗೀತ, ನಾಗಸರ್ಪದ್ದು, ರಾಜರು ತಿಳ್ಕೊಳ್ಳೋ ವಿದ್ಯೆ, 1-2 64 ವಿದ್ಯೆಗಳು. ಇನ್ನು ನಾರದರನ್ನ ಹೇಳಿಬಿಟ್ಟ ಮೇಲೆ ಇನ್ನೇನು ಹೇಳಬೇಕಾಗಿಲ್ಲ. ಆದ್ದರಿಂದ ಆನಂದ, ಶಾಶ್ವತವಾಗಿರೋ ಆನಂದ ಮತ್ತಿಗೆ ನನಗೆ ಬೇಕು ಅಂತಿರೋದಿಲ್ಲ. ಆನಂದ ಹಿಡ್ಕೊಳ್ರಿ. ಎಲ್ಲದಕ್ಕೂ ಮೂಲ ಆನಂದ. ಆನಂದಕ್ಕೋಸ್ಕರ ಬೇಕು ಬೇಡಗಳ ಕಾಟ ಇಲ್ಲ ಅಂತ. ಆದ್ದರಿಂದ ಇಲ್ಲಿ ನಮ್ಗೆ ಇಲ್ಲೆಲ್ಲ ಪೂರ್ತಿ ಬಂದ್ಬಿಡ್ತು. ಸ್ವಾಮಿಗಳು ಏನೇನೋ ಎಕ್ಸಾಂಪಲ್ ಕೊಟ್ಟಿದ್ರು. ತಾಯಿ ಹೇಳ್ಕೊಡೋದು, ಟೀಚರ್ಸ್ಗಳ ಹತ್ರ ಹೋಗೋದು, ಬೇರೆ ಬೇರೆ ವಿದ್ಯೆ ಕಲಿಯೋದು. ಈ ಸುಭಾಷಿತದಲ್ಲಿ ಒಂದು ಹೇಳ್ತಾರೆ, ಯಾವುದು ಸಾರವಾದದ್ದು ಅದನ್ನೇ ತಿಳಿದುಕೊಳ್ಬೇಕು. ಸಾರವಾದದ್ದು ಅಂದರೆ ಯಾವುದು? ಈಗ ಗೊತ್ತಾಯ್ತು ನಮಗೆ. ಆದ್ದರಿಂದ ನಿಜವಾಗ್ಲೂ ಹುಟ್ಟಿದ್ದಕ್ಕೆ ಮಾಡಬೇಕಾಗಿರೋ ಕರ್ತವ್ಯ ಇದು ಒಂದೇ. ಇದು ಬಿಟ್ಟು ಏನು ಮಾಡಿದ್ರೂ ಉಪಯೋಗ ಇಲ್ಲ, ವೇಸ್ಟ್. ಹೇಗಿದೆ ನೋಡ್ರಿ ಅಲ್ವಾ?
ದಾಸರು ಪದ ಹಾಡಿದ್ದಾರೆ, ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕಾಗಲಿಲ್ಲ, ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ಸುತ್ತಿ ಮತ್ತನಾಗಿ ಬಲು ಕೃತ್ಯವನ್ನು ಮಾಡಿ ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕಾಗಲಿಲ್ಲ. ಇದೊಂದು ತಿಳ್ಕೊಳ್ಳದೆ ನಿಮ್ಮ ಪ್ರಪಂಚದಲ್ಲಿ ಏನು ತಿಳ್ಕೊಂಡ್ರು ದಾಸರು ಹಾಡ್ಬಿಟ್ಟಿದ್ದಾರೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ನಮ್ಮ ಜೀವನವನ್ನು ಎಷ್ಟು ಮೀಸಲಾಗಿಟ್ಟಿರ್ತೀವಿ. ಇದಕ್ಕೆ ಈ ಶರೀರ ಬೀಳುವಷ್ಟೊತ್ತಿಗೆ ಆ ತತ್ವ ಹೇಳ್ತಾ ಇದ್ದಾರಲ್ಲ, ನಾವೆಷ್ಟೊಂದು ಮುಂದುವರೆದಿದ್ದೀವಿ, ಸಾಧನೆ ಮಾಡಬೇಕು, ಇನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತ. ಸೊ ದಾಸರು ಮತ್ತೆ ಹಾಡಿದ್ದಾರೆ, ಈ ಗಾಳಿ ಬರ್ತಾ ಇದೆ, ತೂರ್ಕೊಂಡ್ಬಿಡ್ಬೇಕು ನಾವು. ಗಾಳಿ ಬಂದ ವೇಳೆ ಇಲ್ಲಿ ತೂರಿಕೊಳ್ಳಿರೋ. ಹಾಗೆ ಈಗ ನಮ್ಗೆ ಅಂಥ ಒಂದು ಅವಕಾಶ ಸಿಕ್ಕಿದೆ, ಸ್ವಾಮಿಗಳ ಪುಸ್ತಕ ಸಿಕ್ಕಿದೆ, ನಮಗೊಂದು ಅವಕಾಶ ಕೊಟ್ಟಿರೋದ್ರಿಂದ ಒಂದು ಸಮಯ, ಒಂದು ನಿಮಿಷ ವೇಸ್ಟ್ ಮಾಡಿದೆ ನಾವು ಇದ್ರ ಕಡೆ ಹೋಗಬೇಕು ಅನ್ನೋದು ನಮಗೆ ಶ್ರದ್ಧೆ ಬರಬೇಕು. ಇದ್ರ ಬಗ್ಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಇವೆಲ್ಲ ಬಂದರೆ ನಾವು ಉದ್ಧಾರ ಆಗ್ಬಿಡ್ತೀವಿ. ಅಟ್ಲೀಸ್ಟ್ ಇದು ಒಳ್ಳೆ ಸಂಸ್ಕಾರ ಆದರೂ ಬೆಳೆಸ್ಕೋಬೇಕು ಅನ್ನೋದು ನಮಗಿಷ್ಟು ಗೊತ್ತಾಯಿತು. ಈಗ ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರವನ್ನು ಕಟ್ಟುವುದಕ್ಕೆ ಹೋಗ್ತಾ ಇರ್ತಾರೆ. ಇದು ವಿಷಯಗಳನ್ನು ಕುರಿತ ತಿಳಿದಿರುವುದೆಂಬ ಅವಿದ್ಯೆ. ಬರಿಯ ಅರಿವು ಎಂದರೇನು ಎಂಬ ವಿಚಾರವನ್ನು ತತ್ವಜಿಜ್ಞಾಸುಗಳು ಬಹುಕಾಲದಿಂದ ಮಾಡ್ತಾ ಬಂದಿದ್ದಾರೆ. ಬರಿಯ ಅರಿವು. ಸೊ ಈಗ ನಾವು ಇದಕ್ಕೆ ಹೋಗಬೇಕು. ಇಲ್ಲಿ ಸ್ವಾಮಿಗಳು ಕೊಟ್ಟಿಲ್ಲ ಇಲ್ಲಿ, ಆದರೂ ಕೂಡ ನಾನು ಅದನ್ನು ಬೇರೆ ಕಡೆ ಅರಿವಿನಲ್ಲಿ ನಾವೆಲ್ಲ ಓದಿದ್ವಿ. ಯಾರಾದರೂ ಇವಾಗ ತೆಗೆದು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ನಾನು ಹೇಳಿದ್ದೆ, ಇಲ್ಲಿ ಬರಿಯ ಅರಿವು, ಆತ್ಮ, ಬರಿಯ ಇರವು, ಬರಿಯ ಆನಂದ ಎಲ್ಲ ಒಂದೇ. ಇಲ್ಲಿ ಬರಿಯ ಅರಿವು ಸಂಬಂಧಪಟ್ಟಿರೋದ್ರಿಂದ ಬರಿಯ ಅರಿವು. ಈಗ ಅದನ್ನು ಕೆಲವರು ಇದೆ ಅಂತ, ಕೆಲವರು ಇಲ್ಲ ಅಂತ ಹೇಳೋರು ಇದ್ದಾರೆ. ಈಗ ನಮಗೆ ಜ್ಞಾನ ಸ್ವರೂಪ, ಆತ್ಮದ ಜ್ಞಾನ ಸ್ವರೂಪ ಅನ್ನೋದನ್ನು ನಮಗೆ ತಿಳಿಸ್ಕೊಳ್ಬೇಕು. ಈಗ ಕೆಲವರೆಲ್ಲ ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಿನ್ನೆ ಹೇಳಿದ್ದೆ, ಅದರ ಸಾರಾಂಶ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ. ಎಲ್ಲರೂ ಅದಕ್ಕೆ ಪಾಯಿಂಟ್ಗಳು ಹಾಕಂಗಿದ್ರೆ ಹಾಕ್ರಿ, ಎಷ್ಟು ಗೊತ್ತಾಗಿದ್ರೆ ಅಷ್ಟು ಹೇಳಿ. ನಿಮ್ಗೆ ಇನ್ನೂ ಬೇಸ್ಮೆಂಟ್ ಬೇಕು ಅಂದರೆ ಹೇಳ್ತೇನೆ. ಯಾರಿಗಾದ್ರೂ ಗೊತ್ತಾಯ್ತು? ಹಾ ಹೇಳಿ ಪ್ರತಿಭಾ. ಈಗ ಬರಿಯರಿವು ಅಂತಂದ್ರೆ ಎಷ್ಟೊಂದ್ ಜನಕ್ಕೆ ಎಚ್ಚರದಲ್ಲಿರೋದನ್ನೇ ಬರಿಯರಿವು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋದು ಇದೊಂದೇನೆ. ಮತ್ತೆ ಚಿಕ್ಕ ಮಕ್ಳಿರೋವಾಗ ಸ್ವಲ್ಪ ಜ್ಞಾನ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಹೆಚ್ಚಿಸ್ಕೋತಾರೆ. ಪಂಡಿತರಾದವ್ರ ಹತ್ರ ಇನ್ನ ಜಾಸ್ತಿ ಜ್ಞಾನ ಇರುತ್ತೆ, ಎಲ್ರು ಅದನ್ನೇ ಬರಿಯರಿವು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಎಚ್ಚರ, ಕನಸು, ನಿದ್ರೆ ಮೂರರಲ್ಲೂ ಬರಿಯರು ಇದ್ದೇ ಇರುತ್ತೆ. ಓಕೆ, ಇನ್ಯಾರಾದ್ರು ಇದಕ್ಕೆ ಆ್ಯಡ್ ಮಾಡಿ. ಸೈಂಟಿಸ್ಟ್ಗಳು ಇದನ್ನ ವಿಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನದಿಂದಾನೇ, ಮನಸ್ಸು ಬುದ್ಧಿಯಿಂದಾನೇ ನಾವೆಲ್ಲ ವಿಷಯಗಳನ್ನ ತಿಳ್ಕೊಂತೀವಿ ಅಂತ. ಮತ್ತೆ ಅದನ್ನ ತಿಳ್ಕೊಳಕ್ಕೆ ಅವರು ಒಂದು ಸೂಕ್ಷ್ಮವಾದ ಇನ್ಸ್ಟ್ರೂಮೆಂಟ್ಸ್ನು ಕಂಡುಹಿಡಿತಾರೆ. ತಿಳ್ಕೊಳಕ್ಕೆ ವಸ್ತುಗಳಿರ್ಬೇಕು, ನಮ್ಮ ಮನಸ್ಸು ಅದಕ್ಕೆ ಸೇರ್ಬೇಕು, ಅದು ವಿಜ್ಞಾನ. ಅದು ಕರೆಕ್ಟ್ ಆಗಿದೆ ಅಂತ ನಾವು ನೋಡಿ ತಿಳ್ಕೊಳ್ಳೋದು ವಿಜ್ಞಾನ ಅಂತ ಅವರು ಹೇಳ್ತಾರೆ. ಅಂದ್ರೆ ಅವರೆಲ್ಲ ಹೊರಗಿನ ವಸ್ತುಗಳ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ, ವಿಜ್ಞಾನವಾದಿಗಳು ಅಂತ. ಇನ್ನ ಬೌದ್ಧರು ವಿಷಯ ಸತ್ಯತ್ವವಾದಿಗಳು. ವಿಷಯಗಳಿರ್ಬೇಕು, ಅದನ್ನ ತಿಳ್ಕೊಳಕ್ಕೆ ನಾವು ನಮ್ಮ ಮನಸ್ಸಿರ್ಬೇಕು ಅಂತ ಹೇಳ್ತಾರೆ. ಆ ತರ ಒಬ್ಬೊಬ್ರು ಒಂದೊಂದ್ ತರ ಎಚ್ಚರನೇ ಮುಖ್ಯ ಇಟ್ಕೊಂಡು ಎಲ್ಲಾರು ತಿಳ್ಕೊಳಕ್ಕೆ ಹೋಗ್ತಾ ಇರ್ತಾರೆ. ಬುದ್ಧಿಸ್ಟ್ರಲ್ಲಿ ವಿಜ್ಞಾನವಾದಿಗಳು, ವಿಷಯ ಸತ್ಯತ್ವವಾದಿಗಳು ಅಂತ. ಅವ್ರ ಆತ್ಮನ್ನೇ ಹಿಡಿಯೋದಿಲ್ಲ, ಆತ್ಮನ ಒಪ್ಕೊಳ್ಳೋದಿಲ್ಲ ಅವರು. ಅದರಿಂದ ಅವರು ಶೂನ್ಯವಾದಿಗಳು ಅಂತಾನು ಕರೀತಾರೆ ಅವ್ರನ್ನ. ಓಕೆ, ಈಗ ವಿಷಯ ಸತ್ಯತ್ವವಾದಿಗಳು ಅಂದ್ರೆ ಯಾರು, ಏನದು? ಬುದ್ಧಿಸ್ಟ್ ಅಂತ ಹೇಳಿದ್ರೆ ಏನದು? ವಿಷಯಗಳಿರ್ಬೇಕು, ಅದು ನಮ್ಮ ಎದುರುಗಡೆ ವಿಷಯ ಇರ್ಬೇಕು, ಅದನ್ನ ನಾವು ತಿಳ್ಕೊಬೇಕು, ಆ ಬಗ್ಗೆ ವಿಷಯ ಸತ್ಯವಾಗಿದೆ ಅಂತ ಅವರು.
ಓಕೆ, ಯಾರ್ಯಾರು ವಿಷಯ ಸತ್ಯತ್ವವಾದಿಗಳು? ಬುದ್ಧಿಸ್ಟ್ ಅಲ್ಲೇ ವಿಷಯ ಸತ್ಯತ್ವವಾದಿಗಳು, ವಿಜ್ಞಾನವಾದಿಗಳು ಇಬ್ಬರು ಬರ್ತಾರೆ ಅಂತ ಅನ್ಕೊಂಡೆ. ಕರೆಕ್ಟು. ವಿಷಯ ಸತ್ಯತ್ವವಾದಿಗಳು ಒಂದು ಕಡೆ, ಬುದ್ಧಿಸ್ಟ್ಗಳು ಆಗ್ತಾರೆ, ಎರಡಕ್ಕೂ ಆಗ್ತಾರೆ. ಅವರಲ್ಲಿ ಇಬ್ಬರು ಎಕ್ಸಾಂಪಲ್ ಇದ್ದಾರೆ. ಆಮೇಲೆ ಈಗ ಹೊರಗಡೆ ವಿಷಯ ಸತ್ಯತ್ವವಾದಿಗಳು, ವಿಷಯಗಳು ಸತ್ಯವಾಗಿದೆ ಅಂತ ಹೇಳೋರು ಇನ್ಯಾರ್ಯಾರು? ಜೈನಿಸಮ್, ಕ್ರೈಸ್ತರು, ಮುಸ್ಲಿಮ್ಸ್, ತಾರ್ಕಿಕರು, ವೆಸ್ಟರ್ನ್ ಫಿಲಾಸಫರ್ಸ್, ಈಸ್ಟರ್ನ್ ಫಿಲಾಸಫರ್ಸ್, ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು, ಚಾರ್ವಾಕರು, ಇವರೆಲ್ಲರೂ ವಿಷಯಗಳು ಸತ್ಯವಾಗಿದೆ ಅಂತಾನೆ ಹೇಳ್ಕೊಳ್ಳೋರು. ಸರಿ, ಈಗ ಬುದ್ಧಿಸಮ್ನವರು, ಈಗ ನಮಗೆ ಜ್ಞಾನ ಹೇಗಾಗುತ್ತೆ? ಹೊರಗಡೆ ವಸ್ತು ಇದ್ಬಿಟ್ರೆ ನಮಗೆ ಜ್ಞಾನ ಆಗ್ಬಿಡುತ್ತಾ? ಮತ್ತೇನಿರಬೇಕು? ತನಗೆ ಜ್ಞಾನ ಆಗ್ಬೇಕಾದ್ರೆ ಹೊರಗಡೆ ಒಂದು ಕುಂಡ ಮಡಕೆ ಇದೆ, ನನಗೆ ಜ್ಞಾನ ಆಗ್ಬೇಕು, ಹೆಂಗಾಗುತ್ತೆ? ಇಂದ್ರಿಯಗಳು ಇರ್ಬೇಕು. ಆಮೇಲೆ ಇಂದ್ರಿಯಗಳಿದ್ರೆ ಬರೀ ಸಾಕ? ಇಂದ್ರಿಯಗಳು ಇರ್ಬೇಕು, ಹಾ ಹೇಳಿ. ಬೆಳಕು ಬೀರ್ಬೇಕು, ಮತ್ತೆ ಇಂದ್ರಿಯಗಳಿಗೆ ಗ್ರಹಿಸ್ಬೇಕು, ಜ್ಞಾನೇಂದ್ರಿಯಗಳು. ಅದನ್ನ ಎತ್ಕೊಂಡೋಗಿ ಮೆಸೇಜ್ ಬುದ್ಧಿ ಮತ್ತೆ ಇದಕ್ಕೆ ಬುದ್ಧಿಗೆ ಕೊಡಬೇಕು. ಅಲ್ಲಿ ಗೊತ್ತಾಗತ್ತೆ ನಮ್ಗೆ ವಿಷಯ ಏನಂತ, ಅಲ್ಲಿ ಗೊತ್ತಾಗತ್ತೆ. ಸರಿ, ಅಲ್ಲಿಗೆ ಬುದ್ಧಿ ಇರಬೇಕು, ಮನಸ್ಸಿರ್ಬೇಕು. ಮನಸ್ಸನ್ನ ಇವರು ಹೇಳ್ತಾರೆ, ಯಾರು? ಬುದ್ಧಿಸಮ್ನವರು. ವಸ್ತುಗಳಿಗಿಂತ ಮನಸ್ಸಿರಬೇಕು, ಮನಸ್ಸಿದ್ರೆ ಆ ವಸ್ತು ಗ್ರಹಿಸ್ಬೋದು. ಆದ್ದರಿಂದ ಅರಿವು ಅಂತಂದ್ರೆ ಮನಸ್ಸಿದ್ರೆ ಸಾಕು, ಅಲ್ಲಿವರೆಗೂ ನಿಂತ್ಕೊಂಡ್ಬಿಡ್ತಾರ ಅವರು. ಹೀಗೆ ಹಾಗಾದ್ರೆ ಮನಸ್ಸಿದ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವ? ಮನಸ್ಸಿದ್ರೆ ಸಾಕ? ಪ್ರಶ್ನೆ ಇಲ್ಲಿ. ಮನಸ್ಸಿಗೆ ಹಿಂದ್ಗಡೆ ಬುದ್ಧಿ ಇರ್ಬೇಕು. ಆಯ್ತು, ಬುದ್ಧಿನೇ ಇದೆ. ಆಮೇಲೆ ಬುದ್ಧಿ ಹಿಂದ್ಗಡೆ ನೆನಪಿನ ಶಕ್ತಿ ಇರ್ಬೇಕು. ಆಯ್ತು, ನೆನಪಿನ ಶಕ್ತಿನೇ ಇದೆ. ಆಮೇಲೆ ಇವರೆಲ್ಲ ಹೇಳ್ತಾರೆ ಅವೆಲ್ಲ ಇದೆ ಅಂತ. ಅವರೆಲ್ಲ ಇಲ್ಲಿವರೆಗೂ ಹೋಗ್ತಾರೆ, ಆತ್ಮನ ಹತ್ರಕ್ಕೆ ಹೋಗೋದಿಲ್ಲ ಅವರು. ಹಾ, ಆತ್ಮನ ನಿಂದ ನಮಗೆ ಜ್ಞಾನ ಆಗುತ್ತೆ ಅಂತ ಹೇಳೋರು ಯಾರೋ? ವೇದಾಂತಿಗಳು ಮಾತ್ರ. ವೇದಾಂತಿಗಳು. ಹಾಗೆ. ಸೊ ಇಲ್ಲಿಗೆ ಇವರೆಲ್ಲನೂ ಏನ್ ತಪ್ಪು ಮಾಡ್ತಾ ಇದ್ದಾರೆ? ಎಚ್ಚರನೇ ಇಟ್ಕೊಂಡಿದ್ದಾರೆ ಅವರೆಲ್ಲ. ಎಚ್ಚರದ ದೃಷ್ಟಿಯಿಂದನೇ ವಿಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೇನ್ ಹಿಡ್ಕೊಂತಾರೆ ಇವರು? ವಸ್ತುಗಳನ್ನ ಸಾರ್ವತ್ರಿಕ ಪೂರ್ಣಾನುಭವನ ಹಿಡಿಯಲ್ಲ. ಸಾರ್ವತ್ರಿಕ ಪೂರ್ಣಾನುಭವ ಹಿಡಿಯೋದಿಲ್ಲ, ತರ್ಕ ಹಿಡಿತಾರೆ. ಇದು ಇಂಟೆಲೆಕ್ಚುಯಲ್ ಜಗ್ಲರಿ ಅಂತೀವಿ. ಅದಕ್ಕೋಸ್ಕರ ಇವರು ತರ್ಕವನ್ನ ಹಿಡಿತಾರೆ. ಬರೀ ಎಚ್ಚರದಿಂದ ಇದನ್ನ ಸಿದ್ಧಿ ಮಾಡಕ್ಕೆ ಹೋಗ್ತಾರೆ ಎಲ್ಲರೂ. ವೇದಾಂತಿಗಳು ಒಬ್ಬರು ಬಿಟ್ಟು, ಸೈಂಟಿಸ್ಟ್ಗಳು, ತಾರ್ಕಿಕರು, ದರ್ಶನಕಾರರು, ವೆಸ್ಟರ್ನ್ನು ಈಸ್ಟರ್ನ್ ಫಿಲಾಸಫರ್ಸು, ಜೈನರು, ಬುದ್ಧಿಸಮ್ನವರು ಎಲ್ಲರೂ ಅಲ್ವಾ? ಅದಕ್ಕೆ ಇವರಿಗೆ ಪೂರ್ತಿಯಾಗಿ ಸಿಗಲಿಲ್ಲ. ಇಷ್ಟು ಅರ್ಥ. ಓಕೆ, ಸೊ ಇಷ್ಟಂತೂ ನಮಗೆ ಗೊತ್ತಿದ್ದರೆ ಬೇಕಾದಷ್ಟಾಯಿತು. ಹಾಗಾದರೆ ನಮ್ಮವರು ಜ್ಞಾನ ಹೇಗಾಗುತ್ತೆ ಅಂತ ಹೇಳ್ತಾರೆ? ಈಗ ಆತ್ಮ ಅನ್ನೋದು ನೀವು ಸೇರಿಸ್ಕೊಂಡ್ರೆ ಅದರಲ್ಲಿ ತಾರ್ಕಿಕರು ಸ್ವಲ್ಪ ಬೆಟರ್ ಆಗಿರ್ತಾರೆ. ಅವರು ಏನು ಹೇಳ್ತಾರೆ? ತಾರ್ಕಿಕರು ಈ ವಿಷಯ ಸತ್ಯತ್ವವಾದಿಗಳಿಗಿಂತ, ವಿಜ್ಞಾನ ಸತ್ಯತ್ವವಾದಿಗಳಿಗಿಂತ ತಾರ್ಕಿಕರು ಒಂದು ಮಟ್ಟದಲ್ಲಿ ಬೆಟರ್ ಆಗಿರ್ತಾರೆ. ಏನದು? ಯಾಕೆಂದ್ರೆ ಇವರು ವೇದಗಳನ್ನ ಓದ್ಕೊಂತಾರೆ. ಏನದು? ಈಶ್ವರ ಸತ್ಯತ್ವವಾದಿಗಳು ಇಲ್ಲ, ಈಶ್ವರ ಸತ್ಯತ್ವವಾದಿಗಳ ಅವರಲ್ಲ. ಆದರೆ ಅಲ್ಲಿ ನಮಗೆ ಬರೀ ಇವುಗಳಿಂದನೇ ಆಗಲ್ಲಪ್ಪ. ಹೊರಗಡೆ ವಸ್ತು ಇದ್ದಿದ್ದ ತಕ್ಷಣ, ಒಳಗಡೆ ಮನಸ್ಸು ಇದ್ದಿದ್ದ ತಕ್ಷಣ ಇವುಗಳಿಂದ ಆಗಲ್ಲ ಜ್ಞಾನ. ಹಿಂದೆಗಡೆ ಆ ಈಶ್ವರನ ಸಂಬಂಧದಿಂದ ನಿನಗೆ ಜ್ಞಾನ ಆಗತ್ತೆ ಅಂತ ಹೇಳ್ತಾರೆ ಅಷ್ಟೇ. ಕೊನೆಗೆ ಇವರೇನು ಮಾಡ್ತಾರೆ? ಒಂದು ತಪ್ಪು, ಈಶ್ವರನಿಗೂ ಗುಣಗಳಿದೆ ಅಂತ ತಂದು ಮೆತ್ಬಿಡ್ತಾರೆ. ನಿನ್ನ ಈಶ್ವರ ಬೇರೆ, ನಿನ್ನ ಆತ್ಮ ಬೇರೆ, ನನ್ನ ಈಶ್ವರ ಆತ್ಮ ಎಲ್ಲ ಒಂದೇ.
ನಿನ್ನ ಆತ್ಮ ಬೇರೆ ನನ್ನ ಆತ್ಮ ಬೇರೆ ಅಂತ ತಗೊಂಡ್ಬಂದು ಆತ್ಮನಿಗೂ ಗುಣಗಳಿದೆ ಅಂತ ಹೇಳ್ಬಿಡ್ತಾರೆ. ಯಾಕೆ ಹಂಗಂತಾರೆ ಇವರು? ಈಗ ಒಳಗಡೆ ನಾವು ತಿಳ್ಕೊಂಡ್ರೆ ವೇದಾಂತದಲ್ಲಿ ನಿನ್ನ ಆತ್ಮ ನನ್ನ ಆತ್ಮ ಒಂದೇ, ಬೇರೆ ಅಲ್ಲ ಅಂತ ನಾವು ಹೇಳ್ಬಿಡ್ತೀವಿ. ಹೆಂಗೆ ಹೇಳ್ತೀವಿ ನಾವು ಒಂದೇ ಅಂತ? ಪ್ರಶ್ನೆ. ನಾವು ಅದ್ವೈತ, ಅವರು ದ್ವೈತ. ಅಸರೇ ನಮ್ಗೆ ಹೇಗೆ ಹೇಳ್ತೀರಾ ನೀವು? ದ್ವೈತ ಅದ್ವೈತ ಬಿಟ್ಬಿಡ್ರಿ. ಹೆಂಗೆ ಹೇಳ್ತೀವಿ ನಾವು? ನೀವು ಹೆಂಗೆ ಹೇಳ್ತೀರಾ? ಪ್ರೂವ್ ಮಾಡ್ತೀರಾ? ಗಾರ್ಡನ್ ಇದ್ರೆ ಅನುಭವದಲ್ಲಿ ನಾವು ಆತ್ಮನಾಗಿದ್ವಲ್ಲ, ಅಲ್ಲಿ ದ್ವೈತ ಇಲ್ಲ, ನಾನು ನೀನು ಬೇರೆ ಇಲ್ಲ, ಅಲ್ಲಿ ವಿಭಾಗ ಇಲ್ಲ. ಅದ್ರಿಂದ ಹಾ, ಏನೋ ಹೇಳ್ತಾ ಇದ್ರಿ ಪ್ರತಿಭಾ, ಹೇಳಿ. ಅದೇ ನಾವು ಬರೀ ಅರಿವನ್ನ ಮಾತ್ರ ಇಟ್ಕೋತೀರಿ, ಅವರು ಎಲ್ಲ ಅದ್ರ ಮುಂದಕ್ಕೆಲ್ಲ ಹೋಗ್ತಾರೆ. ಅದೇ ಹೇಗೆ ಅಂತಂದಾಗ ಗಾಢನಿದ್ರೆ ಅನುಭವ, ಅವಸ್ಥೆಗಳು ಸರಿ ಇಂಪಾರ್ಟೆಂಟ್. ಇಲ್ಲಿ ಗಾಢನಿದ್ರೆ, ಗಾಢನಿದ್ರೆಯಲ್ಲಿ ಹೊರಗಡೆ ವಸ್ತುಗಳಿದೆಯಾ? ಇಲ್ಲ. ಒಳಗಡೆ ಇರೋ 19 ಮುಖಗಳಿದೆಯಾ? ಇಲ್ಲ. ಜ್ಞಾನ ಆಗ್ತಾ ಇದೆಯೋ ಇಲ್ವೋ? ಮುಗಿದೋಯ್ತಾ ಇದೆ, ಅಷ್ಟೇ ಬೇಕಾಗಿರುತ್ತೆ. ಸೊ ಇವರು ಪೂರ್ಣ ಅನುಭವ, ಆದ್ದರಿಂದ ಹಿಂಗೆಲ್ಲ ತೊಗೊಂಬಂದು ಕ್ಲೀನಾಗಿ ತೋರಿಸ್ಬಿಡ್ತಾರೆ. ಈಗ ಬುದ್ಧಿಸಮ್ನವ್ರದ್ದು ಒಂದು, ಅವ್ರು ಏನು ಹೇಳ್ತಾರೆ, ಅಲ್ಲಪ್ಪ ಕನಸು ನೋಡು, ಕನಸಿನಲ್ಲಿ ವಸ್ತುಗಳಿರುತ್ತಾ? ಕನಸಿನಲ್ಲಿ ವಸ್ತುಗಳು ಇರುತ್ತಾ? ವ್ಯವಹಾರ ಎಚ್ಚರದ ದೃಷ್ಟಿಯಿಂದ ಹೇಳೋದು, ಕನಸಿನಲ್ಲಿ ವಸ್ತುಗಳು ಇರುತ್ತಾ? ಇರಲ್ಲ. ಇನ್ನು ಮನಸ್ಸಿರುತ್ತೆ, ಮನಸ್ಸೇ ಎಲ್ಲವನ್ನೂ ಇಮೇಜ್ ಮಾಡುತ್ತೆ. ಆದ್ದರಿಂದ ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಎಚ್ಚರದ ದೃಷ್ಟಿಯಿಂದ ಹೇಳೋದು. ಆಗ ಮನಸ್ಸೇ ವಸ್ತುಗಳಾಗಿ ತೋರ್ಕೊತಾ ಇರುತ್ತೆ ಅಲ್ವಾ? ಕನಸಿನಲ್ಲಿ ಮನಸ್ಸು ಒಂದೇ ಇರೋದು, ವ್ಯವಹಾರ ದೃಷ್ಟಿ ನೋಡ್ರಿ. ಇಲ್ಲಿ ಎರಡು ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಯಾವ ದೃಷ್ಟಿ ಇಟ್ಕೊಂಡಿದ್ದೀನಿ ಅಂತ? ಸರ್ ಹ್ಞೂ ಸರ್, ಗೊತ್ತಾಯ್ತು ಸರ್. ಕನಸು ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಎಚ್ಚರದಷ್ಟೇ ಸತ್ಯ, ಆದ್ರೆ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಮನಸ್ಸೇ ಎಲ್ಲ ಆಗಿ ತೋರ್ತಾ ಇದೆ ಅಂತ ಅಲ್ವಾ? ಮನಸ್ಸಿತ್ತು, ಅಲ್ಲಿ ವಸ್ತುಗಳಿಲ್ಲ. ಆಮೇಲೆ ಅಲ್ಲಿ ಯಾವ ವಸ್ತುಗಳು, ಆದಿ ದೈವಿಕ ಇಲ್ಲ, ಆದಿ ಭೌತಿಕ ಇಲ್ಲ, ಆಧ್ಯಾತ್ಮಿಕವಾಗಿ ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಮತ್ತೇನಿದೆ? ಬರೀ ಮನಸ್ಸಿದೆ. ಈ ಮನಸ್ಸು ಇರೋದ್ರಿಂದ ವಸ್ತುಗಳೆಲ್ಲ ಜ್ಞಾನ ಆಯ್ತೋ ಇಲ್ವೋ? ಅಲ್ಲಿ ಎಲ್ಲ ಜ್ಞಾನ ಆಯ್ತೋ ಇಲ್ವೋ? ಆದ್ದರಿಂದ ನೀನು ವಸ್ತುಗಳು ಇಲ್ಲದೆ ಇದ್ರೂ ಮನಸ್ಸೇ ವಸ್ತುಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಈ ವಿಜ್ಞಾನವಾದಿಗಳು ಹೇಳೋದು. ಅಲ್ಲಿವರೆಗೂ ಬಂದ್ಬಿಡ್ತಾರೆ ಇವರು. ಅಲ್ಲಿಗೆ ಕನಸಿನ ಎಕ್ಸಾಂಪಲ್ ಕೊಡ್ತಾರೆ ಇವರು, ಅಲ್ಲಿಗೆ ಬರ್ತಾರೆ ಇವರು, ಅಷ್ಟವರೆಗೂ ಬರ್ತಾರೆ. ಈಗ ಅವ್ರೇನು ಮಾಡ್ತಾರೆ, ವಸ್ತು ಸತ್ಯತ್ವವಾದಿಗಳು, ಅಪ ವಸ್ತು ಆಯಿತು, ವಸ್ತುಗಳು ಇರೋದ್ರಿಂದನೇ ನಿನಗೆ ಜ್ಞಾನ ಆಗೋದು ಕಣೋ ಎಚ್ಚರದಲ್ಲಿ ಅಂತಾನೆ. ಹೇ ಇಲ್ಲ ಕಣೋ, ಮನಸ್ಸಿದ್ರೆ ಅದೇ ಜ್ಞಾನ ಆಗ್ಬಿಡುತ್ತೆ ಅಂತಾರೆ. ಅವಾಗ ಅವನು ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲಪ್ಪ ಈಗ ಅಲ್ಲಿ ಕಪ್ಪುದು ಹಸು ಇರುತ್ತೆ, ಬಿಳೆ ಹಸು ಇರುತ್ತೆ, ನಿನಗೆಲ್ಲ ವಸ್ತುಗಳಿಲ್ಲದೆ ನಿನಗೆ ಜ್ಞಾನ ಆಗಬೇಕಾದ್ರೆ ಕಪ್ಪುದು ಬಿಳೆ ಹಸು ಅಂತ ಜ್ಞಾನ ಆಗುತ್ತಲ್ಲ, ಹೆಂಗಾಗತ್ತೆ ಹೇಳಿ ನೋಡೋಣ ಅಂತ ನಮ್ಮ ಇವನ್ಗೆ ಆನ್ಸರ್ ಕೊಡೋಕೆ ಬರೋಲ್ಲ ವಿಜ್ಞಾನವಾದಿಗೆ. ಇರಲಿ, ಕನಸಿಂದ ಹೇಳಿಬಿಟ್ರೆ ಅದರಲ್ಲಿ ಹಾಗೇ ಇರುತ್ತೆ, ಎಚ್ಚರದಿದ್ದಂಗೆ ಹಾಗೆ ಎಲ್ಲ. ಅದರಿಂದ ಇವರು ಒಬ್ಬೊಬ್ಬರನ್ನು ಹಿಂಗೆ ಕಿತ್ತಾಡ್ತಾ ಇರ್ತಾರೆ. ಏನು ಕಿತ್ತಾಡಿದ್ರು ಇವರೆಲ್ಲ ನಿಜವಾದ ಅರಿವಿನ ಕೈ ಬೆಟ್ಟಿಟ್ಟು ಇದೇ ಅರಿವು ಅಂತ ತೋರ್ಸಕ್ಕೆ ಬರೋಲ್ಲ. ನಮಗೆ ಬೇಕಾಗಿರೋದು ಯಾವುದು? ನಮಗೆ ಬೇಕಾಗಿರೋದು ಯಾವ್ದು ನಿಜವಾಗ್ಲೂ? ಆತ್ಮ ಅರಿವು, ಬರೀ ಅರಿವು, ಬರಿಯ ಅರಿವು ಬೇಕು ನಮಗೆ. ಇವರು ಬರೀ ಅರಿವನ್ನು ತೋರಿಸ್ತಾ ಇಲ್ಲ. ಅವನ ಮೇಲೆ, ಇವನ ಮೇಲೆ ಇವರು ಏನೋ ಒಂದು ಈಶ್ವರನ ಹೇಳಿಬಿಟ್ಟು ತಾರ್ಕಿಕರು ಇಲ್ಲಿವರೆಗೂ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ವೇದಾಂತಿಗಳು ಗಾಢನಿದ್ರೆ ಅನುಭವ ತೋರಿಸಿ ಕ್ಲೀನಾಗಿ ತೋರಿಸ್ಬಿಡ್ತಾರೆ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅದನ್ನು ಮತ್ತೆ ಅದು ಯಾವಾಗಲಾದರೂ ಓದ್ತಾ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಮುಂದಕ್ಕೆ ಹೋಗೋಣ ಈಗ ಸರ್. ಮತ್ತೆ ವೇದಾಂತಿಗಳು ಹೇಳ್ತಾರೆ, ನೀವು ಕನ್ಸಲ್ಲೇ ಎಲ್ಲ ಸೃಷ್ಟಿ ಆಗ್ಬಿಡ್ತು ಅಂತ ಹೇಳ್ತೀರಲ್ವಾ? ಈಗ ನಿಜವಾಗಿ ಒಂದು ಹುಲ್ಕಟ್ಟಿನ ಸೃಷ್ಟಿ ಮಾಡು ನೋಡೋಣ ಅಂತ ಹೇಳ್ತಾರಲ್ಲ, ಅದು ಯಾವಾಗ? ಅದು ಅವಾಗಲೇ ಅವನು ಬರೀ ಕನಸಿಂದ ಎಕ್ಸಾಂಪಲ್ ಕೊಡ್ತೀಯಲ್ಲ, ನಾವು ವೇದಾಂತಿಗಳು ಕೇಳ್ತೀವಿ.
ಅಲ್ಲಪ್ಪ ನೀನು ಮನಸ್ಸೇ ಸೃಷ್ಟಿ ಮಾಡುತ್ತೆ ಅಂತ ನಾವು ಕೇಳ್ತೀವಿ ಅವನಿಗೆ. ಅವನು ಅಲ್ಲಿವರೆಗೂ ಬಂದ್ಬಿಟ್ಟಿರ್ತಾನೆ. ಬಟ್ ನಾವು ಕೇಳ್ತೀವಿ, ಬೇರೆಯವ್ರು ಯಾರು ಕೇಳಲ್ಲ. ವೇದಾಂತಿಗಳು ಕೇಳ್ತಾರೆ ಯಾರನ್ನ, ಈ ಮನಸ್ಸೇ ಎಲ್ಲ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾನಲ್ಲ ಅವನಿಗೆ, ಏನಪ್ಪ ನಿನ್ನ ಮನಸ್ಸು ಸೃಷ್ಟಿ ಮಾಡುತ್ತಾ? ಹಾಂ ಸರಿ, ಹೊರಗಡೆ ಒಂದು ಗುಲ್ಕಡ್ಡಿ ಇಡ್ತೀವಿ, ಎಲ್ಲಿ? ಇಲ್ಲಿ ನಿಜವಾದ ಮನಸ್ತಾನೆ ಸೃಷ್ಟಿ ಮಾಡಲಿ ನೋಡಿ ಅಂತೀವಿ ನಾವು. ಅಲ್ಲ, ಏನು ಮಾಡಿದ್ರು ಅವನೇನು ಹೇಳ್ತಾನೆ ಅಂತಂದರೆ, ಅವನು ಇವೆರಡು ಸತ್ಯ ಅಂತ ಅನ್ನಲ್ಲ. ಯಾರು? ಬುದ್ಧಿಸಮ್ನವರು. ಎಚ್ಚರದಲ್ಲಿರೋ ವಸ್ತುಗಳು ಯಾವುದೂ ಸತ್ಯವಲ್ಲ. ಅವಸ್ಥೆ ಸತ್ಯ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಸತ್ಯ ಅಲ್ಲ. ಅವನಿವೆಲ್ಲ ಹಿಂಗೆಲ್ಲ ವಿವರಿಸಿಲ್ಲ. ಬಟ್ ಎಚ್ಚರನೂ ಸತ್ಯ ಅಲ್ಲ, ಕನಸು ಸತ್ಯ ಅಲ್ಲ. ಏನು ಸತ್ಯ ಇಲ್ಲಪ್ಪ. ಮತ್ತು ನಿಂದು ರಿಸಲ್ಟ್ ಏನು? ಶೂನ್ಯ. ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಆತ್ಮ ಇಲ್ಲ, ಎಲ್ಲಿದೆ ಆತ್ಮ ಅಂತ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾನೆ. ಅವನು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾನೆ. ಅದೇ ಬಂದಿರೋದು ಕಷ್ಟ ಇರಲಿ. ಆದ್ದರಿಂದ ಅಷ್ಟಕ್ಕಾಯಿತು, ಬೇಕಾದಷ್ಟಾಯಿತು. ಒಟ್ಟಲ್ಲಿ ನಾವು ಇವರಿಬ್ಬರು, ಸ್ವಾಮಿಗಳು ಇಲ್ಲಿ ಹೇಳ್ತಾರೆ, ಇವರಿಬ್ಬರು ನಿಜವಾಗಿ ಬರೀ ಅರಿವಿನ ಸ್ವರೂಪವನ್ನು ತಿಳಿಯರು. ಇವರಿಬ್ಬರು ಅಂದರೆ ಇಲ್ಲಿ ಇವರಿಬ್ಬರು, ಅವ್ರ ಜೊತೆಗೆ ಬೇರೆಯವರು ಸೇರಿಬಿಡ್ತಾರೆ. ಆದರೆ ಒಂದು ಡಿಫರೆನ್ಸು, ಈ ಸಾರ್ವತ್ರಿಕ ಪೂರ್ಣಭಾವದ ವೇದಾಂತಿಗಳು ಸೈಂಟಿಸ್ಟ್ಗಳನ್ನ ತುಂಬ ಕಾಪಿ ಮಾಡ್ತಾರೆ. ಏನದು ಸೈಂಟಿಸ್ಟ್ಗಳು ಹೇಗೆ ಮಾಡ್ತಾರೋ ಈ ಸಾರ್ವತ್ರಿಕ ಪೂರ್ಣ ಅನುಭವದವ್ರು ಹಾಗೆ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಇವ್ರದ್ದಾದ್ರೂ ತಪ್ಪಾಗ್ಬೋದು, ಇವ್ರದ್ದಾಗಲ್ಲ. ಏನದು? ಏನು ಅವ್ರಿಗೆ ಅಬ್ಸರ್ವೇಷನ್, ವೆರಿಫಿಕೇಶನ್, ಇನ್ನೊಂದು ಕರೆಕ್ಟ್, ಎಕ್ಸ್ಪೆರಿಮೆಂಟ್. ಹೇಗೆ ಇವರು ಮಾಡ್ತಾರೋ ಅಬ್ಸರ್ವೇಷನ್, ವೆರಿಫಿಕೇಶನ್, ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತಾರೆ. ಕೊನೆಗೆ ರಿಸಲ್ಟ್ ಬರಬೇಕು. ನೀವು ಯಾವ ದೇಶದವನು, ಯಾವ ಕಾಲದವನು, ಎಲ್ಲಿ ಬೇಕಾದರೂ ಆ ಮೆಥಡ್ ಉಪಯೋಗಿಸ್ಕೊಂಡು ಮಾಡ್ರಿ, ಉತ್ಪತ್ತಿ ಆಗಿಬಿಡ್ಬೇಕು. ಆಕ್ಸಿಜನ್, ಹೈಡ್ರೋಜನ್ 2:1 ಎಷ್ಟದು? 2:1 ಪ್ರಪೋರ್ಷನೇಟ್ ಹಾಕಿದಾಗ ನೀರು ಬಂದ್ಬಿಡ್ಬೇಕು. ಹೆಂಗಿದೆ? ನೀ ಯಾರು ಬೇಕಾದ್ರೂ ಪರೀಕ್ಷೆ ಮಾಡ್ಕೊಳ್ಳಿ. 2+2:1 ಪ್ರಮಾಣದಲ್ಲಿ ಇರಲಿ. ಅಲ್ಲಿಗೆ ಒಟ್ಟಿನಲ್ಲಿ ಹೀಗೆ ಅವರು ಹೇಳ್ತಾರೆ. ಇದನ್ನು ವೇದಾಂತಿಗಳು ಹೇಗೆ ಕಾಪಿ ಮಾಡ್ತಾರೆ? ಇವ್ರಿಗಿಂತ ವೇದಾಂತಿಗಳದ್ದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ರದ್ದಾದ್ರೂ ಫೇಲ್ಯೂರ್ ಆಗ್ಬೋದು, ಇವ್ರದ್ದಾಗಲ್ಲ. ಅವ್ರದ್ದು ಯಾಕೆ ಫೇಲ್ಯೂರ? ಇವ್ರದ್ದು ಏನು ಮಾಡ್ತಾರೆ ಹೇಳ್ರಿ ನೋಡೋಣ. ಈಗ ವೇದಾಂತಿಗಳು ಹೇಗೆ ಮಾಡ್ತಾರೆ? ಅವ್ರು ಸಾರ್ವತ್ರಿಕ ಪೂರ್ಣ ಅನುಭವದ ತಗೊಂತಾರೆ. ಆದ್ದರಿಂದ ಎಲ್ಲವೂ ಸೇರ್ಬಿಟ್ಟಿರ್ತೀವಿ. ಎಕ್ಸ್ಪೆರಿಮೆಂಟೇಷನ್, ವೆರಿಫಿಕೇಶನ್ ಆ್ಯಂಡ್ ಅಬ್ಸರ್ವೇಷನ್ ಎಲ್ಲವೂ. ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ರಿಸಲ್ಟ್ ಸಿಗ್ಬೇಕು ತಾನೆ, ಫಲ. ಅದು ಎಚ್ಚರದನ್ನು ಪೂರ್ತಿ ಮುಂಡೆ ಮಾಡಿ ನೋಡ್ತಾರೆ, ಕನಸನ್ನು ನೋಡ್ತಾರೆ, ನಿದ್ದೆದು ಅನುಭವದಿಂದ ತೋರಿಸ್ಬಿಡ್ತಾರೆ, ಮುಗಿದೋಯ್ತು. ಆದ್ದರಿಂದ ಇವರು ಅದನ್ನು ಕಾಪಿ ಮಾಡ್ತಾರೆ. ಬಟ್ ಅವ್ರದ್ದು ಇನ್ಕಂಪ್ಲೀಟು, ಇವ್ರದ್ದು ಕಂಪ್ಲೀಟು. ಯಾಕೆ? ಅವರು ತರ್ಕ ಉಪಯೋಗಿಸ್ತಾರೆ, ಎಚ್ಚರವನ್ನೇ ಮುಖ್ಯವಾಗಿ ಇಟ್ಕೊತಾರೆ. ಇವರು ಹಾಗಿಲ್ಲ. 3 ಅವಸ್ಥೆಗಳನ್ನು ಕುಶಂಕುಶವಾಗಿ, ಅಂದರೆ ಮಲತಾಯಿ ಪ್ರೇಮ ತೋರಿಸದೆ 3ಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಸಾಕ್ಷಿಯಿಂದ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ತಪ್ಪಾಗೋಕ್ಕೆ ಸಾಧ್ಯ ಇಲ್ಲ. ಅವರು ಬುದ್ಧಿ, ಇಂಟೆಲೆಕ್ಚುಯಲ್ ಜಗ್ಲರಿಯಿಂದ ಮಾಡ್ತಾರೆ. ಇವನಿಗಿಂತ ಬುದ್ಧಿವಂತ ಇನ್ನೊಬ್ಬ ಬಂದರೆ ಇವನು ಮಾಡಿದ್ರನ್ನ ಹೊಡೆದಾಕಿ ಅವನು ಕರೆಕ್ಟ್ ಅನ್ನಿಸ್ಬಿಡ್ತಾನೆ. ಬಟ್ ನಮ್ಮದರಲ್ಲಿ ಹಂಗಾಗಲ್ಲ. ಯಾಕೆ? ಪ್ರಶ್ನೆ. ಈ ಅವಸ್ಥೆಗಳು ಎಲ್ಲರಿಗೂ ಸಾಮಾನ್ಯವಾಗಿರುವಂತದ್ದು, ಬದಲಾವಣೆ ಆಗೋದಿಲ್ಲ. ಇದು ಅವಸ್ಥೆಗಳು ಇಲ್ದಂಗೆ ಆಗ್ಬಿಡುತ್ತೆ, ಆದ್ರೆ ಇದ್ರ ಅವಸ್ಥೆಗಳ ಅನುಭವ ತಗೊಂಡು ಅವರು ನಿರ್ಧಾರ ಮಾಡ್ತಾರಲ್ವಾ, ಅದರಿಂದ ಇದು ಬದಲಾವಣೆ ಎಲ್ಲಾ ಕಾಲದಲ್ಲೂ ಹಿಂಗೆ. ಯಾವುದು ಅವ್ರಿಗೂ ನಮಗೂ ವ್ಯತ್ಯಾಸ ಯಾವುದು? ಇಂಪಾರ್ಟೆಂಟ್ ಹೇಳಿದ ಪಾಯಿಂಟ್. ರಾಂಬಾಣ ವೇದಾಂತಿಗಳು ಸಬ್ಜೆಕ್ಟ್ ಇಟ್ಕೊಂತಾರೆ, ಮಿಕ್ಕವರೆಲ್ಲ ಅವರೆಲ್ಲ ಆಬ್ಜೆಕ್ಟ್ಸ್ ಇಟ್ಕೊಂತಾರೆ. ಸಬ್ಜೆಕ್ಟ್ ಅಂದ್ರೆ ಯಾವುದು? ಆತ್ಮ, ಅರಿವಿನ ಇಟ್ಕೊಂಡು ಅರಿವಿನ ಮೇಲೆ ಚರ್ಚೆ ಮಾಡ್ತಾರೆ ಅವರು. ಇವರೆಲ್ಲ ಏನ್ ಮಾಡ್ತಾರೆ? ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಲ್ಲ, ಇವರು ಸೈಂಟಿಸ್ಟ್ಗಳು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂತಾರೆ. ಅಂತ ಇನ್ಸ್ಟ್ರೂಮೆಂಟ್ಸ್ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ
ಇಷ್ಟೇ ಇವ್ರ ಲಿಮಿಟೇಷನ್. ಇಲ್ಲ ಕೆಲವು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಇನ್ಯಾವುದೋ ಸ್ಕೋಪ್ ಇಟ್ಕೊತಾರೆ ಅಷ್ಟೇ. ಆದರೆ ವೇದಾಂತದಲ್ಲಿ ಇವುಗಳನ್ನ ಕೈ ಬಿಟ್ಟು ನೇರಾದ ಅನುಭವ, ಇಂಟ್ಯೂಷನ್ ಇಟ್ಕೊತಾರೆ. ಅಲ್ಲಿ ತಪ್ಪಕ್ಕೆ ಸಾಧ್ಯ ಇಲ್ಲ. ಹೇಗಿದೆ, ಯಾವ ದೇಶದವನು, ಯಾವ ಕಾಲದವನು, ಇವ್ರು ತೋರಿಸ್ಕೊಟ್ಟಿರೋ ಮೆಥಡ್ನಲ್ಲಿ ನೋಡ್ಕೊಂಡ್ಬಿಡ್ಲಿ, ಎಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಹೇಳೋ ಸುರೇಶ, ನೀನು ಸೈನ್ಸ್ ಅಂದ್ರೆ ನಿನಗೆ ನೀನು ಮನಸ್ಸು ಇದಾಗ್ಬಿಡುತ್ತೆ. ಹೇಳೋ. ಇಲ್ಲಿ ಈಗ ನ್ಯೂಟನ್, ಆರ್ಕಿಮಿಡೀಸ್ ಇವರೆಲ್ಲಾನು ಮನನ ಮಾಡ್ತಾರೆ. ಏನಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಮನನ ಮಾಡ್ತಾರೆ. ಈಗ ನ್ಯೂಟನ್ ಏನ್ ಮಾಡ್ದೆ, ಆಪಲ್ ಕೆಳಗಡೆ ಬಿತ್ತು, ಅದ್ರ ಬಗ್ಗೆ ಮನನ ಮಾಡ್ತಾನೆ. ಅದರಿಂದ ಗ್ರಾವಿಟಿ ಈಕ್ವೇಶನ್, ಗ್ರಾವಿಟಿ ಇದನ್ನ ಕಂಡುಹಿಡಿತಾನೆ. ಅದು ಈ ಜ್ಞಾನ ಆಯ್ತಲ್ಲ ಅವನಿಗೆ, ಈ ಗ್ರಾವಿಟಿ ಜ್ಞಾನ ಹಾಗಾಯ್ತು ಅನ್ನೋದನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರು ಈ ಗ್ರಾವಿಟಿ ಕಂಡುಹಿಡಿದ ಸಂತೋಷದಲ್ಲೇ ಇರ್ತಾರೆ. ಅದಕ್ಕೆ ನೋಬೆಲ್ ಪ್ರೈಸು ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ, ಅದು ಕರೆಕ್ಟು, ವೆರಿಫೈ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈ ಜ್ಞಾನ ಎಲ್ಲಾಯ್ತು, ಹೇಗಾಯ್ತು ಅನ್ನೋದನ್ನ ಅವರು ಹುಡುಕೋಕ್ ಹೋಗ್ಲಿಲ್ಲ. ಅವ್ರು ಸ್ವಲ್ಪ ಈಗ ಏನು ಇದ್ರ ಬಗ್ಗೆ ಗ್ರಾವಿಟಿ ಬಗ್ಗೆ ಕಂಡುಹಿಡಿಯೋದಿಕ್ಕೆ ಏನು ಮನನ ಮಾಡಿದ್ರು, ಅದೇ ರೀತಿ ಇನ್ ಸ್ವಲ್ಪ ಹಿಂದ್ಗಡೆ ಬಂದು, ಮನಸ್ಸಿಗಿಂತ ಹಿಂದ್ಗಡೆ ಬಂದು ಸ್ವಲ್ಪ ಮನನ ಮಾಡಿದ್ರೆ ಆವಾಗ ಅವ್ರಿಗೆ ಈ ಅರಿವು ಇರೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇನ್ ಸ್ವಲ್ಪ ಇವ್ರಿಗೆ, ಈ ಸೈಂಟಿಸ್ಟ್ಗೆ ಈ ವೇದಾಂತದ ಜ್ಞಾನ ಬರ್ಬೇಕು. ಅದು ಬಂದ್ರೆ ಅವಾಗ ಇಲ್ಲಿ ಅವರು ಇನ್ನು ಬೇರೆ ಮೆಥಡ್ ನಲ್ಲಿ ಇದನ್ನ ಆತ್ಮನ ಡಿರೈವ್ ಮಾಡ್ಬಿಡ್ತಾರೆ. ಇಲ್ಲಿ ಆಗ್ತಾ ಇರೋದಿಷ್ಟು, ಅವನು ಕಂಡುಹಿಡಿಯೋದಕ್ಕೆ, ಜ್ಞಾನ ಆಗೋದಕ್ಕೆ ಹಿಂದ್ಗಡೆ ಅರಿವಿದೆ. ಅರಿವು, ಪ್ಯೂರ್ ಅರಿವು. ಅದಕ್ಕೆ ಬೆಳಕು ಅಂತ ಕರಿಬಹುದು, ಬೆಳಕು ಅಂತ ಕರಿಬಹುದು, ಪ್ರಕಾಶ ಅಂತ ಕರಿಬಹುದು, ಪ್ರಾಜ್ಞಾನ ಘನ ಅಂತ ಹೇಳ್ಬೋದು. ಹೀಗೆ ಆ ಪ್ಯೂರ್ ಅರಿವು ಇರೋದ್ರಿಂದ ಇಲ್ಲಿ ನಮಗೆ ಎಚ್ಚರದಲ್ಲಿ ಆಗ್ಲಿ ಈ ಜ್ಞಾನ, ವಸ್ತು ಜ್ಞಾನ, ವಿಷಯ ಜ್ಞಾನ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಈ ಬೇಸಿಸ್ ಅರಿವು ಇರೋದ್ರಿಂದಲೇ. ಕಡು ಒಡೆಯದ ಅರಿವು, ಈ ಅರಿವು ಇರೋದ್ರಿಂದಲೇ ನಮಗೆ ಇಲ್ಲಿ ಎಚ್ಚರದಲ್ಲಿ ನಮಗೆ ಈ ತ್ರಿಪುಟಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ. ಸೊ ಈಗ ಏನಾಗುತ್ತೆ, ಯಾವುದು ತ್ರಿಪುಟಿನೇ ಇಲ್ಲ ಅಲ್ಲಿ. ಈ ತ್ರಿಪುಟಿನ ಬೆಳಗೋದು ಬರೀ ಬೆಳಗ್ತಾ ಇರುತ್ತೆ, ಇದಿರುತ್ತೆ. ತ್ರಿಪುಟಿ ಇಲ್ದಿದ್ರೂ ಈ ಅರಿವು ಇರುತ್ತೆ. ಪ್ಯೂರ್ ಅರಿವು ಯಾವಾಗ್ಲೂ ಇರುತ್ತೆ. ಅದು ಆತ್ಮ ಇದ್ದಾಗ, ಆತ್ಮ ಅದು ಆತ್ಮನ ಲಕ್ಷಣ. ಅರಿವು, ಇರುವು, ಆನಂದ, ಈ ಮೂರುನು ಆತ್ಮನ ಬಿಡೋದಿಲ್ಲ. ಅದು ಸ್ವಭಾವ. ಅದು ಹಾಗೆ ಕಾಗೆಗೆ ಕಪ್ಪು ಸ್ವಭಾವನ, ಹಾಗೆ ಈ ಆತ್ಮನಿಗೆ ಮೂರು ಇರುತ್ತೆ. ಇದು ಈ ಅರಿವು, ಪ್ಯೂರ್ ಅರಿವಿನ ಮಹಿಮೆ ಇಷ್ಟು. ಅದರಿಂದನೇ ಜ್ಞಾನ ಆಗೋದು ನಮ್ಗೆ ಎಚ್ಚರದಲ್ಲಿ. ಅದ್ರದ್ದು ಜ್ಞಾನ ಆಗ್ತಾರೆ. ಹಾಗೆ ಈಗ ಒಂದು ಟಿವಿನಲ್ಲಿ ನೋಡ್ತೀವಿ, ಟಿವಿನಲ್ಲಿ ಒಂದು ಸ್ಕ್ರೀನ್ ಅದು. ಆ ಸ್ಕ್ರೀನ್ ಇದ್ರೇನೆ ನಮ್ಗೆ ಪಿಕ್ಚರು, ಸೌಂಡ್ ಎಲ್ಲ ಇದು ಪಿಕ್ಚರ್ ಕಾಣಿಸೋದು. ಆ ಸ್ಕ್ರೀನೇ ಇದ್ದಿದ್ರೆ ಹೆಂಗ್ ಕಾಣಿಸುತ್ತೆ ಪಿಕ್ಚರ್? ಹಾಗೆ ಈ ಸ್ಕ್ರೀನ್ ಇದ್ದ ಹಾಗೆ ಈ ಅರಿವು ಅನ್ನೋದು. ಅರಿವು ಇಸ್ ಎ ಬ್ಯೂಟಿಫುಲ್ ಇದು. ಅದು ಇದೆ, ಅದೇ ಆತ್ಮ, ಅದೇ ಅನ್ನೋದನ್ನ ಕನ್ಫರ್ಮ್ ಆಗುತ್ತೆ. ಅದು ಬ್ಯೂಟಿಫುಲ್. ಇನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಿನ್ನ. ಸೊ ಹಾಗೆ ಇದು ಅಲ್ಲಿ ಅದೇ ನ್ಯೂಟನ್ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ, ಇನ್ ಸ್ವಲ್ಪ ಹಿಂದ್ಗಡೆ ಬಂದ್ರೆ ಆರ್ಕಿಮಿಡೀಸ್ ಆಗ್ಲಿ ಅವ್ರಿಗಾಗ್ಲಿ ಇದ್ರವ್ರಿಗೂ ಈ ಆತ್ಮನ ಬಗ್ಗೆ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ಈಗ ನೋಡ್ರಿ, ಆ ಆ್ಯಪಲ್ಲು ಮೇಲಿಂದ ಬಿದ್ದಿದ ತಕ್ಷಣ
ನಾವು ನೋಡ್ತೀವಿ. ನಾವೇನು ಅನ್ಕೊತೀವಿ, ಆ್ಯಪಲ್ ತೊಗೊಂಡು ತಿಂತೀವಿ, ಮಜಾ ಮಾಡಿ ಸುಮ್ಮನೆ ಮರ್ತು ಬಿಡ್ತೀವಿ. ಅವ್ರು ಮರ್ತ್ರ ಸೈಂಟಿಸ್ಟ್ಗಳನ್ನೋದು ಅದಕ್ಕೆ ಯಾಕೆ ಬಿತ್ತು, ಕೆಳಕ್ಕೆ ಯಾಕೆ ಬರಬೇಕು, ಕೆಳಕ್ಕೆ ಬರೋ ಬದಲು ಮೇಲಕ್ಕೆ ಹೋಗ್ಬೋದಾಗಿತ್ತಲ್ಲ. ಅಬ್ಸರ್ವೇಷನ್ ಮಾಡಿದ ಇದು. ಸೊ ಋಷಿ ಮುನಿಗಳು ಏಕಾಂತದಲ್ಲಿದ್ದು ಕಾಡುಗಳಲ್ಲಿ ಇದನ್ನೇ ಮಾಡಬೇಕಾಗಿರೋದು. ಅದಕ್ಕೆ ಆರಣ್ಯಕ ಮನಸ್ಸು, ಸೈಂಟಿಸ್ಟ್ ಮನಸ್ಸು ಹೆಂಗಿರುತ್ತೆ ಗೊತ್ತಾ, ಅದನ್ನೇ ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ತಾ ಇರಬೇಕು ಕಂಡುಹಿಡಿಬೇಕಾದ್ರೆ. ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಸರ್. ಸರಿ, ನಿಂದೇನೋ ನೀನು ಆನ್ ಮಾಡ್ಕೊಡ್ಬೇಕು ನೋಡು. ಈ ಸೈಂಟಿಸ್ಟು ಏಕಾಗ್ರತೆಯಿಂದ ನೋಡ್ತಾನೆ. ಎಸ್ಪೆಷಲಿ ಆರ್ಕಿಮಿಡಿಸ್ ಅವನಿಗೆ ಒಂದು ಈ ಕಿರೀಟ ಕೊಡ್ತಾರೆ. ಆ ಕಿರೀಟದಲ್ಲಿ ಚಿನ್ನ ಎಷ್ಟಿದೆ ಹೇಳಬೇಕು. ಆಚಾರ್ಯ ಏನೋ ಮಾಡಿಕೊಟ್ಬಿಟ್ಟಿದ್ದಾನೆ, ಅವನು ತಿಂದಾಕಿದ್ರೆ ಅಂದರೆ ಈಗ ಅವನು ತೊಗೊಂಡೋಗಿ ಮಾಡಬೇಕು ಅದನ್ನು. ಅವನ ಮನಸ್ಸು ಕೂತ್ರೆ, ನಿಂತ್ರೆ, ಎತ್ತರೆ, ಮಲಗದೆ, ಮೂರುತ್ತು ಅದನ್ನೇ ಕಾನ್ಸಂಟ್ರೇಷನ್. ಧ್ಯಾನದಲ್ಲಿ ನಾವು ಏನು ಮಾಡ್ತೀವೋ ನಿಧಿಧ್ಯಾಸನದಲ್ಲಿ ಆ ಡೈಮಂಡ್ ವ್ಯಾಪಾರಿಗೆ ಏಕಾಗ್ರತೆಯಿಂದ ನೋಡೋದು, ಮನಸ್ಸಿನಲ್ಲಿ ಮೂರತ್ತು ಅದನ್ನೇ ಅಬ್ಸರ್ವೇಷನ್. ಮತ್ತು ಅದನ್ನು ವೆರಿಫಿಕೇಷನ್ ಮಾಡೋದು, ಆ ವೆರಿಫಿಕೇಷನ್ ಮಾಡೋದನ್ನು ಎಕ್ಸ್ಪರಿಮೆಂಟ್ ಮಾಡೋದು. ಇಷ್ಟು ಮಾಡ್ತಾರೆ ನೋಡ್ರಿ ಅವರು. ಅದಕ್ಕೆ ಇದು ಋಷಿ ಮುನಿಗಳು ಅದನ್ನೇ ಮಾಡ್ತಾರೆ. ಬಟ್ ಈ ಸೈಂಟಿಸ್ಟ್ಗಳು ಹೊರಗಡೆ ಇರೋ ವಸ್ತುವನ್ನು ಮಾಡ್ತಾರೆ, ಅನಾತ್ಮ ವಸ್ತುವನ್ನು. ಈ ಋಷಿ ಮುನಿಗಳು ನಮ್ಮ ಹಿಂದಕ್ಕೆ ಹೋಗಿದ್ದೆ ಹೋಗ್ತಾರೆ. ಅವ್ರಿಗೂ ಅಷ್ಟು ವ್ಯತ್ಯಾಸ. ಆದರೆ ಅವ್ರು ಮಾಡೋದ್ರಲ್ಲೂ ಬೆನಿಫಿಟ್ಟೇ ಜನಗಳಿಗೆ, ಇವರು ಮಾಡೋದ್ರಲ್ಲೂ ಬೆನಿಫಿಟ್ಟೇ ಜನಗಳಿಗೆ. ಅದು ಲೌಕಿಕ ಅನಾತ್ಮ, ಇದು ಪಾರಮಾರ್ಥಿಕ. ಆದರೆ ಈಗ ಬೈ ಚಾನ್ಸ್ ಈಗ ಈ ಸೈಂಟಿಸ್ಟ್ಗಳು ಕಂಡಿದ್ದಿರೋದ್ರಿಂದ ನಮಗೆ ಡಿಸ್ಅಡ್ವಾಂಟೇಜಸ್ ಏನಾಗಿದೆ ಪ್ರಶ್ನೆ ಕೇಳ್ತೀನಿ. ಪ್ರತಿಭಾ ಹೇಳಿಮ್ಮ. ಅದೇ ಅಣುಬಾಂಬ್ ಹಾಕಿದ್ರೆ ಇಡೀ ದೇಶನೇ ನಾಶ ಆಗೋಗ್ಬಿಡುತ್ತೆ ನೋಡ್ರಿ. ಇವರಿಗೆ ಯಮ ನಿಯಮಗಳಿಲ್ಲ. ಪಾಪ ಪುಣ್ಯ, ದೇವರು, ದಿಂಡ್ರು, ಯಮ ನಿಯಮಗಳು ಎಲ್ಲರೂ ನನ್ನ ಸ್ವರೂಪದವರೇ ಗೊತ್ತಿಲ್ಲ. ಅದಕ್ಕೆ ಈ ಸೈಂಟಿಸ್ಟ್ಗಳಿಗೆ ನಮ್ಮ ವೇದಾಂತದ ವಿಚಾರ ಸಿಕ್ತು ಅಂತಂದರೆ ಅದನ್ನು ತಪ್ಪಿಸ್ಬಿಡ್ತಾರೆ, ತಪ್ಸಕ್ಕೆ ಸಾಧ್ಯ ಇರುತ್ತೆ. ಈಗ ಅದು ಬಂದಿರೋದು. ಈಗ ನಮ್ಮಲ್ಲೂ ಕೂಡ ಅಬ್ಸರ್ವೇಷನ್, ವೆರಿಫಿಕೇಷನ್, ಎಕ್ಸ್ಪರಿಮೆಂಟೇಷನ್. ಗಾರ್ಡನ್ ಇದ್ರೆ ಇಲ್ಲ ಎಕ್ಸ್ಪರಿಮೆಂಟೇಷನ್, ಗಾರ್ಡನ್ ಇದ್ರಲ್ಲೇ ಹೆಂಗೆ ನೋಡ್ಕೊತಾ ಇದ್ದೀವಿ. ಕರೆಕ್ಟ್. ಅಬ್ಸರ್ವೇಷನ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋದು, ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋದು. ಹೊರಗಡೆ ವಸ್ತುಗಳು ಹೆಂಗಿದೆ, ನನ್ನ ಇಂದ್ರಿಯಗಳು ಏನಾಗುತ್ತೆ, ಇಂಟರಾಸ್ಪೆಕ್ಷನ್, ಅಬ್ಸರ್ವೇಷನ್, ಕಾನ್ಸಂಟ್ರೇಷನ್, ಮೂರೊತ್ತು ಅದೇ ಚಿಂತನೆಯಲ್ಲಿರ್ತಾನೆ ಇವನು. ಅವನು ಕೂಡ ಅಲ್ವಾ? ಹಾಗೆ ಇಲ್ಲಿ ಇಷ್ಟು ವ್ಯತ್ಯಾಸ. ಅದಕ್ಕೋಸ್ಕರನೇ ಈ ಸೈಂಟಿಸ್ಟ್ಗಳಿಗೆ ನಿಜವಾಗ್ಲೂ ಈ ವೇದಾಂತದ ಒಂದು ಟಚ್ ಸಿಕ್ಬಿಟ್ರೆ ಆವಾಗ ಪ್ರಪಂಚ ಎಷ್ಟು ಉದ್ಧಾರ ಆಗ್ಬಿಡುತ್ತೆ. ಇದೆಲ್ಲರಿಗೂ ಸಿಗಬೇಕು, ಸೈಂಟಿಸ್ಟ್ಗಳಿಗೆ ಮಾತ್ರ ಅಲ್ಲ. ನಾನು ಈ ಪುಸ್ತಕ ಓದ್ತಾ ಇದ್ದೀನಿ, ಯಾವುದು ಜೀವಂತ ವೇದಾಂತ, ನೀವು ಓದಬೇಕು. ತುಂಬ ಚೆನ್ನಾಗಿ ಸ್ವಾಮಿಗಳು ಬರೆದಿದ್ದಾರೆ. ಇದು 65ನೇ ಇಸ್ವಿಯಲ್ಲಿ ಬರೆದಿರೋದವರು. ಅಲ್ಲಿಗೆ 55ರಲ್ಲಿ ಅವರು ಮುಕ್ತರಾಗ್ಬಿಟ್ಟಿದ್ರು. ಅದಕ್ಕೆ ಮೊದಲು ಬರೆದಿರೋ ಪುಸ್ತಕ ಪರಮಾರ್ಥ ಚಿಂತಾಮಣಿ 44ನೇ ಇಸ್ವಿ. ಇನ್ನೂ ಅವ್ರು ಸನ್ಯಾಸ ದೀಕ್ಷೆ ತಗೊಂಡಿಲ್ಲ, ಇನ್ನೂ ಮುಕ್ತರಾಗಿರಲಿಲ್ಲ. ಅವರೇ ಹೇಳ್ಕೊತಾರೆ ಭಗವದ್ಗೀತೆ 46ರಿಂದನೇ ನಾವು ಸ್ಟಾರ್ಟ್ ಆಗಿದೆ. ಅದು 45ರಿಂದ 46ರಿಂದ ಅದು ಹತ್ತತ್ರ 51ರವರೆಗೂ 52ರವರೆಗೂ ಅದು ಕೊನೆಗಾಣುತ್ತೆ, 18ನೇ ಅಧ್ಯಾಯದವರೆಗೂ. ಆಗ ಈ ಥರ ಏನಾದರೂ ಇಟ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ ಅವರ ಅನುಭವದ ಮಾತು. ಎಲ್ಲ ಪುಸ್ತಕಗಳು ಈಗ ನಾನು ಹೇಳೋದು ಸರ್ವ ಸಮ್ಮತೋಪದೇಶಗಳು ಇವೆಲ್ಲ ಮುಕ್ತರಾದ ಮೇಲೆ ಬರ್ತಿರೋದು. ಆದ್ದರಿಂದ ಇವುಗಳನ್ನ ಓದ್ರಿ. ಅವರ ಅನುಭವದ ಮಾತು ನಮ್ಮ ಒಳಗಡೆ ಅವ್ರದ್ದು ಓದ್ತಾ ಇದ್ದರೆ ನಮ್ಮ ಹೃದಯ ಅವ್ರ ಹೃದಯ ಜಾಯಿನ್ ಆಗುತ್ತೆ. ಆವಾಗ ನಾವು ಅವ್ರು ಯಾವ ಹಂತದಲ್ಲಿ ಹೇಳ್ತಾ ಇದ್ದರೋ ನಾವು ಆ ಹಂತದಲ್ಲಿ ಗ್ರಹಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಒಂದು ಕಡೆ ಈ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ನಾನಿವತ್ತು ನಿಮ್ಮ ಹತ್ರ ಅದನ್ನು ಹೇಳ್ತಾ ಇದ್ದೀನಿ. ಈ ಸೈಂಟಿಸ್ಟ್ಗಳು ಮಾತ್ರ ಅಲ್ಲ,
ಇದು ಸೆಲ್ಫಿಶ್ ಮೋಟೋ ಅಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಾನಿಲ್ಲಿ. ಅಲ್ಲ, ಇಷ್ಟೊತ್ತು ನಾವೆಲ್ಲ ಮಾಡಿದ್ವಿ, ಸ್ವಲ್ಪ ಡಿವಿಯೇಷನ್ ಆದರೂ ಆ ಸಂದರ್ಭದಲ್ಲಿ ಬಂದಾಗ ಅದನ್ನು ನಾವು ಚೆನ್ನಾಗಿ, ಈಗ ಕಾದಿರುತ್ತೆ, ಕಾದಾಗ ಒಡೆದ್ರೆ ಅದು ನಮ್ಮ ಶೇಪಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಮೋಕ್ಷ ಅನ್ನೋದು ಸೆಲ್ಫಿಶ್ ಆಗೋದಿಲ್ವಾ? ನಾನು ಉದ್ಧಾರ ಆಗ್ತೀನಿ ಮೋಕ್ಷ ಆಗೋದ್ರಿಂದ, ಸೆಲ್ಫಿಶ್ ತಾನೇ ಇದು? ನಾನು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ತಾನೆ? ಸೆಲ್ಫಿಶ್ ಅಲ್ವಾ ಮೋಕ್ಷ? ಇಲ್ಲ ಸರ್, ಯಾಕೆ? ಇಲ್ಲ ಸರ್. ನಾನು ಒಬ್ಬ ಉದ್ಧಾರ ಆಗ್ತೀನಿ, ನನ್ನ ಹುಟ್ಟು ಸಾವುಗಳು ತಪ್ಪಿಸ್ಕೊಂತೀನಿ, ಬೇರೆಯವ್ರ ಹುಟ್ಟು ಸಾವು ನಾನು ಹೆಂಗ್ ತಪ್ಪಿಸ್ತೀನಿ? ಯಾರ್ಯಾರಿಗೂ ಹುಟ್ಟು ಸಾವಿಲ್ಲ ಅಂತ ತಿಳ್ಕೊಳೋದು ಸರ್, ಬರೀ ನನ್ಗೊಬ್ಬನ್ಗಿಲ್ಲ ಅಂತ ತಿಳ್ಕೊಳಲ್ಲ ಸರ್. ಅವ್ನು ಎಲ್ಲರಲ್ಲೂ, ಎಲ್ಲರೂ ನೀವು ಹುಟ್ಟು ಸಾವು ತಪ್ಪಿಸ್ಕೊಂತೀರಾ, ನೀವು ಆನಂದವಾಗಿರ್ತೀರಾ, ಬೇರೆಯವ್ರಿಗೆ ನೀವು ಮುಕ್ತರಾಗೋದ್ರಿಂದ ಬೇರೆಯವ್ರಿಗೆ ಏನು ಆನಂದ ಆಗುತ್ತೆ? ಎಲ್ಲರಲ್ಲೂ ಆನಂದ ಇದೆ ಅಂತ ಅವನು ತಿಳ್ಕೊಳ್ತಾನೆ ಸರ್. ಅದೇ ಅವನು ಪಡ್ಕೊಳ್ಳೋದು ಮೋಕ್ಷದಲ್ಲಿ. ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಮೋಹ ಎಲ್ಲ ಯಾವ್ದು ಇರೋದಿಲ್ಲ, ನಾನೇ ಅಲ್ಲಿರೋದು ಅಂತ ತಿಳ್ಕೊಂತಾನೆ. ಕರೆಕ್ಟ್ ಅಮ್ಮ, ಇವನ್ ತಿಳ್ಕೊಂಡವನು ಉದ್ಧಾರ ಆಗ್ತಾನೆ, ಬೇರೆಯವ್ರಿಗೆ ಹಿಂಸೆ ಮಾಡಲ್ಲ. ಬಟ್ ಸೆಲ್ಫಿಶ್ ಆಯ್ತಲ್ವಾ ಇದು ಅವನು ನೋಡ್ದ, ಬೇರೆಯವ್ರು ಯಾರು ಜೀವನ ತಪ್ಪಿಸ್ಕೊಂಡ್ಬಿಡ್ತಾರೆ, ಬೇರೆಯವ್ರಿಗೆ ಎಲ್ರಿಗೂ ಆನಂದ ಸಿಕ್ಬಿಡುತ್ತಾ? ಇವನೊಬ್ಬ ಮುಕ್ತನಾಗ್ಬಿಟ್ರೆ, ಇವನ್ ಆನಂದ ಆಗ್ಬಿಟ್ರೆ ಬೇರೆಯವ್ರಿಗೆ ಸಿಕ್ಬಿಡುತ್ತಾ? ಅದರಿಂದ ಸೆಲ್ಫಿಶ್ ಅಲ್ವಾ? ಪ್ರತಿಭಾ ಏನೋ ಹೇಳಿ. ಇದು ನನ್ಗೂ ಇದನ್ನ ಯಾರೋ ಒಬ್ರು ಕೇಳಿದ್ರು, ಅವಾಗ ನಾನು ಅದೇ ತರ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯ್ತು, ಇದರಿಂದ ವೈಬ್ರೇಷನ್ ಸುತ್ತಮುತ್ತಲಿರೋರ್ಗು ಇದು ಗೊತ್ತಾಗ್ಬಿಡುತ್ತೆ. ಇವಾಗ ಎಷ್ಟೊಂದ್ ಜನ ಸಾಧು ಸಂತರು ತಪಸ್ ಮಾಡೋವಾಗ ಅಲ್ಲಿ ಹುಲಿ, ಸಿಂಹಗಳು, ಕಾಡು ಮೃಗಗಳು ಎಲ್ಲ ಅಹಿಂಸೆಯನ್ನ ಪಾಲನೆ ಮಾಡ್ತಾ ಇತ್ತು. ಹಾಗೆ ಹೇಗಿದೆ ನೋಡ್ರಿ, ಆಶ್ರಮಗಳಲ್ಲಿ ಋಷಿಮುನಿಗಳು ನೀರಿಗೆ, ಕೆರೆಗೆ, ನದಿಗೆ ಹೋಗ್ತಾ ಇದ್ರು. ಇವರಷ್ಟು ಇವ್ರು ಸ್ನಾನ ಮಾಡಿಕೊಂಡು, ನೀರು ಕುಡ್ಕೊಂಡು, ಬಟ್ಟೆ ಹೋಗ್ಕೊಂಡು ಬರ್ತಾ ಇದ್ರೆ, ಹುಲಿಗಳು ಬರ್ತಾ ಇತ್ತು, ಆನೆಗಳೆಲ್ಲ ಬರ್ತಾ, ಅವಷ್ಟು ಅವ್ರು ನೀರು ಕುಡ್ಕೊಂಡು ಹೊರಟೋಗ್ತಾ ಇತ್ತು. ಯಾರಿಗೂ ಹಿಂಸೆ ಮಾಡ್ತಾ ಇರಲಿಲ್ಲ. ಯಾಕೆ? ಬ್ರಹ್ಮಜ್ಞಾನಿಗಳಿದ್ರೆ ಅವರಿಂದ ಬೇರೆಯವ್ರಿಗೂ ಭಯ ಇಲ್ಲ, ಇವ್ರಿಗಂತೂ ಭಯ ಇರಲ್ಲ. ಹೇಗಿರುತ್ತೆ ನೋಡ್ರಿ, ಇದು ಒಂದು ಬಿಡ್ಲಿ. ಇದು ಒಬ್ಬ ಬ್ರಹ್ಮಜ್ಞಾನಿ ಆಗ್ಬಿಟ್ರೆ ಅವನು ಮಾಡೋಷ್ಟು ಕೆಲಸ ಪ್ರಪಂಚದಲ್ಲಿ ಕೋಟಿ 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 ಜನಗಳಿದ್ರು ಮಾಡೋಕ್ಕಾಗಲ್ಲ. ರಮಣ ಮಹರ್ಷಿಗಳೊಬ್ಬರು ಮುಕ್ತರಾಗಿದ್ರು, ಅವ್ರು ಯಾರಿಗೇನು ಜಪ ಕೊಡ್ತಾ ಇರಲಿಲ್ಲ, ಏನಿಲ್ಲ. ಎಷ್ಟು ಕೋಟಿಗಳ ಮೈಲಿವರೆಗೂ ಅವರ ಒಂದು ಶಕ್ತಿ ಹರಿತಾ ಇತ್ತು ಗೊತ್ತಾ? ಎಷ್ಟರ ಮನಸ್ಸಿನಲ್ಲಿ ಪರಿವರ್ತನೆ ಆಯಿತು ಗೊತ್ತಾ? ಮತ್ತೆ ಅವರ ದರ್ಶನ, ಸ್ಪರ್ಶನ, ಸಂಭಾಷಣೆಯಿಂದ ಎಷ್ಟು ಜನ ಉದ್ಧಾರ ಆಗ್ಬಿಡ್ತಾ ಇದ್ರು ಗೊತ್ತಾ? ಅದರಿಂದ ಇದು ಸೆಲ್ಫಿಶ್ ಅಲ್ಲ, ನಿಜ. ನಮಗೆ ಕಂಡಾಗ ಇದು ಸೆಲ್ಫಿಶ್ ಅಂತೆ ಕಾಣುತ್ತೆ, ಅಲ್ಲ. ಒಬ್ಬ ಬ್ರಹ್ಮಜ್ಞಾನಿ ಇದ್ರೆ ಸಾಕು, ಅಲ್ಲಿ ಮಳೆ, ಬೆಳೆ, ಸುಖ, ಶಾಂತಿ, ಸಮೃದ್ಧಿ, ಪ್ರಾಣಿಗಳು ಎಲ್ಲರೂ, ಬುದ್ಧ, ಅಂಗುಲಿಮಾಲ, ನಾರದರು, ವಾಲ್ಮೀಕಿ, ಇವೇ ಸಾಲದ ಎಕ್ಸಾಂಪಲ್ಗಳು. ಆದ್ದರಿಂದ ಇದು ಸೆಲ್ಫಿಶ್ ಅಲ್ಲ. ಸೊ ಅವನು ಎಲ್ಲಿ ಧ್ಯಾನ ಮಾಡ್ತಾ, ಅವನು ಇದ್ದ ಕಡೆ, ಅವನ ಮೂಳೆಗಳಿದ್ದ ಕಡೆ ಶಕ್ತಿ ಹರಿತಾ ಇರುತ್ತಲ್ಲ, ಮತ್ತಿನ್ನೇನು ಬೇಕು? ಅವನು ಸತ್ತ ಮೇಲೂ ಸೆಲ್ಫಿಶ್ ಇದೆ. ಅವನ ಬ್ರಹ್ಮಜ್ಞಾನಿ ಏನಂತಾರೆ ಅದಕ್ಕೆ? ದರ್ಶನ, ಬರೀ ದರ್ಶನ, ಸ್ಪರ್ಶನ, ಅವನ ಮುಟ್ಟೋದ್ರಿಂದ, ಸಂಭಾಷಣೆ, ಅವನ ಮಾತಾಡೋದನ್ನು ಕೇಳೋದ್ರಿಂದ ಉದ್ಧಾರ ಆಗ್ಬಿಡ್ತಾರೆ. ನಾರದರು, ಗುರುಗಳು, ಸನತ್ ಕುಮಾರರು ದಕ್ಷಿಣ ಮೂರ್ತಿಯನ್ನ ನೋಡಿದ್ದೇ ಅವರು ಮುಕ್ತರಾಗ್ಬಿಡ್ತಾರೆ. ಛೇ, ನನಗೆ ಗೊತ್ತಾಗುತ್ತೆ, ನೀವು ಪ್ರಶ್ನೆ ಇಲ್ಲ, ಮುಕ್ತರಾಗ್ಬಿಟ್ರು ಅವರು, ಪ್ರಶ್ನೆನೇ ಕೇಳಲ್ಲ, ವಾಪಸ್ ಬಂದ್ಬಿಡ್ತಾರ. ಹೇಗಿದೆ ನೋಡ್ರಿ, ಬರೀ ದರ್ಶನ. ನಮಗೆ ಆಗದೆ ಇರ್ಬೋದು, ಯಾರಿಗೆ ಅಂತಃಕರಣ ಶುದ್ಧಿ ಆಗಿರುತ್ತೋ ಅವರವರ ಅಂತಃಕರಣ ಶುದ್ಧಿಯಂತೆ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ಹೀಗೆ ಅದಕ್ಕೋಸ್ಕರ ಇದು ಸೆಲ್ಫಿಶ್ ಅಲ್ಲ. ಸಾಕಿ, ಇವತ್ತಿಷ್ಟು ಸಾಕಿ, ಇದ್ರ ಬಗ್ಗೆ ಮುಂದಕ್ಕೆ ಹೋಗೋಣ, ಇನ್ನೂ ಬೇರೆ ಎಷ್ಟೊಂದು ಇರುತ್ತೆ. ಸೊ ನೋಡೋದಕ್ಕೆ ಇದು ಕಾಣಿಸುತ್ತೆ, ಸೆಲ್ಫಿಶ್ ಥರನೇ ಅಲ್ಲ. ಇಷ್ಟು ಸಾಕು. ಸೊ
ಇನ್ನ ತಪ್ಪಾಗಿ ತಿಳಿಯುವುದೆಂಬ ಅವಿದ್ಯೆಯ ರೂಪವನ್ನು ವಿವರಿಸುವು. ಈ ಅವಿದ್ಯೆಯ ಲೋಕದಲ್ಲಿ ಹೊರಗಿನ ವಿಷಯದಲ್ಲಾಗಿತ್ತಿರುವುದು ಪ್ರಸಿದ್ಧವಾಗಿದೆ. ಇದನ್ನೆಲ್ಲ ನಾವು ಮುಗಿಸಿದ್ದಾಯ್ತು. ಈಗ ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ಮಧ್ಯದಲ್ಲಿ ಸ್ವಾಮಿಗಳು ಅಂತ ತಗೊಂಡ್ಬರ್ತಾರೆ. ಇದು ನಾನು ಓದ್ತೀನಿ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಈಗ ಹೊರಗಡೆ ಒಂದು ಮಡಕೆ, ನಾವೆಲ್ಲರೂ ನೋಡ್ತೀವಿ ಆ ಮಡಕೆನ. ಆಮೇಲೆ ಇನ್ನೊಂದು ನಿಮಗೆ ಈ ಬ್ರಹ್ಮಜ್ಞಾನಿ ವಿಚಾರ ಬಂದಾಗ ಸೆಲ್ಫಿಶ್ ಅಲ್ಲ ಅನ್ನೋದಕ್ಕೆ, ಗಾಢನಿದ್ರೆಯಲ್ಲಿ ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಸ್ವರೂಪವನ್ನು ನಾನು ತಿಳ್ಕೊಂಡಂಗಾಗುತ್ತೆ. ಪ್ರತಿಯೊಬ್ಬರು, ಇದು ವೈಯಕ್ತಿಕ ಎಲ್ಲ. ಇದು ಪ್ರತಿಯೊಬ್ಬರು. ಮತ್ತೆ ಇವನು ಒಂದು ಸಲ ಇವನು ಬ್ರಹ್ಮಜ್ಞಾನಿ ಆಗೋದು ಬೇಡ, ಈ ದಾರಿನಲ್ಲಿ ನಡೆದ್ರೆ ಸಾಕು. ಇವನು ಯಮನಿಯಮಗಳು ಮೊದಲು ಪಾಲನೆ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಇದು ವೆರಿ ಇಂಪಾರ್ಟೆಂಟು. ಯಾರಿಗೆ ಹಿಂಸೆ ಆಗುತ್ತೆ, ಇವನು ಮುಕ್ತನಾಗುತ್ತೆ, ತೆಗೆದಿಟ್ಬಿಡ್ರಿ ಪಕ್ಕಕ್ಕೆ. ಪತಂಜಲ ಅಷ್ಟಾಂಗ ಯೋಗದಲ್ಲಿ ಯಮನಿಯಮಗಳು ಹೇಳಿದ್ನಲ್ಲ ನೆನ್ನೆ, 5 ಡೂಸ್ ಆ್ಯಂಡ್ ಡೋಂಟ್ಸ್, ಇವುಗಳನ್ನ ಮಾಡಿಬಿಟ್ರೆ ಪ್ರಪಂಚ ಉದ್ಧಾರ ಆಗಿಬಿಡುತ್ತೆ. ಇದು ಎಲ್ಲ ದೇಶದವ್ರಿಗೂ, ಎಲ್ಲ ಕಾಲದವರೆಗೂ, ಎಲ್ಲ ಜನಾಂಗದವರೆಗೂ ಕಾಮನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬರೀ ಇಷ್ಟು ಫಾಲೋ ಮಾಡಲಿ ನೋಡ್ರಿ, ಸ್ವರ್ಗ ರಾಮರಾಜ್ಯವಾಗಿಬಿಡುತ್ತೆ. ಇನ್ನು ಮುಕ್ತರಾಗ್ಬಿಟ್ರೆ ಹೇಗಿರಬೇಕು? ಆವಾಗ ಹೇಗಿರಬೇಕು? ಮನೆಗಳಿಗೆ ಬೀಗ ಹಾಕಬೇಕಾಗಿಲ್ಲ, ಯಾರ್ಯಾರು ಕಳ್ತನ ಮಾಡಲ್ಲ. ಇನ್ನೂ ಅವ್ರೇನಾದರೂ ಇಟ್ಟೋಗ್ಬಿಡ್ತಾರೆ, ಪಾಪ ಅವ್ರಿಗೇನೋ ಇಲ್ವಲ್ಲ ಅಂತ ಇಟ್ಟೋಗ್ಬಿಡ್ತಾರೆ. ಆದ್ದರಿಂದ ಹೇಗಿರುತ್ತೆ ನೋಡ್ರಿ, ಅವ್ರನ್ನ ಪಾಪ ಒಳ್ಳೆಯವರು ಅನ್ನೋದು, ಅವ್ರನ್ನ ಒಳ್ಳೆಯವರು ಅಂತ ಅನ್ನೋದು. ಹೀಗೆ ಮನೆಯಲ್ಲಿ ಇನ್ನು ಹೋಗ್ಬಿಟ್ಟಿದ್ದಲ್ಲ, ಗಂಡ ಹೆಂಡತಿ 6 ತಿಂಗಳು ನಗ್ನಗ್ತಾ ಇರೋಕ್ಕೆ ಬರೋಲ್ವೇ? ದುಡ್ಡೇನೋ ಇದೆ, ಇವರು 1 ಲಕ್ಷ ಅವ್ರು 1 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡ್ತಾರೆ. ಏನು ಮಾಡ್ತೀರಾ? ಏನು ತಿಂದೇನು ಮಾಡ್ತೀರ? ನೋವು ತಿಂತೀರೇನೋ? ಸುಖ, ಆನಂದ, ನೆಮ್ಮದಿ, ತೃಪ್ತಿ ಒಳಗಡೆ ಇದನ್ನು ಟ್ಯಾಪ್ ಮಾಡಬೇಕು. ಆ ಯಮನಿಯಮಗಳು, ನೀವು ಧರ್ಮದಿಂದ ನಡೀರಿ, ಮೊದಲು ಎತ್ಕೊತಾನೆ ಹೀಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರಪಂಚ ಹೆಂಗಾಗ್ಬಿಡ್ಬೇಕು? ಸತ್ಯ ಯುದ್ಧದ ಹಾಗಿದ್ದರಂತೆ ನೋಡ್ರಿ. ಬರ್ತಾ ಬರ್ತಾ ಚೇಂಜ್ ಆಯಿತು. ಇದಿರಲಿ. ಈಗ ಅಲ್ಲೊಂದು ಮಡಕೆ ಇಡ್ತೀನಿ. ಮಡಕೆ ಇಟ್ಟಿದ ತಕ್ಷಣ ನಮಗೆ ಜ್ಞಾನ ಹೇಗಾಗುತ್ತೆ? ನಾನು ಮಾವಿನಹಣ್ಣು ಹೇಳ್ತೀನಿ, ಎಕ್ಸಾಂಪಲ್ ಹೇಳಿದ್ದೆ, ನೀವು ಯಾರಾದರೂ ಅದನ್ನು ಹೇಳ್ರಿ. ಮಾವಿನಹಣ್ಣು ಅಲ್ಲಿಟ್ಟಿರ್ತೀವಿ, ಇವಾಗ ಎಲ್ಲರೂ ನೋಡ್ತೀವಿ, ಅವಾಗ ಏನೇನಾಗುತ್ತೆ ಹೇಳ್ರಿ ಯಾರಾದರೂ? ಕಣ್ಣು ಅದರ ರೂಪ. ಶ್ರೀಧರ್ ಸರ್ ಹೇಳಿ ಸರ್. ಸರ್, ಮೊದಲು ದೃಶ್ಯ ಫಸ್ಟ್. ಅದ್ರಲ್ಲಿ ಅದೇನು ಅಂತ ನಮ್ಗೆ ದೃಶ್ಯದಲ್ಲಿ ಕಣ್ಣಲ್ಲಿ ರೂಪ, ಅದರದ್ದು ಬಣ್ಣ, ಅದ್ರ ಮತ್ತೆ ಅದ ಆಕೃತಿಯಿಂದ ಅದೇನು ಅಂತ ಫಸ್ಟ್ ಗೊತ್ತಾಗತ್ತೆ. ಸೊ ಅದು ನಮ್ಗೆ ಹಿಂದೆ ಅದ ಅನುಭವ ಇದ್ರೆ, ಮಾವನನ್ನು ಅದು ಅನುಭವ ನಮ್ ಚಿತ್ತದಲ್ಲಿ ಇದ್ರೆ, ಅದು ನಮ್ಗೆ ಬುದ್ಧಿ ಮನಸ್ಸು ತಗೊಂಡ್ಬಂದು ಹೇಳತ್ತೆ ಇದು ಇಂಥದ್ದು ಅಂತ. ಆಮೇಲೆ ನಾವು ಅದಕ್ಕೆ ಒಂದು ಆಸೆ ಆಗತ್ತೆ ಬೇಕು ಅಂತ. ಅದನ್ನ ಫಸ್ಟ್ ಮುಟ್ಟು ನೋಡ್ಕೊಂಡ್ರೆ ಸ್ಪರ್ಶದ ಅನುಭವ ಆಗತ್ತೆ. ಓ ಇಂಥದ್ದು ಅಂತ ಸ್ಪರ್ಶ ಮಾಡತ್ತೆ. ಆಮೇಲೆ ವಾಸನೆ ನೋಡ್ತೀವಿ, ಓ ಇದು ಸ್ವೀಟ್ ಆಗಿದೆಯೋ, ಅದು ಹುಳಿಯೇ ಇದೆ ಅಂತ ಗೊತ್ತಾಗಿ ಸ್ವಲ್ಪ ಇದು ಆಗತ್ತೆ. ಆಮೇಲೆ ತಿನ್ಬೇಕು ಅಂತ ಆಸೆ ಆಗತ್ತೆ. ಸೊ ಅದನ್ನ ಮನೆಗೆ ತಗೊಂಡೋಗಿ ಅದನ್ನ ಕಟ್ ಮಾಡಿ ಅದನ್ನ ಸವಿತೀವಿ. ಸೊ ಅದೊಂದು ಈ ತರ ಒಂದು ಚಿತ್ರದ ವೃತ್ತಿ ಆಗತ್ತೆ. ಬೇಕು ಅಂದ್ರೆ ಆಕ್ಟಿವಿಟಿ ಆಗಿ ಅದೊಂದು ವೃತ್ತಿಲಿ ಶುರುವಾಗತ್ತೆ, ಅದು ಮುಕ್ತಾಯ ಆಗತ್ತೆ. ಇನ್ಯಾರಾದ್ರೂ ಹೇಳಾಗಿದ್ರೆ ಹೇಳಿ, ಆ್ಯಡ್ ಮಾಡಿ. ನಾಲ್ಗೆ ರುಚಿ ನೋಡುತ್ತೆ, ಕಣ್ಣು ಆಕಾರ, ಶಬ್ದ, ಇದು ಅದ್ರ ಬಣ್ಣ ಅದನ್ನ ನೋಡುತ್ತೆ. ಅದು ಮನಸ್ಸಿಗೆ ತಲುಪಿಸ್ಕೊಡುತ್ತೆ, ಇದು ಮಾವಿನಹಣ್ಣು ಅಂತ ತಿಳಿಸುತ್ತೆ. ಆಮೇಲಿಂದ ಯಾರೋ ಕೂಗ್ತಾ ಇರೋದು ಮಾವಿನಹಣ್ಣು ಅಂತ ಕಿವಿ ಕೇಳಿಸ್ಕೊಳುತ್ತೆ. ಮತ್ತೆ ತಗೊಳ್ಳೋದಿಕ್ಕೆ ಅಂತ ಕಾಲುಗಳು ಆ ಕಡೆಗೆ ಹೋಗಿ ತಗೊಂಡು ಅದನ್ನ ರೇಟ್ ಎಷ್ಟು ವಿಚಾರಿಸುತ್ತೆ ಬುದ್ಧಿ. ಆಮೇಲಿಂದ ಅದರ ರುಚಿ ನಾಲ್ಗೆ ನೋಡಿ, ಇದನ್ನ ಮೂಗಿಂದ ವಾಸನೆ ನೋಡ್ತೀವಿ, ಅದು ಮಾವಿನಹಣ್ಣು ಚೆನ್ನಾಗಿ ಹಣ್ಣಾಗಿದ್ಯಾ ಇಲ್ವಾ ಅಂತ. ಇಷ್ಟು ನಡೆಯುತ್ತೆ ಒಂದು ಹಣ್ಣು ನೋಡಿದಾಗ ನಮ್ಮ ಇದರಲ್ಲಿ. ಹೌದು, ಕಣ್ಣೇ ಹೇಳ್ಬಿಡುತ್ತಾ ಮಾವಿನಣ್ಣಂತ? ಮೂಗೇ ಹೇಳ್ಬಿಡುತ್ತಾ? ಅಲ್ಲ, ಕಣ್ಣಿಂದ ನೋಡಿ ಅದು ಬುದ್ಧಿಗೆ ತಿಳಿಸುತ್ತೆ. ಬುದ್ಧಿಯಿಂದಗಡೆ ಚಿತ್ತ ಮೊದ್ಲು ಯಾವಾಗ್ಲೂ ನೋಡಿರ್ತೀವಿ ಮಾವಿನಹಣ್ಣನ್ನ, ಅದು ನಮ್ಗೆ ಗೊತ್ತಿರುತ್ತಲ್ಲ, ಅದರಿಂದ ಅದನ್ನ ನಾವು ಮಾವಿನಹಣ್ಣು ಅಂತ ಗುರುತಿಸ್ತೀವಿ ನಾವು. ಪ್ರತಿಭಾ ಹೇಳಿಮ್ಮ, ನೀವೇನೋ ಹೇಳ್ಬೇಕು ಅಂತಿದ್ದೀರಿ, ಹೇಳಿ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಅನುಭವ ಆಗ್ಬಿಟ್ಟಿರುತ್ತೆ, ಅದ್ರ ಪ್ರತ್ಯಯ ಮೂಡಿದ ತಕ್ಷಣನೇ ನಮ್ಗೆ
ಹಳೇದೆಲ್ಲ ಜ್ಞಾಪಕ ಬಂದ್ಬಿಟ್ಟು ವಾಸನೆಯಿಂದ ನಾವು ಅದನ್ನ ಮತ್ತೆ ತಿನ್ಬೇಕು ಅಂತ ಇದೆ. ಇಷ್ಟೆಲ್ಲ ಆಗುತ್ತೆ. ಯಾರಾದರೂ ಏನೋ ಸೇರಿಸ್ತೀರಾ? ಇಲ್ಲಿ ಜ್ಞಾನ, ಕ್ರಿಯಾ, ಭೋಗ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಈ ಮೂರು ಸೇರಿ ಪ್ರಮಾತೃತ್ವ ಅಂತೇಳಿ ಹೇಳೋ ಸುರೇಶ. ಇಲ್ಲಿ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಈಗ ಈ ಮಾವಿನಕಾಯಿ ಎಕ್ಸಾಂಪಲ್ ಅಲ್ಲಿ, ಮಾವಿನ ಹಣ್ಣಿನ ಎಕ್ಸಾಂಪಲ್ ಅಲ್ಲಿ ಈ 5 ಇದಾವೆ. ಈ 5 ನಾವು ಈ 5 ಜ್ಞಾನ ಆಗ್ತಾ ಇದೆ ನಮ್ಗೆ, ನಮ್ಮ ಅಂತಃಕರಣದಲ್ಲಿ. ಈ ಜ್ಞಾನ ಆಗೋದಿಕ್ ಕಾರಣ ಬ್ಯಾಕ್ಗ್ರೌಂಡ್ ಅರಿವು, ಆತ್ಮನ ಅರಿವು ಇರೋದ್ರಿಂದ, ಪ್ಯೂರ್ ಅರಿವು ಇರೋದ್ರಿಂದ ನಮ್ಗೆ ಇಲ್ಲಿ ಈ ಜ್ಞಾನ ಆಗ್ತಾ ಇದೆ. ಈ 5 ಇದೆಯಲ್ಲ, ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇವೆಲ್ಲಾನು ಆಗ್ತಾ ಇರೋದು ಈ ಪ್ಯೂರ್ ಅರಿವು. ಅದು ಪ್ರಾಜ್ಞಾನ ಘನ ಅಂತಾರಲ್ಲ, ಅದರಿಂದಲೇ ಇದು ಈ ಆಕ್ಷನ್ ಎಲ್ಲ ನಡೀತಾ ಇರೋದು. ಓಕೆ, ಇದು ಜೀವಪ್ಪಂದು ಸರ್. ಇದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಎಲ್ಲ ಜೀವಪ್ಪನ ಕೆಲಸ. ಅದ್ರಲ್ಲಿ ಕ್ರಿಯೆ ಇರೋದಿಲ್ಲ, ಆತ್ಮನಲ್ಲಿ ಕ್ರಿಯೆ ಇಲ್ಲ, ಬರೀ ಅರಿವು ಮಾತ್ರ ಇರುತ್ತಷ್ಟೇ. ಇದು ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಕರ್ತೃತ್ವ, ಈ ನಾನು ಅನುಭವಿಸ್ಬೇಕು ಅಂತ ಅದು ಮಾಡ್ತಾ ಇರೋದು ಇದೆಲ್ಲ ಕೆಲಸ. ಇಲ್ಲಿ ಜೀವಪ್ಪಂದ ಹೆಸರೇ ಅದೇ. ನಾನು ಹೋಗ್ತಾ ಇರ್ತೀನಿ, ಸಮ್ಮರು, ಮಾವಿನ ಹಣ್ಣು ನನ್ನ ಕಣ್ಣಿಗೆ ಬಿತ್ತು, ಜ್ಞಾನ ಆಯಿತು, ಇದು ಮಾವಿನ ಹಣ್ಣು ಮೊದಲು ಗೊತ್ತಾಗ್ಬಿಡ್ತದೆ, ಜ್ಞಾನ ಆಗ್ಬಿಡುತ್ತೆ. ಬಟ್ ಇಷ್ಟೆಲ್ಲ ಯಾಕೆ ಡೀಟೇಲಾಗಿ ಹೇಳಿದ್ದಾರೆ ಅಂತಂದರೆ, ನಮಗೇನೋ ಜ್ಞಾನ ಮಾವಿನ ಹಣ್ಣು ಇದೆಲ್ಲ ಟಕ್ ಅಂತ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಬೇಕಾದಷ್ಟು ಅದರದ ಪ್ರಿಂಟ್ ಸಂಸ್ಕಾರವಾಗಿರುತ್ತಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಫೋಟೋ ತೋರಿಸಿರ್ತಾರೆ, ಆಮೇಲೆ ಆ್ಯಪಲ್, ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಎಮ್ ಫಾರ್ ಮ್ಯಾಂಗೋ ಹಿಂಗೆಲ್ಲ ಹೇಳಿರ್ತಾರೆ, ಚಿತ್ರಗಳು ತೋರಿಸಿರ್ತಾರೆ, ನಾವು ತಿನ್ನಿಸ್ತವೆ ಇದು ಮಾವಿನ ಹಣ್ಣು ಅಂತ ಹೇಳಿರ್ತಾರೆ. ಇವೆಲ್ಲ ಪ್ರಿಂಟ್ ಆಗಿಬಿಟ್ಟಿರುತ್ತೆ, ಒಳಗಡೆ ಇರುತ್ತೆ. ಏನಾದರೂ ಇರಲಿ, ಆ ಸಂದರ್ಭ ಬಂದಾಗ ಮೇಲೆ ಕೆತ್ಕೊಳ್ಳುತ್ತೆ. ಸಮ್ಮರ್ ಬಂದಿದ ತಕ್ಷಣ ಮಾವಿನ ಹಣ್ಣಲ್ಲಿ ನೋಡಿದ ತಕ್ಷಣ ಮಾವಿನ ಹಣ್ಣು ಸ್ಟಾರ್ಟ್ ಆಗಿದೆ ಅಂತ ಅನ್ನತ್ತೆ, ಜ್ಞಾನ ಆಯ್ತು. ಇವಾಗ ಕಿವಿ ಕೇಳಿಸಿದ್ರು ಜ್ಞಾನ ಆಯಿತು. ಕೂತ್ಕೊಂಡು ಹೋಗ್ತಾ ಇರ್ತಾನೆ, ಮಾವಿನ ಹಣ್ಣು ಬೆಳಗ್ಗೆ ಹೊತ್ತು ನೋಡಬೇಕು, ಸೊಪ್ಪು ಅಂದ್ಕೊಂಡವರು ಒಂದೊಂದು ಸ್ಟೈಲ್ನಲ್ಲಿ, ತೆಂಗಿನಕಾಯೋ 100 ರೂಪಾಯಿ ತೆಂಗಿನಕಾಯೋ ಅಂತ ಅವ್ರು ಕೂತ್ಕೊಂಡು ಹೋಗ್ತಾ ಇರ್ತಾನೆ, ಅವ್ರವ್ರ ಸ್ಟೈಲು. ಪಾಪ ನಾನು ಅವ್ರನ್ನ ಪಾಪ ಕೇಳಿದೆ, ಅಲ್ರಿ ನೀವು ಬೆಳಗ್ಗೆಯಿಂದ ಅದು ಎಷ್ಟೊಂದು ಕೂತ್ಕೊಂಡು ಹೋಗ್ತೀರಿ, ನಿಮ್ಗೆ ಗಂಟಲು ನೋವಾಗಲ್ವಾ ಅಂತ. ರೂಢಿ ಆಗ್ಬಿಟ್ಟಿದೆ ಸರ್ ಅಂತಾರೆ ಅವರು. ಸ್ಪೀಕರ್ ತರ ಸ್ಪೀಕರ್ ಹಾಕೊಂಡು ಹೋಗ್ಬಿಡ್ತಾರೆ. ಅದೇ, ಇವಾಗೆಲ್ಲ ಸ್ಪೀಕರ್ ಹಾಕೊಂಡು ಹೋಗ್ಬಿಡ್ತಾರೆ. ಆ ಸ್ಪೀಕರು ಕೆಲವು ಅರ್ಥನೇ ಆಗೋದಿಲ್ಲ, ಹಂಗೂ ಇರುತ್ತೆ. ಅವನು ಕಾಬ್ನಾ ವೇಷ ಅಂತ, ನನಗೆ ಅರ್ಥನೇ ಆಗ್ತಲ್ಲ. ನಾವು ಸೈಕಲ್ ನೋಡಿ ಗೊತ್ತಾಯ್ತು ನನಗೆ, ಅಲ್ರಿ ನೀವು ಅದೇನು ಮೈಕ್ ಹಾಕಿದ್ರು ಅರ್ಥನೇ ಆಗಲ್ವಲ್ರಿ ಅಂದರೆ, ಪಾಪ ಅವನು 2-3 ಸರಿ ಹೇಳು, ಅವನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲಿ ಪಾಪ ಅವನು ಕೋಪ ಬಂದು, ಸ್ವಾಮಿ ನೀವು ಕೊಡೋಗಿದ್ರು ಹೋಗಿ, ಬಾಪ ಇಲ್ಲಿ ಫ್ರೀಯಾಗಿದೆ ತಗೊಂಡೋಗು ಅಂತ ಕೊಟ್ಟು ಕಳಿಸ್ತೆ, ಹಾಸ್ಯವಾಗಿ ಮಾಡ್ತಾ ಇರ್ತೀನಿ. ಇಲ್ಲಿ ಏನಾಗುತ್ತೆ, ಫಸ್ಟ್ ಎತ್ಕೊಂತಾನೆ ಜ್ಞಾತೃತ್ವ. ಅದಾಗಿದ್ದ ತಕ್ಷಣ ಈಗ ಕರ್ತೃತ್ವ ಶುರುವಾಗುತ್ತೆ. ಕಾಲುಗಳಲ್ಲಿ ಹೋಗುತ್ತೆ, ಮತ್ತು ಆ ಕೈಗಳಲ್ಲಿ ಹಣ್ಣು ತಗೊಳುತ್ತೆ. ನೋಡ್ರಿ, ಕಂಡಿದ್ದು ಕಣ್ಣು, ಜ್ಞಾನ ಆಗಿದ್ದು ಮನಸ್ಸಿಗೆ, ಹೋಗಿದ್ದು ಕಾಲು. ಆದರೆ ಕಾಲು ಅದನ್ನು ಎತ್ಕೊಳ್ಳೋಕೆ ಬರಲ್ಲ, ಕೈ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಒಂದೊಂದು ನೋಡ್ರಿ ಹೆಂಗಿದೆ, ಇವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಆಗ್ತಾ ಇರುತ್ತೆ. ಆಮೇಲೆ ಏನು ಮಾಡುತ್ತೆ, ತಗೊಂಡಿದ್ದ ತಕ್ಷಣ ನಾವೇನು ಮಾಡ್ತೀವಿ, ಫಸ್ಟ್ ವಾಸನೆ ನೋಡ್ತೀವಿ, ಆಕಾರ, ನಮ್ಗೆ ಆಕಾರ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಕಣ್ಣು ನೋಡೋದು ಬಣ್ಣ, ಆಕಾರ, ರೂಪ, ಮೂರು ಬಿಟ್ಟರೆ ಏನು ಅದಕ್ಕೇನು ಗೊತ್ತಾಗಲ್ಲ. ಇದು ಮೂಗು ಬರೀ ವಾಸನೆ, ಕಿವಿ ಶಬ್ದ ಅಲ್ವಾ, ಚರ್ಮ ಅದರ ಸ್ಪರ್ಶ, ಮೆತ್ತಿದೆಯಾ, ಕೊಳ್ತಿದೆಯಾ, ಗಟ್ಟಿಯಾಗಿದೆ, ಮಾವಿನಕಾಯಿ ಗಟ್ಟಿಯಾಗಿದೆಯಾ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಆ ಕಣ್ಣು
ಪೂರ್ತಿ ಮಾವಿನ ಹಣ್ಣು ಅಂತ ಹೇಳಕ್ ಬರೋಲ್ಲ, ಕಿವಿ ಮಾವಿನ ಹಣ್ಣು ಅಂತ ಹೇಳಕ್ ಬರೋಲ್ಲ. ಒಂದೊಂದು ಇಂದ್ರಿಯ ಇಷ್ಟಿಷ್ಟೇ ಅದ ಜ್ಞಾನ. ಇವೆಲ್ಲ ಏನು ಮಾಡುತ್ತೆ, ತಗೊಂಬಂದು ಮನಸ್ಸು ಒಪ್ಪಿಸ್ಬಿಡುತ್ತೆ. ಮನಸ್ಸಿರುತ್ತೆ, ಈ ಇಂದ್ರಿಯಗಳ ಹಿಂದೆ ಮನಸ್ಸು. ಫಸ್ಟ್ ಮನಸ್ಸು ಏನು ಮಾಡುತ್ತೆ, ಸುಮ್ಮನೆ ಒಂದು ಫೈಲ್ ಮಾಡುತ್ತೆ. ಇದು ಹೇಳಿದ್ದು ಅದು ಹೇಳಿದ್ದು ಎಲ್ಲ ಡೀಟೈಲ್ ಫೈಲ್ ಮಾಡಿಬಿಡುತ್ತೆ. ಕಣ್ಣು ಹೇಳಿದ್ದು, ಕಿವಿ ಹೇಳಿದ್ದು, ಮೂಗು ಹೇಳಿದ್ದು, ಚರ್ಮ ಹೇಳಿದ್ದು ಎಲ್ಲ ಟಕ ನಾಲ್ಗೆ ಹೇಳಿದ್ದು ಎಲ್ಲ ಮಾಡಿಬಿಟ್ಟು ತಗೊಂಡೋಗಿ ಬುದ್ಧಿ ಕೈ ಕೊಟ್ಬಿಡುತ್ತೆ. ಬುದ್ಧಿ ಹಿಂದೆಗಡೆ ಚಿತ್ತದಲ್ಲಿ ಕಲೆಕ್ಟ್ ಆಗಿತ್ತಲ್ಲ, ಅವುಗಳ ಒಂದು ಆಧಾರದ ಮೇಲೆ ಡಿಸೈಡ್ ಮಾಡುತ್ತೆ. ಮಾಡಿದ್ಮೇಲೆ ಆ ಹಣ್ಣು ಕುಯ್ದು ಮನೆಗೆ ತಗೊಂಡೋಗಿ ತಿಂದಿದ್ದೆ ಭೋಕ್ತೃತ್ವ. ಹೇಗಿದೆ ನೋಡ್ರಿ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಹೀಗೆ ಪ್ರತಿಯೊಂದು ವಸ್ತುವು ಆಗ್ತಾ ಇರುತ್ತೆ. ಈ ಆತ್ಮ ಈಗ ಹೊರಗಡೆ ಏನೋ ವಸ್ತುಗಳ ಮೇಲೆ ಬೆಳಕು, ಸೂರ್ಯನ ಬೆಳಕು ಬಿತ್ತು, ಅದಿಲ್ದಿದ್ರೆ ಚಂದ್ರನ ಬೆಳಕು, ಅದು ಇಲ್ದಿದ್ರೆ ಕತ್ಲೆಯಲ್ಲಿ ಆರ್ಟಿಫಿಷಿಯಲ್ ಬೆಳಕು, ಟ್ಯೂಬ್ಲೈಟ್ಸ್ಗಳು ಹಾಕಿರ್ತಾರೆ, ಗೊತ್ತಾಗ್ಬಿಡುತ್ತೆ. ಈಗ ಒಳಗಡೆ ಯಾವ ಬೆಳಕಿದೆಯಪ್ಪ? ಈ ಇಂದ್ರಿಯಗಳಿಗೆ ಬಿಡ್ರಿ, ಹೊರಗಡೆ ಆಯಿತು. ಮೂಕೆ ಯಾವ ಬೆಳಕು? ಮೂಕೆ ಒಳಗೆ ಯಾವ ಬೆಳಕು ಬೇಕಾ? ಹೋಗ್ಲಿ. ಮನಸ್ಸಿಗೆ ಯಾವ ಬೆಳಕು? ಬುದ್ಧಿಗೆ ಯಾವ ಬೆಳಕಿಂದ ಕೆಲಸ ಮಾಡಬೇಕು? ಅದರಿಂದ ಇರೋ ಚಿತ್ತಕ್ಕೆ ಯಾವ ಬೆಳಕಿಂದ ಕೆಲಸ ಮಾಡಬೇಕು? ಅಹಂಕಾರ ಯಾವ ಬೆಳಕಿಂದ ಮಾಡಬೇಕು? ಕನಸಿನಲ್ಲಿ ಇಲ್ಲಿಂದ ಬೆಳಕು ತಗೊಂಡು ಹೋಗ್ತೀರಿ ನೀವು. ಎಚ್ಚರದ ಬೆಳಕು, ಸೂರ್ಯ, ಗೀರ್ಯ, ಚಂದ್ರ, ನಕ್ಷತ್ರಗಳು ಅಥವಾ ಆರ್ಟಿಫಿಷಿಯಲ್ ಬೆಳಕು ಇಲ್ಲಿಂದ ತಗೊಂಡು ಹೋಗ್ತೀರ ಕನಸಿಗೆ? ಇಲ್ಲ, ಅಲ್ಲಿ ಬೇರೆ ಸೆಟ್ಟು. ಈಗ ಹೋಗ್ಲಿ, ಎಚ್ಚರ, ಕನಸು, ನಿದ್ದೆ, ಇವೆರಡು ನಿದ್ದೆಯಲ್ಲಿ ಯಾವುದೂ ಬೆಳಕಿಲ್ವಲ್ಲ. ಆದರೂ ನಿಮಗೆ ಎಷ್ಟು ಪ್ರಶ್ನೆ ಕೇಳಲಿ ಟಕ ಉತ್ತರ ಕೊಡ್ತಿರಲ್ಲ, ಯಾವ ಬೆಳಕು? ಆತ್ಮನ ಬೆಳಕು. ಅದಕ್ಕೋಸ್ಕರ ಆತ್ಮ ಅವನಲ್ಲಿ ಜ್ಞಾತೃತ್ವವಾಗಲಿ, ಕರ್ತೃತ್ವವಾಗಲಿ, ಭೋಕ್ತೃತ್ವವಾಗಲಿ ಇಲ್ಲ. ಮತ್ತು ಅವನು ಏನು ಮಾಡ್ತಾನೆ? ಕರೆಂಟ್ ಏನು ಮಾಡುತ್ತೆ? ಸುಮ್ಮನೆ ಇದಕ್ಕೆ ಶಕ್ತಿ ಕೊಡ್ತಾ ಇರುತ್ತೆ ಅಷ್ಟೇ. ಈ ಆತ್ಮ ಅದು ಮಾಡೋದಿಲ್ಲ, ಬೆಳಗ್ತಾ ಇರುತ್ತೆ ಅಷ್ಟೇ. ಅವನ ಎಕ್ಸಿಸ್ಟೆನ್ಸ್ ಸಾಕು, ಏನೂ ಮಾಡಬೇಕಾಗಿಲ್ಲ. ಈಗ ಮೇಲ್ಗಡೆ ಸೂರ್ಯ ಇರ್ತಾನೆ, ಸಮುದ್ರದ ನೀರನ್ನ ಹಿಂಗೆ ಸೂರ್ಯ ಪಳ ಅಂತ ಹಿಂಗೆ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡಿ ಮೋಡ್ಗಳು ಮಾಡಿ ಡ್ಯಾಶ್ ಆಗಿ ಆಮೇಲೆ ಮಳೆ ಬರೆಸ್ತಾನೆ. ಸೂರ್ಯ ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ. ಅವನ ಪ್ರೆಸೆನ್ಸ್ ಇಷ್ಟು ಸೆಲ್ಫ್ ಸಾಕು. ಗಿಡಗಳು ಉಸಿರಾಡುತ್ತೆ, ಅವ ಆಕ್ಸಿಜನ್ ಕೊಡುತ್ತೆ, ಇವನು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾನೆ. ಅವನ ಪ್ರೆಸೆನ್ಸ್ ಹಾಗೆ. ಆತ್ಮನ ಜಸ್ಟ್ ಪ್ರೆಸೆನ್ಸ್ ಈಸ್ ಸಫಿಷಿಯಂಟ್. ಅವನೇನು ಮಾಡೋದಿಲ್ಲ, ನಿಷ್ಕ್ರಿಯ ಸ್ವರೂಪ. ಅವನಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಬಟ್ ಜ್ಞಾತೃತ್ವ ಅಂದರೆ ಅರಿವು ಅಂತ ಕರಿತೀವಿ ಅಷ್ಟೇ. ಈ ಜ್ಞಾತೃತ್ವ ಅಲ್ಲ. ಇಷ್ಟು ಅವನಿಗೆ ಬೇಕಾಗಿಲ್ಲ. ಆದ್ದರಿಂದ ಒಳಗಡೆ ಇರೋ ಬೆಳಕೆ ಇಂಪಾರ್ಟೆಂಟು, ಹೊರಗಡೆಗೂ ಕೂಡ ಅದೇ. ಈವನ್ ಸೂರ್ಯನ ಬೆಳಗ್ತಾ ಇರೋದು ಕೂಡ ಇವನೇ. ಅದರಿಂದ ಆ ಯಾಜ್ಞವಲ್ಕರದು ಅದು ಬರುತ್ತೆ. ನಮಗಿಷ್ಟು ಸಾಕು. ಇಲ್ಲಿ ಇದನ್ನೇ ಕೇಳ್ತಾ ಇರೋದು. ನಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಈ ಪಿಕ್ಚರು ಗೊತ್ತಾಗಿದ್ದರೆ ಮುಂದಕ್ಕೆ ಸ್ವಾಮಿಗಳೆಲ್ಲ ಎಕ್ಸ್ಪ್ಲೈನ್ ಮಾಡುವಾಗ ಹೆಲ್ಪ್ ಆಗುತ್ತೆ ಅಂತ. ಎಷ್ಟೋ ಸಾರಿ ಈಗ ಇದು ಜ್ಞಾನ ಅಂತ ಕರಿತೀವಿ ಲೌಕಿಕದಿಂದ, ವ್ಯವಹಾರ ದೃಷ್ಟಿಯಿಂದ. ಇದು ಜೀವತ್ವನ ದೃಷ್ಟಿಯಿಂದ ಜ್ಞಾನವಾಯಿತು. ಬಟ್ ಅದ್ರ ಹಿಂದೆಗಡೆ ಅದಿರಲೇಬೇಕು, ಮಿಕ್ಸಿನೇ ತಿರ್ಗೋಲ್ಲ, ಕರೆಂಟ್ ಇರಬೇಕು. ಹಾಗೆ ಆಯಿತು. ಈಗ ಕೆಲವು ಸಾರಿ ಇದನ್ನು ನಮಗೆ ಚಿತ್ರದಲ್ಲಿ ನೋಡಿದ್ರಪ್ಪ ನೀವು. ಒಂದು ಮನೇಲಿ ಹೋದ್ರಿ, ಒಂದು ಬೌಲ್ನಲ್ಲಿ ಎಲ್ಲ ಮ್ಯಾಂಗೋ, ಸೀತಾಫಲ್, ರಾಮ್ಫಲ್ ಎಲ್ಲ ಇತ್ತು, ಸೀಬೆಹಣ್ಣು ಎಲ್ಲ ಇತ್ತು, ಬಾಳೆಹಣ್ಣು ಇತ್ತು. ಏನು ಮಾಡ್ತೀರಿ ಇವಾಗ? ನಿಮ್ಗೆ ಹಂಗೆ ಜ್ಞಾನ ಆಗ್ಬಿಡುತ್ತೆ. ನೋಡಿದ ತಕ್ಷಣ ಏನಂತಿರೋದು? ಓಹೋ ಮಾವಿನ ಹಣ್ಣು. ಆಮೇಲೆ ಕನ್ಫರ್ಮ್, ಮಣ್ಣಿಂದ ಮಾಡಿರೋದಿಲ್ಲ, ಬಾಂಬೆ, ಬಟ್ ರಿಯಲ್ ಆಗಿದ್ದಂಗಿದೆ ಅಂತ. ನೋಡ್ರಿ ಹೆಂಗೆ ಟೋಪಿ ಬೆಳಿತೀವಿ. ಇದು ಎಲ್ರಿಗೂ ಆಗುತ್ತಿದೆ. ಅಕಸ್ಮಾತ್ ಚಿತ್ರದಲ್ಲಿ ಬರ್ದಿದ್ರೆ ಹಿಂಗಾದರೆ ಎಲ್ಲ ಕಡೆನೂ ಆಗುತ್ತೆ. ಹಾಗೆ ಸ್ವಾಮಿಗಳು ಬರೀತಾರೆ, ಅವರು ಸಿದ್ಧಾರೂಢರ ಆಶ್ರಮಕ್ಕೆ ಹೋಗಿದ್ರಂತೆ. ಸಿದ್ಧಾರೂಢರನ್ನ ಮಾತಾಡಿಸ್ಕೊಂಡೇ ಹೋಗ್ತಾರೆ. ಹೊರಗಡೆ ಇರ್ತಾರೆ ಅವರು, ಮಾತಾಡಿಸ್ಕೊಂಡು ಒಳಗಡೆಗೆ ಹೋಗ್ತಾರೆ. ಹೋಗಿದ ತಕ್ಷಣ ಆ ವರಂಡದಲ್ಲಿ ಒಂದು ಸಿದ್ಧಾರೂಢರು ಕೂತಿರ್ತಾರೆ. ಅದು ನೋಡಿದ ತಕ್ಷಣ ಅವ್ರಿಗೆ ಅರ್ರೆ ಸಿದ್ಧಾರೂಢರನ್ನ ಅಲ್ಲಿ ನೋಡ್ಕೊಂಬಂದೆ, ಇಲ್ಲಿ ಕೂತಿದ್ದಾರಲ್ಲ ಅಂತ ಹತ್ರಕ್ಕೆ ಹೋದ್ಮೇಲೆ ಅದು ವಿಗ್ರಹ ಹಂಗೆ ಇತ್ತಂತೆ, ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳಿ. ಸೊ ಹೀಗೆ ನಾವು ಅದೇ ಇವರು ಅಂತ ತಪ್ಪಾಗಿ ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡ್ರಿ, ಹಗಲ್ನಲ್ಲೇ
ಬಿಸಿಲಿದೆ, ಎಲ್ಲ ಇದೆ, ಕಣ್ಣಿಗೆ ಹೊರೆ ಇಲ್ಲ, ಏನೂ ಇಲ್ಲ, ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇವು ಕೆಲವು, ಇವೆಲ್ಲ ಭ್ರಾಂತಿಗಳು ಅಂತೀವಿ. ಇನ್ನು ಈ ಕಣ್ಣಿನ ದೋಷದಿಂದ ಒಂದು ಚಂದ್ರ ಕಾಣೋದು, ಈಗ ನಮಗೆ ಎಷ್ಟು ಥರ ಆಗತ್ತೆ. ಈಗ ದೋಷಗಳು ಎಲ್ಲಿರುತ್ತೆ? ಒಂದು ವಸ್ತು ಇದೆ ಅಂತ ಇಟ್ಕೊಂಡ್ರೆ ಆ ವಸ್ತು ಜ್ಞಾನ ಆಗಬೇಕಾದ್ರೆ ಅದರಲ್ಲಿ ಈಗ ದೋಷ ಎಲ್ಲಿರುತ್ತೆ? ನನ್ನ ಕಣ್ಣಲ್ಲಿ ದೋಷ ಇದ್ದರೂ ಆ ವಸ್ತು ಸರಿಯಾಗಿ ಕಾಣಲ್ಲ ಪೊರೆ ಬಂದಾಗ. ಅದೇ ರೀತಿ ಒಂದು ವಸ್ತುಗಳಲ್ಲಿ ದೋಷ ಎಷ್ಟು ಕಡೆ ಇರುತ್ತೆ? ಪ್ರಶ್ನೆ ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ ಹೇಳ್ರಿ ಯಾರು ಹೇಳಿ. ನಮ್ ಮನಸ್ಸು ಆ ಕಡೆ ಹೋಗದೆ ಇರೋದು ಒಂದು ದೋಷ. ಅಲ್ಲಮ್ಮ, ಅದಲ್ಲ. ಇನ್ಯಾರಾದ್ರು? ಓಕೆ, ಈಗ ನಮ್ಮ ವಸ್ತು ಕರೆಕ್ಟ್ ಆಗಿದೆ, ಅದನ್ನು ಹಿಡಿಯೋ ಅಂತ ನನ್ನ ಕಣ್ಣಲ್ಲೇನೋ ದೋಷ ಇದೆ, ಅಥವಾ ಮನಸ್ಸಿನಲ್ಲಿ ದೋಷ ಇದೆ. ಕಣ್ಣಲ್ಲಿ ದೋಷ ಏನು? ಕಣ್ಣಲ್ಲಿ ಪೊರೆ ಬಂದಿದ್ದೆ, ಒಂದು ಚಂದ್ರ, 2 ಚಂದ್ರ ಕಾಣ್ತಾನೆ, 3 ಕಾಣ್ತಾನೆ, ಅಥವಾ ಕಾಣೋದೇ ಇಲ್ಲ. ಪೂರ್ತಿ ಅದು ಮೆಚ್ಯೂರ್ ಆಗಿಬಿಟ್ರೆ ಪೊರೆ ಏನು ಕಾಣೋದಿಲ್ಲ. ನಾವು ಟೆಸ್ಟ್ ಮಾಡೋದು ಹಾಗೆ, ಒಂದು ಕಣ್ಣು ಮುಚ್ಕೊಂಡು ಕೈ ಇಟ್ಕೊಂಡು ತೋರಿಸ್ತೀವಿ ಹಿಂಗೆ ಎಷ್ಟು ಅಂತ, ಅವ್ನಿಗೇನು ಕಾಣೋದೇ ಇದ್ರೆ ಪೂರ್ತಿ ಕಂಪ್ಲೀಟ್ಲಿ ಮೆಚ್ಯೂರ್ಡ್, ಆವಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಇರಲಿ. ಅಲ್ಲಿಗೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ದೋಷ, ನನ್ನಲ್ಲಿ, ಬಟ್ ನನ್ನಲ್ಲಿರುವ ದೋಷವನ್ನು ಸೇರ್ ಮಾಡಿದ್ಮೇಲೆ ಮತ್ತೆ ಚೆನ್ನಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಇದು ಎರಡನೇದು. ವಸ್ತುವಿನಲ್ಲೇ ದೋಷ ಇದ್ರೆ ಏನು ಮಾಡ್ತೀರಾ? ಆವಾಗಲೂ ನಮ್ಗೆ ಸರಿಯಾದ ಜ್ಞಾನ ಆಗೋಲ್ಲ. ಅದಕ್ಕೆ ಎಕ್ಸಾಂಪಲ್ ಕಲ್ಪನಾ. ಇನ್ಯಾರಾದರೂ ಗೊತ್ತಾ? ಯಾರಾದ್ರೂ ಗೊತ್ತಾ ಇದು? ಅರೆ ನಿನ್ನೆ ಹೇಳಿದ್ರಲ್ಲ ನೀವೇ ಎಕ್ಸಾಂಪಲ್. ಪಟಿಕಾರನೇ ಕಲ್ ಸಕ್ಕರೆ ಅನ್ಕೊಂಡು ಹುಡುಗರು ತಿಂತಾರಲ್ಲ ಸರ್, ಅದು ವಸ್ತುನೇ ಬೇರೆ ತರ ಕಾಣಿಸುತ್ತೆ. ಅದಕ್ಕಿಂತ ದುರ್ಯೋಧನನಿಗೆ ನೆಲ ನೀರ್ ತರ ಕಾಣುತ್ತೆ, ನೀರ್ ನೆಲದ ತರ ಕಾಣುತ್ತೆ. ಎಲ್ಲ ತಗೋಬಹುದು. ವಸ್ತುವಿನಲ್ಲೇ ಡಿಫೆಕ್ಟ್ ಇದ್ದಂತೆ ಕಾಣ್ತಾ ಇರುತ್ತೆ. ಬಟ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸ್ವಾಮಿಗಳು. ಒಂದು ಹುಳ ಇದೆ, ಅದು ಬಣ್ಣ ಬದಲಾಯಿಸ್ತಾ ಇರುತ್ತಂತೆ. ಒಂದ್ಸಾರಿ ಕೆಂಪು, ಒಂದ್ಸಾರಿ ಹಳದಿ, ಒಂದ್ಸಾರಿ ನೀಲಿ, ಹಿಂಗಾಗ್ತಾ ಇರುತ್ತೆ. ಸೊ ಇದು ನೆನ್ನೆ ಹೇಳಿದ್ವಿ. ಹೀಗೆ ವಸ್ತುವಿನಲ್ಲೇ ಈ ಥರ ಬದಲಾವಣೆ ಆಗೋದಿದ್ರೆ ಏನೋ ಮಾಡಕ್ಕೆ ಬರಲ್ಲ. ಅಥವಾ ಹೀಗೆ ಆ ಮನೆಯಲ್ಲಿ ಮ್ಯಾಜಿಕ್ ಹೌಸ್ ಅಂತೀವಲ್ಲ, ಅಲ್ಲಿ ಆ ಥರ ನಮಗೆ ಎಷ್ಟೋ ಸರಿ ಆಗುತ್ತೆ, ಅದೇನು ಮಾಡೋಕ್ಕೆ ಬರೋಲ್ಲ. ಈಗ ಇಲ್ಲಿ ಎಲ್ಲಿ ನೀವು ಇದ್ರ ಕಡೆ ಎಲ್ಲ ಹೋಗ್ಬಿಟ್ರೆ, ಆ ಕಂಬದ ಹತ್ರ ನೀವು ಅರಮನೆಯಲ್ಲಿ ಹೋಗಿ ನಿಂತ್ಕೊಳ್ರಿ, ಮಿರರ್ ಇದೆ ಅಲ್ಲಿ. ಆ ಮಿರರ್ ಹಂಗಿರುತ್ತೆ, ಕಾನ್ಕೇವ್ ಕಾನ್ವೆಕ್ಸ್. ನೀವೇನು ಒಳ್ಳೆ ದಪ್ಪಕ್ಕೆ ಕಾಣ್ತಿರಂತೆ, ಅಥವಾ ನೀವು ತುಂಬ ದಪ್ಪಕ್ಕೆ ಅಥವಾ ತೆಳ್ಳಿಗೆ ಹೀಗೆಲ್ಲ ಕಾಣೋದೆಲ್ಲ ಕಾಣ್ತಾ ಇರುತ್ತೆ. ಅಲ್ಲಿ ನಮ್ಮಲ್ಲಿ ಏನು ಚೇಂಜ್ ಆಗಿರಲ್ಲ. ಆ ಎದುರುಗಡೆ ಇರೋ ಮಿರರ್ನಲ್ಲಿ ಅಲ್ಲಿ ಇನ್ನೆಲ್ಲ ಒಂದು ಕಡೆ ಕಂಬ ಇದೆ ಅಂತ, ಅದ್ರ ಮೇಲೆ ನೀರು ಹಾಕಿದ್ರೆ ನಮ್ಮ ದೇಹ ಸೀಳ್ದಂಗೆ ಕಾಣುತ್ತಂತೆ. ನಾನು ನೋಡಿಲ್ಲ ಅದನ್ನು, ಸ್ವಾಮಿಗಳು ಬರೀತಾರೆ ಅವ್ರ ಪುಸ್ತಕಗಳಲ್ಲಿ. ಇದು ವಸ್ತುವಿನ ಮೇಲೆ ಚೇಂಜಸ್ ಆಗೋದ್ರಿಂದ ಆಗೋದು. ಆ ಉಳಿದು ಚೆನ್ನಾಗಿ ಎಕ್ಸಾಂಪಲ್ ಅರ್ಥ ಆಗುತ್ತೆ. ಹೀಗೆ ಇದರಿಂದಲೂ ಕೂಡ ನಮಗೆ ಜ್ಞಾನ ಹೆಚ್ಚು ಕಡಿಮೆ ಆಗುತ್ತೆ. ಈ 13ನೇ ಅಧ್ಯಾಯದಲ್ಲಿ ಸ್ವಾಮಿಗಳು ಈ ನೆನ್ನೆ ನಾವು ಈ ಮುಂದಕ್ಕೆ ಬರುತ್ತಲ್ವಾ, ಅಲ್ಲಿ ದೋಷದ ಬಗ್ಗೆ ಬರುತ್ತೆ. ಬಂದಾಗ ಈ ಅಧ್ಯಾಸ, ಈ ಮೂಲ ವಿದ್ಯೆ ಎಲ್ಲಿದೆ? ಆತ್ಮನ ಮೇಲಿದ್ರೆ ತೆಗೆಯೋದು ಹೇಗೆ? ಪ್ರಶ್ನೆ. ಆತ್ಮನ ಮೇಲಿದ್ರೆ ಯಾರು ತೆಗಿಯೋರು? ಘಡನಿದ್ರೆ ಹೋಗಿ ತೆಗಿಯೋರು ಯಾರು? ಅದು ಕಷ್ಟ. ಅದು ಎಲ್ಲ ನೆನ್ನೆ ಡಿಸೈಡ್ ಮಾಡಿದ್ವಿ. ಅದಕ್ಕೋಸ್ಕರ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳುವಾಗ ಇದನ್ನು ತೊಗೊಂಬತ್ತಾ ಇರ್ತಾರೆ. ಅದಕ್ಕೋಸ್ಕರ ಹಾಗಾದರೆ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಈಗ ಇಲ್ಲಿ ನಾನು ಒಂದು ಚಂದ್ರನನ್ನು 2 ಚಂದ್ರ ಅಂತ ನೋಡಿದ್ದಕ್ಕೆ ಇಲ್ಲಿ ಡಿಫೆಕ್ಟ್ ಇಂದ್ರಿಯದಲ್ಲಿದೆ. ಯಾವಾಗ ನನ್ನ ಕಣ್ಣು ಪೊರೆಯನ್ನು ನಾನು ಆಪರೇಷನ್ ಮಾಡಿಸ್ಕೊತೀನೋ ಆಗ ಒಂದೇ ಚಂದ್ರ ಕಾಣ್ತಾನೆ. ಆದ್ದರಿಂದ ಕೆಲವು ಸಾರಿ ಇನ್ಸ್ಟ್ರೂಮೆಂಟ್ ಡಿಫೆಕ್ಟ್ ಇದ್ದರೆ ಅದನ್ನು ರೆಕ್ಟಿಫೈ ಮಾಡ್ಕೊಬೋದು ಅಂತ ಹಿಂಗೆ ಹೇಳ್ತಾರೆ. ಇಲ್ಲಿ
ಅಷ್ಟು ನಾವು ತಿಳ್ಕೊಂಡು ಇವಾಗ ಮುಂದಕ್ಕೆ ಹೋಗೋಣ. ಇದುವರೆಗೂ ಹೇಳಿದ್ದು ಹೊರಗಿನ ವಿಷಯಗಳನ್ನು ಕುರಿತು ತಪ್ಪು ತಿಳುವಳಿಕೆ ಬಗ್ಗೆ. ಇದರಂತೆ ಬರೀ ಅರಿವೆಂದರೆ ಏನೆಂಬುದನ್ನು ಎಚ್ಚರವೆಂದು ಕನಸೆಂದು ಭಾವಿಸುವುದರಲ್ಲಿ ಜನರಲ್ಲಿ ಸ್ವಾಭಾವಿಕವಾಗಿ ಬಿಟ್ಟಿರುತ್ತೆ. ಬರೀ ಅರಿವನ್ನು ತಿಳಿಯದಿರುವುದೇ ನಿದ್ರೆ. ಇದನ್ನ ಈಗ ಇಲ್ಲಿ ಕಾರಣ ಅವಿದ್ಯೆ, ಕಾರ್ಯ ಅವಿದ್ಯೆ ಅಂತಾರೆ. ಇದು ಗೊತ್ತಾ ನಿಮಗೆ? ಕಾರಣ ಅವಿದ್ಯೆ ಅಂದರೆ ಏನು, ಕಾರ್ಯ ಅವಿದ್ಯೆ ಅಂತಂದರೆ ಏನು? ಯಾರಾದರೂ ಕಾರಣ ಅವಿದ್ಯೆ ಹೇಳಕ್ ಬರುತ್ತಾ ಅಥವಾ ಓದ್ಬೇಕಾ? ಗಾಢ ನಿದ್ರೆನಲ್ಲಿ ಆತ್ಮನಾಗಿರ್ತೀವಿ, ಆದ್ರೆ ಅಲ್ಲಿ ತಿಳ್ಕೊಳ್ಳಿಲ್ಲ, ಅದೇ ಕಾರಣ. ಅದರಿಂದ ಎಚ್ಚರದಲ್ಲಿ ತಪ್ಪಾಗಿ ತಿಳ್ಕೊಂಡ್ವಿ, ಅದು ಕಾರ್ಯ ಅವಿದ್ಯೆ. ಅದು ಓಕೆ, ಇನ್ನು ಯಾರಾದರೂ ಆ್ಯಡ್ ಮಾಡ್ತೀರಾ? ಕರೆಕ್ಟು. ಇನ್ಯಾರಾದರೂ ಸೇರ್ಸಂಗಿದ್ರೆ ಸೇರ್ಸರಿ. ಫಸ್ಟ್ ಎತ್ಕೊಂತಾನೆ ನಾವು ಇದ್ರ ಬಗ್ಗೆ ಹೇಳ್ಬಿಡೋ. ಪ್ರತಿಭಾ ಹೇಳಿಮ್ಮ, ನೀವುಗಳು ಮಾತಾಡಬೇಕು. ಪ್ರತಿಭಾ ಏನೋ ಮಾತಾಡ್ತಾ ಇದ್ದೀರಾ, ಹೇಗೆ? ಓಕೆ. ಅದಕ್ಕೆ ನಿದ್ರೆ ಇದ್ದಾಗ ನಮಗ್ ಗೊತ್ತಾಗೋದಿಲ್ಲ, ಅದು ಅಗ್ರಹಣ ಅಂತ ಅನ್ಕೊಂತೀರಿ. ಯಾಕೆ ಅಂದ್ರೆ ನಮಗ್ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋದನ್ನ ಮೂಲ ವಿದ್ಯೆ ಅಂತ ಹೇಳಿ, ಅಂದ್ರೆ ಟವಲ್ ಹಾಕಿದೆ ಆತ್ಮನ್ ಮೇಲೆ ಅಂತ ಅವ್ರೇ. ನಾವು ಆ ಪಾಯಿಂಟ್ಗೆ ಇನ್ನೂ ಬಂದೇ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಕಾರಣ ವಿದ್ಯೆ, ಕಾರಣ ಅವಿದ್ಯೆ. ಕಾರಣ ವಿದ್ಯೆ ಅಂತ ಹೇಳಲ್ಲ, ಕಾರಣ ಅವಿದ್ಯೆ, ಕಾರ್ಯ ಅವಿದ್ಯೆ ಅಂತ ಹೇಳಿ. ವಸಂತ ಅವರೇ, ನಿಮ್ದು ಸೈಲೆಂಟ್ ಮೋಡ್ಗೆ ಹಾಕಿ. ಆಯ್ತು, ಓಕೆ. ಈಗ ನಾವು ಫಸ್ಟ್ ಇಟ್ಕೊಂತಾನೆ ಇದನ್ನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ವಿ. ಈಗ ಹಾವು ಹಗ್ಗದ ವಿಚಾರ ಕೊಟ್ಟು, ದೃಷ್ಟಾಂತದಲ್ಲಿ ಕೊಟ್ಟು, ದ್ರಾಷ್ಟಾಂತಿಕದಲ್ಲಿ ನಾವು ಇರದೇ ಆತ್ಮನಾಗಿರ್ತೀವಿ. ಎಚ್ಚರದಲ್ಲೂ ಕನಸಿನಲ್ಲಿ ನಿದ್ದೆಯಲ್ಲಿ ಆತ್ಮನಾಗಿರ್ತೀವಿ. ಬಟ್ ನಾವು ಕಂಡುಕೊಳ್ಬೇಕಾದ್ರೆ ನಿದ್ದೆಯಲ್ಲೇ ನೋಡ್ಕೋಬೇಕು, ಬೇರೆ ದಾರಿ ಇಲ್ಲ. ಯಾಕೆ? ಪಿಕ್ಚರ್ ಆಫ್ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೀವಿ, ಅನುಭವ ಈಸಿಯಾಗಿ ಕಂಡ್ಕೋಬೋದು. ಆದರೆ ಅಲ್ಲಿ ನಾವು ತಿಳ್ಕೊಳಕ್ಕೆ ಬರಲ್ಲ, ಇನ್ಸ್ಟ್ರೂಮೆಂಟ್ಸ್ ಇರೋಲ್ಲ. ಅದಕ್ಕೋಸ್ಕರ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡಿಲ್ಲ, ಯಾಕೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಎರಡನೇದು, ಎಚ್ಚರ ಕನಸುಗಳಲ್ಲಿ ಜನಕ ಮಹಾರಾಜ ಭಿಕ್ಷುಕ ಅಂತ ತಿಳ್ಕೊಂಡೆ. ಅಲ್ಲೇನಾಯಿತು? ಅದು ರಿಸಲ್ಟ್, ಫಲ. ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡು ಬಿಟ್ಟಿದ್ದರೆ ನನಗೆ ತಪ್ಪಾಗಿ ತಿಳ್ಕೊಳ್ಳೋ ಅವಕಾಶನೇ ಇರ್ತಾರೆ. ನಾನು 12 ಗಂಟೆಯಲ್ಲಿ ಹಗ್ಗ ಅಂತ ನೋಡಿಬಿಟ್ಟು ಗೊತ್ತಾಗ್ಬಿಟ್ರೆ ಯಾರು ಹಾವಂತ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಅಲ್ಲ, ಹಾವಾಗಲಿ ನೀರಿನ ಕೊಡಿ ಪ್ರಶ್ನೆನೇ ಇಲ್ಲ. ಯಾಕೆ? ಆ ವಸ್ತು ಹಗ್ಗ ಅಂತ ಗೊತ್ತಾದ ಮೇಲೆ ಇನ್ನು ಬೇರೆ ನೆಕ್ಸ್ಟ್ ಇಲ್ಲವೇ ಇಲ್ಲ. ಕ್ಯಾಲ್ಕುಲೇಷನ್ನಲ್ಲಿ ಮೇಲ್ಗಡೆ ಲೈನ್ ಸರಿಯೋಯ್ತು ಅಂತಂದರೆ ಸೆಕೆಂಡು ಕರೆಕ್ಟಾಗಿ ಬರುತ್ತೆ. ಅಥವಾ ಮೇಲ್ದೇ ಸರಿಯೋಗ್ಲಿಲ್ಲ ಅಂದರೆ ನಿಮ್ಗೆ ಆನ್ಸರ್ ಕೆಳಗಿಂದ ಎಷ್ಟು ಸ್ಟೆಪ್ ಮಾಡ್ರೆ ಪೂರ್ತಿ ತಪ್ಪು, ಹಂಗಾಗತ್ತೆ ಅಂತ ಗೊತ್ತು ನಮಗೆ. ಆದ್ದರಿಂದ ಇಲ್ಲಿ ಗಾಢನಿದ್ರೆಯಲ್ಲಿ ಕಾರಣ ಅವಿದ್ಯೆ ಇದೆ ಅಂತಾರೆ ಅವರು, ಶಾಸ್ತ್ರದಲ್ಲಿ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಗಾಢನಿದ್ರೆಯಲ್ಲಿ ಕಾರಣ ಅವಿದ್ಯೆ ಇದೆಯಾ ಅಂತ ಪ್ರಶ್ನೆ ನಾನು ಕೇಳ್ತೀನಿ. ಮತ್ತೆ ಯಾತಿಕ್ಕೆ ಹೇಳಿ? ಹಾಗಾದ್ರೆ ಯಾತಿಕ್ಕೆ? ಮತ್ತೇನಂತ, ಯಾವ ದೃಷ್ಟಿಯಿಂದ ಹೇಳಿದ್ರು? ಎಚ್ಚರದ ದೃಷ್ಟಿಯಿಂದ ಅಲ್ಲಿ ಕಾರಣ ಅವಿದ್ಯೆ ಅಂತ ಇದೆ, ಅಲ್ಲಿ ಅವಿದ್ಯೆ ಇದೆ ಅಂತ, ಅಲ್ಲಿ ಏನು ತಿಳ್ಕೊಳಕ್ ಆಗಲ್ವಲ್ಲ ಅಂತ ಎಚ್ಚರದ ದೃಷ್ಟಿಯಿಂದ ಕಾರಣ ಅವಿದ್ಯೆ ಇದೆ ಅಂತ ಹೇಳಿ ಅಷ್ಟೇ. ಅಧ್ಯಾರೋಪದ ದೃಷ್ಟಿಯಿಂದ ಹೇಳಿರ್ತಾರೆ ನಮಗೆ ತಿಳಿಸ್ಕೊಡೋದಿಕ್ಕೆ ಉಪಾಯವಾಗಿ. ಇದನ್ನು ಚೆನ್ನಾಗಿ ತಿಳ್ಕೊಬೇಕು. ಅದು ಕಾರಣ ಅವಿದ್ಯೆ. ನಾನು ಯಾವಾಗ ಸರಿಯಾಗಿ ತಿಳ್ಕೊಂಡ್ಲಿಲ್ವೋ ಎಚ್ಚರ ಕನಸಿನಲ್ಲಿ ಜನಕ ಮಹಾರಾಜ ಭಿಕ್ಷುಕ ಅಂತ ತಪ್ಪಾಗಿ ತಿಳ್ಕೊಂಡೆ. ಇದನ್ನೇನಂತಾರೆ? ಕಾರ್ಯ, ಫಲ, ರಿಸಲ್ಟ್. ಮಣ್ಣು ಕಾರಣ, ಅದರ ಫಲ ಏನು? ಮಾಡೋದವೆಲ್ಲ ಬಿಟ್ಬಿಡ್ರಿ.
ಉಪಾದಾನ ಕಾರಣ, ಆಮೇಲೆ ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅವೆಲ್ಲ ಬಿಟ್ಬೇಡ, ಸಲಕರಣೆಗಳು ಅವೆಲ್ಲ ಆದಮೇಲೆ ಮಡಕೆ ಆಗುತ್ತಲ್ಲ, ಅದು ರಿಸಲ್ಟ್, ಫಲ, ಕಾರ್ಯ. ಹಾಗೆ ಇವುಗಳನ್ನ ಕಾರಣ ಅವಿದ್ಯೆ, ಕಾರ್ಯ ಅವಿದ್ಯೆ ಅಂತ ಹೇಳಿದ್ದು ಯಾಕೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಅಷ್ಟು ತಿಳ್ಕೊಟ್ರೆ ಸಾಕು. ಸೊ ಕಾರಣವಿದ್ಯೆ, ಕಾರ್ಯವಿದ್ಯೆ ಗೊತ್ತಾಯಿತು. ಇವೆಲ್ಲ ಹೊರಗಡೆ ದೃಷ್ಟಿಯಿಂದ ನಾವು ಮಾಡಿಕೊಂಡಿರೋದು, ನಮ್ಮ ಅಧ್ಯಾರೋಪ ದೃಷ್ಟಿಯಿಂದ ಅಷ್ಟೇ. ಈಗ ಗಾಢನಿದ್ರೆಯಲ್ಲಿ ಕಾರಣ ಅವಿದ್ಯೆ ಇದೆ ಅಂತ ನಮ್ಮ ಅನುಭವದಲ್ಲಿ ಇದೆಯಾ? ಇದಕ್ಕೆ ನಾನು ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಅದನ್ನು ಹೇಳಬೇಕು ಯಾರಾದರೂ, ಜ್ಞಾಪಕ ಇದೆಯಾ? ಅದೇ ಸರ್, ಅಲ್ಲಿ ಅವಿದ್ಯೆ ಅನ್ನೋದಿದೆ. ಈಗ ಗಾಢನಿದ್ದೆನಲ್ಲಿ ಎಕ್ಸಾಂಪಲ್ ಹಾವಿನ ಮೇಲೆ ಯಾರಾದ್ರೂ ಬಟ್ಟೆ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಅದಲ್ಲ, ಅದಿನ್ನೂ ನಾನು ಬಂದೇ ಇಲ್ಲ, ಆ ಕಡೆ ಟಾಪಿಕಲ್ಲಿದೆ. ಇಲ್ಲಿ ಈಗ ನನಗೆ ಗಾಢನಿದ್ರೆಯಲ್ಲಿದ್ದಾಗ ಕಾರಣ ಅವಿದ್ಯೆ ಇತ್ತು ಅಂತ ನಾನು ಹೇಳ್ತೀನಿ, ನೀವೆಲ್ಲರೂ ಒಪ್ಕೊಂತೀರಾ? ಅನುಭವ ಇಲ್ಲ ನೋಡ್ಕೊಂಡು ಸರ್, ಇಲ್ಲ ಸರ್, ಆತ್ಮನ ಇಲ್ಲ ಇಲ್ಲ, ಮತ್ತೆ ಹೇಳಿದಾರಲ್ಲ ಯಾಕೆ? ಈ ಎಚ್ಚರದ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ, ನಮ್ಮನ್ನೇನಾದರೂ ಮಾಡಿ ಆ ತತ್ವದಲ್ಲಿ ನಿಲ್ಲಿಸೋ ಉಪಾಯದಿಂದ, ಇಷ್ಟಂತೂ ನಮಗೆ ಗೊತ್ತಾಯಿತು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೇನು ಅಂದರೆ, ಈಗ ನನಗೆ ಈಗ ನಾವೆಲ್ಲರೂ ಇರ್ತೀವಿ, ನಮ್ಮ ಆಶ್ರಮದಲ್ಲಿದ್ದಾಗ ಅಲ್ಲೊಂದು ಹುತ್ತ ಇದೆ, ಎಲ್ಲರೂ ಕೂತಿರ್ತೀವಿ ಅಂತ ಇಟ್ಕೊಳ್ರಿ. ಆ ಹುತ್ತಕ್ಕೆ ಒಂದು ಹಾವು ಹೋಗಿ ಒಳಗಡೆ ಸೇರುತ್ತೆ, ನಾವು ನೋಡ್ತಾ ಇದ್ದೀವಿ. ಹೊರಗಡೆಯಿಂದ ಹಾವು ಹೋಗಿ ಹುತ್ತದ ಒಳಗಡೆ ಹೋಯಿತು. ಕೊನೆಗೆ ಒಂದು 5 ನಿಮಿಷ ಆದಮೇಲೆ ಒಳಗಡೆ ಇದ್ದಿದ್ದ ಹಾವು ಹುತ್ತದಿಂದ ಹೊರಗಡೆ ಬಂತು, ನೋಡ್ತಾ ಇದ್ದೀವಲ್ಲ. ಹಾಗೆ ಗಾಢನಿದ್ರೆಯಲ್ಲಿದ್ದಾಗ ಈ ಕಾರಣ ಅವಿದ್ಯೆ ನನ್ನ ಜೊತೆಯಲ್ಲಿ ಇತ್ತು ಅಂತ ಅನಿಸುತ್ತಾ? ಪ್ರಶ್ನೆ. ಸರ್, ಎಕ್ಸಾಂಪಲ್ ಜ್ಞಾಪಕ ಬರಲಿಲ್ಲ ಸರ್. ಇದು ಇಲ್ಲ, ಇಟ್ಕೋಬೇಕು, ಎಕ್ಸಾಂಪಲ್ ಇಟ್ಕೋಬೇಕು. ಎದ್ದಿದ ತಕ್ಷಣ ಹಾವು ಹುತ್ತದಿಂದ ಹೊರಗಡೆ ಬಂದಂಗೆ ಈ ಕಾರ್ಯವಿದ್ಯೆ ಹೊರಗಡೆ ಬಂದಿದ್ದು ನಿಮ್ಮ ಅನುಭವದಲ್ಲಿ ಇದೆಯಾ? ಇಲ್ಲ. ಮತ್ತೆ ಯಾಕೆ ಹೇಳಿದ್ರು? ಅಧ್ಯಾರೋಪ ದೃಷ್ಟಿಯಿಂದ. ಮೊದಲು ಎತ್ಕೊಂತಾನೆ, ಇಲ್ಲದೆ ಇರೋದನ್ನ ಶಾಸ್ತ್ರ ತಂದು ಹೊಟ್ಟುತ್ತೆ, ಆಮೇಲೆ ತೆಗೆದಾಕತ್ತೆ. ಇಷ್ಟೇ, ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಅಲ್ರಿ ಗಾಢನಿದ್ರೆಯಲ್ಲಿ ಇರಲ್ಲ, ಎಲ್ಲಿ ಹೋಗಿರುತ್ತೆ ಅಂತ ಪ್ರಶ್ನೆ ನಾನು ಕೇಳ್ತೀನಿ. ಅವನು ನಿಜವಾಗ್ಲೂ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಗಾಢನಿದ್ರೆ ಹೋದಾಗ ಪ್ರಪಂಚ ಎಲ್ಲೂ ಇರೋದಿಲ್ಲ, ಅದು ಇದ್ರೆ ಅಲ್ವಾ ಅದು ನಿಜವಾಗ್ಲೂ ಅದಕ್ಕೆ ಅಸ್ತಿತ್ವ ಇಲ್ಲಪ್ಪ, ಇಲ್ಲ. ಅಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಕೋಯ್ತು. ಅವನು ಹಂಗೆ ತಿಳ್ಕೊಳ್ಳೋಲ್ಲ. ನಾನು ಗಾಢನಿದ್ರೆಗೆ ಹೋದರೆ ಎಚ್ಚರದಲ್ಲಿ ಎದ್ದಿರ್ತಾರಲ್ಲ ಅವ್ರಿಗೆ ಪ್ರಪಂಚ ಕಾಣಲ್ವೇನ್ರಿ? ನಿಮಗೆ ತಲೆಗಿಲೆ ಇದೆಯಾ ಅಂತ ನಮ್ಮನ್ನು ಬಯಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಏನು ಮಾಡುತ್ತೆ, ಮೆತ್ತಿಗೆ ಒಂದು ಐ ವಾಶ್ ಅವನಿಗೆ ಸಮಾಧಾನಕ್ಕೆ. ಹೌದಪ್ಪ, ಅದು ಬೀಜ ರೂಪದಲ್ಲಿರುತ್ತೆ, ನೀನು ಎದ್ದಾಗ ಮತ್ತೆ ಅದು ಹೊರಗಡೆ ಬರುತ್ತೆ. ಇವೆಲ್ಲ ಜಸ್ಟ್ ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟು ಆಯಿತು. ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಕಾರಣವಿದ್ಯೆ ಅವಿದ್ಯೆ ಅಂತಂದರೆ ಏನಾಯಿತು? ಬರೀ ಅರಿವಿನ ಮತ್ತು ಬರೀ ಅರಿವಿನ ರೂಪವಾಗಿರುವ ಪರಮಾರ್ಥದಲ್ಲಿ ಯಾವುದೊಂದು ವಿಭಾಗವೂ ಇಲ್ಲದಿದ್ದರೂ ಅದರಲ್ಲಿ ನಾನು ಮಿಕ್ಕದ್ದೆಂಬ ವಿಭಾಗವನ್ನು ಮಾಡಿಕೊಳ್ಳುವುದು, ಹೊರಗಿನ ಪ್ರಪಂಚವು ಪರಮಾರ್ಥವೆಂದು ಎಂದೆಂದಿಗೂ ಇರುವುದೆಂದು ಭಾವಿಸುವುದು, ನಾನು ಅದರೊಳಗೆ ಬಹು ಅಲ್ಪನಾಗಿದ್ದುಕೊಂಡು ಸ್ವಲ್ಪ ಕಾಲ ಮಾತ್ರವೇ ಇರುವೆನೆಂದು ಎಣಿಸಿಕೊಳ್ಳುವುದು, ತನ್ನ ರೂಪಕ್ಕೆ ಹೊರಗಿನ ವಿಷಯಗಳ ಸ್ವಭಾವವನ್ನು ಅಂಟಿಸಿಕೊಂಡು ಅದರ ಮೇಲೆ ಹುಟ್ಟಿ ಬೆಳವಣಿಗೆ, ಕೃಶವಾಗುವುದು, ಸಾವು ಅಂತ ಧರ್ಮಗಳನ್ನ ಸೇರಿಸ್ಕೊಳ್ಳೋದು, ಇವೆಲ್ಲ ಕಾರ್ಯ ಅವಿದ್ಯೆಯ ತಪ್ಪು ತಿಳುವಳಿಕೆ. ಈಗ ಕಾರಣ ಅವಿದ್ಯೆ ನಮಗೆ ಗೊತ್ತಾಯಿತು. ಈ ಕಾರ್ಯ ಅವಿದ್ಯೆಯಲ್ಲಿ ಏನೇನಾಗುತ್ತೆ ಯಾರಾದರೂ ಹೇಳ್ತೀರಾ? ಕಾರ್ಯ ಅವಿದ್ಯೆ ಅಂದರೆ ಎಚ್ಚರ ಕನಸು ಅಷ್ಟೆ. ಏನೇನಾಗುತ್ತೆ? ಗಾಢನಿದ್ರೆಗೂ ಇದಕ್ಕೆ ಕಂಪ್ಯಾರಿಸನ್ ಅಷ್ಟೇ. ಅದೃಶ್ಯ ಪ್ರಪಂಚಕ್ಕೂ ದೃಶ್ಯ ಪ್ರಪಂಚಕ್ಕೂ ವ್ಯತ್ಯಾಸ. ನಾನು ಓದಿದೆ, ಫಾಸ್ಟಾಗಿ ಓದ್ಕೊಂಡು ಹೋದೆ. ನಿಮ್ಗೆ ಯಾರಿಗಾದ್ರೂ ಹೇಳಕ್ಕೆ ಬರುತ್ತಾ? ಬೇಕು ಅಂದ್ರೆ ನಿಧಾನವಾಗಿ ಓದ್ತೀನಿ. ಕಾರಣ ಅಲ್ಲಿರೋದ್ರಿಂದ ನಾವು ಎಚ್ಚರದಲ್ಲಿ ಶರೀರ ನಾನು ಹುಟ್ತೀನಿ, ಬೆಳೆದೆ, ಕೃಷ ಆದೆ ಅಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದೀವಿ. ಒಂದ್ ಕಡೆಯಿಂದ ಹೇಳಬೇಕು, ಏನೇನು ಅದಕ್ಕೂ ಅದು ಏನೇನು ಇರಲ್ಲ. ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಏನೇನು ಇರುತ್ತೆ
ಎಲ್ಲ ನಿಮ್ಗೆ ಗೊತ್ತು, ಆರ್ಡ್ರ್ನೆಲ್ಲ ಅಷ್ಟೇ, ಇನ್ನೇನಿಲ್ಲ. ಏನೇನಿರುತ್ತೆ ಒಂದು ಕಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬರಬೇಕು ಹೋಲ್ಸೇಲ್ನಲ್ಲಿ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ತೋರ್ಕೊಂತು ಒಂದೇ ಸಾತಿ. ಎಚ್ಚರ ಅಂದ ತಕ್ಷಣ ಅದಕ್ಕೆ ಮೊದಲು ಏನ್ ತೋರ್ಕೋಬೇಕು? ಇವೆಲ್ಲ ಯಾವ್ದ್ರಲ್ಲಿದೆ? ಅವಸ್ಥೆಗಳು. ಅವಸ್ಥೆ. ಫಸ್ಟ್ ಅವಸ್ಥೆ ಹೇಳ್ರಿ. ಎದ್ದಿದ ತಕ್ಷಣ ಇದು ಎಚ್ಚರದ ಅವಸ್ಥೆ ಅಲ್ವಾ? ಅವಸ್ಥೆ. ಅವಸ್ಥೆ ಒಳಗಡೆ ಏನಿದೆ? ಅರ್ಧ ಡಜನ್. ಆ ಅರ್ಧ ಡಜನ್ನಲ್ಲಿ ಎಲ್ಲ ಗೊತ್ತಿತ್ತು ನಮಗೆ. ಇವರು ಆಧ್ಯಾತ್ಮಿಕ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ವಾ? ಇವು ಮತ್ತಿನ್ನೇನೇನಿದೆ ಹೇಳ್ರಿ ನೀವೇ, ಏನೇನಿದೆ, ಇನ್ನೇನೇನಾಗುತ್ತೆ? ಈ ಶರೀರ ನಾನು ಅನ್ಕೊಳ್ತೀವಿ, ಎದ್ದ ತಕ್ಷಣನೇ ಇದು ಇಂದ್ರಿಯಗಳು, ಮನಸ್ಸು ಬಿಟ್ಟು ಹುಟ್ಟಿದೀನಿ, ಬೆಳವಣಿಗೆ ಇಂಥ ಮನೇಲಿದ್ದೀನಿ ಎಲ್ಲ ಒಟ್ಟಿಗೆ ತೋರ್ಕೊಂಡ್ಬಿಡುತ್ತೆ. ನಾನು, ನನ್ನದು, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಮತ್ತೆ ಇದು ಅನಾದಿ ಅನಂತ ಇರದೇ ಹೀಗೆ. ಇದರಲ್ಲಿ ನಾನು ಒಬ್ಬ ಉಲುಮಾನವ. ಹೇಗಿದೆ ನೋಡ್ರಿ, ನಾನು ಒಬ್ಬ ಉಲುಮಾನವ. ನಾನು ಯಾರು? ಈ ಮನುಷ್ಯ. ಆಫ್ಟರ್ ಆಲ್ ಈ ಮನುಷ್ಯನಿಗೆ ಎಷ್ಟು ಬೆಲೆ ಇದೆ ಇಲ್ಲಿ? ಸೂರ್ಯನಿಂದ ಪ್ರಪಂಚ ಬಂದಿರಲ್ಲ, ಇಂಥ ಪ್ರಪಂಚಗಳದ್ದು ಎಷ್ಟು ಬಂದಿದೆಯೋ ಆ ಪ್ರಪಂಚದಲ್ಲಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕದಲ್ಲಿ ನಾನು ಹುಲುಮಾನವ. ಮೊದಲೇ ಎತ್ಕೊತಾನೆ ಗಿಡಮರಗಳು ಬಂತು, ನೀರು ಬಂತು, ನೀರು ಬಂದ ಮೇಲೆ ಅಲ್ಲಿ ಗಿಡಮರಗಳು ಎಲ್ಲ ಬೆಳೀತು, ಆಮೇಲೆ ಸಸಿಗಳು ಬೆಳೀತು, ಆಯುರ್ವೇದ ಬೆಳೀತು, ಏನೇನೋ ಆಗಿ ಆಹಾರ ಬೆಳೀತು, ಆಹಾರ ಆದಮೇಲೆ ಅಮೀಬಾ ಬೆಳೀತು, ಅಮೀಬಾಯಿಂದ ವಿಕಾಸ ಥಿಯರಿಯಿಂದ ಬಂದು ಕೋತಿ ಬಂತು, ಕೋತಿಯಿಂದ ಮಾನವನು ಬಂತೆ. ಹೇಗಿದೆ ನೋಡ್ರಿ, ಅಲ್ಲಿಗೆ ನಾನು ಎಲ್ಲಿ? ಉಲುಮಾನವ. ಅಲ್ಲಿಗೆ ನಾನು ಆ ಸೂರ್ಯನಿಗೆ, ಪ್ರಪಂಚಕ್ಕೆ, ಮತ್ತಿಲ್ಲಿರೋ ದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಹೋಲಿಸಿದ್ರೆ ನಾನು ಎಷ್ಟರವನು? ಈ ಬಿಸಿಲು ಇದು ಬರುತ್ತೆ ನೋಡ್ರಿ ಮನೆಗಳಿಗೆ, ಅದರಲ್ಲಿ ಕಣಗಳು ಕಾಣಿಸ್ತಾ ಇರುತ್ತೆ. ಆ ಒಂದು ಕಣಕ್ಕಿಂತ ಚಿಕ್ಕವನು ನಾನು. ಆ ಒಂದು ಕಣ ಭೂಮಿ. ನಾನು ಇನ್ನೆಷ್ಟು ಚಿಕ್ಕವನು? ಈಗ ನನ್ನಲ್ಲಿ ಎಚ್ಚರ, ಕನಸು, ನಿದ್ದೆ, ಅದರಲ್ಲಿ ಪರಮಾತ್ಮನ್ ತೋರಿಸ್ತಾರಂತೆ. ಇವ್ರು ನೋಡ್ರಪ್ಪ ಹುಚ್ಚರು ಅಂತಾರೆ ಅವರು. ಅನ್ನೋದು ನೋಡ್ರಿ ಹೆಂಗಿದೆ. ಆದರೆ ಹೇಗಿದೆ ನಾವು ಹೀಗೆ ನೋಡಿಕೊಂಡ್ರೆ ದೃಶ್ಯ ಪ್ರಪಂಚದಿಂದ ಇಷ್ಟೇ. ಆದರೆ ಒಳಗಡೆ ನೋಡಿಕೊಂಡ್ರೆ ಏನಿದೆ ಅದು? ಪ್ರಪಂಚದ ತೀರುಳು, ನನ್ನ ತೀರುಳು, ಅವಸ್ಥೆಯ ತೀರುಳು ಅಲ್ಲಿ ಮುಗಿದೋಯ್ತು. ಎಲ್ಲದರ ತೀರುಳು ಯಾರು? ಎಲ್ಲ ವೈಕುಂಠ ಕೈಲಾಸದಲ್ಲಿದ್ದಾನ? ಅಲ್ಲ, ನಾನೇ. ಎಲ್ಲಿವರೆಗೂ ಕರ್ಕೊಂಡ್ಬರ್ತಾರೆ ನೋಡ್ರಿ. ಇದು ಆದಿ ಏನೋ ಕಾರ್ಯ ಅವಿದ್ಯೆಯಲ್ಲಿ ಇಷ್ಟು ವಿಚಾರಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನೀವು ಓದಿದಾಗ ಇಷ್ಟು ಗೊತ್ತಾಗುತ್ತೆ. ಇವೆಲ್ಲ ತಪ್ಪು ತಿಳಿವಳಿಕೆಯ ವಿಲಾಸಗಳೇ. ಇವುಗಳಲ್ಲಿ ಕಾರ್ಯವಿದ್ಯೆಯ ತಪ್ಪು ತಿಳಿವಳಿಕೆ ವಿಲಾಸಗಳೇ. ಇದನ್ನೆಲ್ಲ ವೇದಾಂತಿಗಳು ಇಷ್ಟನ್ನು ಸೇರಿಸಿ ಅಧ್ಯಾಸ, ನಾಲೆಡ್ಜ್, ಈ ತಪ್ಪು ತಿಳಿವಳಿಕೆ ಎಲ್ಲಿರುತ್ತೆ? ಅಂತಃಕರಣದ ಧರ್ಮವೇ ಆಗಿರುತ್ತದೆ ಅಂತ ಹೇಳ್ತಾರೆ. ಸಾಕು, ಇಲ್ಲಿಗೆ ಮುಗಿಸೋಣ. ಇಲ್ಲಿಗೆ ಮುಗಿತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.